ಈ ಕಥೆಯನ್ನು ಬಹಳ ಮಂದಿ ಹೇಳುವುದೇ ಇಲ್ಲ. ಯಾವುದು? ನೀವು ಕೊನೆಗೆ ಹೇಳಿದ್ರಲ್ಲ, ಕುಂತಿಗೆ ವರವನ್ನು ಉಪದೇಶ ಮಾಡಿದವನು ದುರ್ವಾಸ. ಲೋಕದಲ್ಲಿ ಪ್ರತೀತಿ ಹೇಗೆ ಅಂತ ಹೇಳಿದ್ರೆ, ಬರುವವ ಯಾರು? ದುರ್ವಾಸನ, ಚಂಡಕೋಪಿಷ್ಟನಾಥ. ಅವ ಕೊಡುವುದೇ ಶಾಪ. ಶ್ರೀ ಕೃಷ್ಣ ಪರಂಧಾಮ ಪ್ರಸಂಗ. ಕವಿ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ, ಭಾಗವತರು ಶ್ರೀ ನಂದನ್ ದಂಟಕಲ್, ಮದ್ದಲೆ ಶ್ರೀ ನಾರಾಯಣ್ ಭಟ್ಟ ಚಂದುಗುಳಿ. ಶ್ರೀ ಕೃಷ್ಣನ ಪಾತ್ರದಲ್ಲಿ ಶ್ರೀ ರಾಧಾಕೃಷ್ಣ ಕಲ್ಚಾರ್, ದುರ್ವಾಸನ ಪಾತ್ರದಲ್ಲಿ ಶ್ರೀ ಅಜಿತ್ ಕಾರಂತ್, ಉತ್ತಮನ ಪಾತ್ರದಲ್ಲಿ ಶೈಲಸುತೆ ರಂಜಿತಾ, ಬಲರಾಮನ ಪಾತ್ರದಲ್ಲಿ ಶ್ರೀ ಗಣೇಶ್ ಸುಂಕಸಾಳ. ಇದೀಗ ನಿಮ್ಮ ಮುಂದೆ ಶ್ರೀ ಕೃಷ್ಣ ಪರಂಧಾಮ ಪ್ರಸಂಗ ತಾಳಮದ್ದಲೆ. ಗಜಮುಖನೆ ಮೇರೆ ವೇತದಂತನೆ, ನಿಜ ಗುಣಾನ್ವಿತ ಪರಶುಧಾರನೆ, ರಜತಗಿರಿ ಗೊಡೆಯನ ಕುಮಾರನೆ, ವಿದ್ಯಾವಾರಿಧಿಯೇ ಅಜನು ಹರಿ ರುದ್ರಾದಿಗಳು ಸಲೆ ಭಜಿಸುತ್ತಿಹರನ ವರತ ನಿನ್ನನು. ತ್ರಿಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಲವ. ತ್ರಿಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಲವ. ಸುರರ ಸಂಪದ ಶಾರಥಿಗೆ ಸೇವಡೆ ಸುರರ ಸಂಪದ ಶರದಿಗೆ ಸೇವಾಡೆ, ವರಮುನಿಪ ದುರ್ವಾಸ ಕುಂತಿಗೆ, ವರಮುನಿಪ ದುರ್ವಾಸ ಕುಂತಿಗೆ. ಪರಮ ಮಂತ್ರಗಳಿತ್ತ ಕರುಣಾ ಶರದಿಯ ಹೋದೋ, ಈ ಕಥೆಯನ್ನು ಬಹಳ ಮಂದಿ ಹೇಳುವುದೇ ಇಲ್ಲ. ಯಾವುದು? ನೀವು ಕೊನೆಗೆ ಹೇಳಿದ್ರಲ್ಲ, ಕುಂತಿಗೆ ವರವನ್ನು ಉಪದೇಶ ಮಾಡಿದವನು ದುರ್ವಾಸ. ಲೋಕದಲ್ಲಿ ಪ್ರತೀತಿ ಹೇಗೆ ಅಂತ ಹೇಳಿದ್ರೆ, ಬರುವವ ಯಾರು? ದುರ್ವಾಸನ, ಚಂಡಕೋಪಿಷ್ಟನಾಥ. ಅವ ಕೊಡುವುದೇ ಶಾಪ. ಹೀಗೆ ಆಡಿಕೊಳ್ಳುವವರು. ಹೌದು, ಇಲ್ಲ ಅಂತಲ್ಲ. ಸುರರ ಸಂಪತ್ತನ್ನು ಶರಧಿಗೆ ಎಸೆಯುವಡೆ ನನ್ನದ್ದೇ ಅನ್ನುವ ಶಾಪವಾಕ್ಯ ಕಾರಣ. ಶ್ರೀಹರಿ ಇತ್ತಂತಹ ಮಾಲಿಕೆ ಅದನ್ನು ತೆಗೆದುಕೊಂಡು ತ್ರಿದಶಾಧ್ಯಕ್ಷನಾದಂತಹ ದೇವೇಂದ್ರನಿಗೆ ಕೊಡೋಣ ಅಂತ ಹೋದರೆ ಅವ ಉಪೇಕ್ಷೆಯನ್ನು ಮಾಡಿದ. ಕಾರಣ ರಂಭಾದಿ ಅಪ್ಸರಾಂಗನೆಯರ ನರ್ತನದಲ್ಲಿ ಮಗ್ನನಾಗಿ ಹೋದಂತಹ ದೇವೇಂದ್ರ ನನ್ನನ್ನು ಉಪೇಕ್ಷಿಸಿದ ಅಂತ ಅಲ್ಲ ನನಗೆ ಕೋಪ ಬಂದದ್ದು. ಶ್ರೀಹರಿಯ ಪ್ರಸಾದವನ್ನು ಕೊಡುವರೆ ನಾನು ಉಜ್ಜುಗಿಸಿದರೆ ಅವ ಅದರತ್ತ ಅನುಲಕ್ಷಿಸಲೂ ಇಲ್ಲ ಎನ್ನುವಂತಹ ಕೋಪಕ್ಕೆ ಅವ ಗುರಿಯಾದ. ಯಾವ ಸಂಪತ್ತಿನ ಮದದಲ್ಲಿ ನೀನೀಗ ಆಡುತ್ತಾ ಇದ್ದೀಯೋ, ಮೆರೆಯುತ್ತಾ ಇದ್ದೀಯೋ, ಸರ್ವ ಸಂಪತ್ತುಗಳು ಶರಧಿಯನ್ನು ಸೇರಲಿ ಅಂತ ಶಾಪವನ್ನು ಕೊಟ್ಟೆ. ಕಥೆ ಹೇಳುವವರು ಮಾಡುವ ತೊಡಕೆಯನ್ನು ಗೊತ್ತುಂಟೋ? ಅಲ್ಲಿಗೆ ಕಥೆಯನ್ನು ಮುಗಿಸ್ತಾರೆ.
ಮುಂದಿನ ಕಥೆ ಹೇಳುವುದಿಲ್ಲ. ಶರಧಿಗೆ ಈ ಸಂಪತ್ತೆಲ್ಲ ಹೋಗಿ ಸೇರಿದ್ದು ಹೌದು, ಆದ್ರೆ ಮರಳಿ ಬರಲಿಲ್ವೋ, ಅದಕ್ಕಿಂತ ಹೆಚ್ಚಿಗೆ ಬಂದಿದೆ, ಅದನ್ನು ಯಾರು ಹೇಳುವುದಿಲ್ಲ. ಕೇವಲ ಸುರಲೋಕದಲ್ಲಿದ್ದಂತಹ ಐರಾವತವೋ ಉಚ್ಚೈಶ್ರವಸುವೋ ಕಾಮಧೇನುವೋ ಕಲ್ಪವೃಕ್ಷವೋ ಮಾತ್ರ ಮರಳಿದ್ದಲ್ಲವಲ್ಲ, ಅದುವರೆಗೆ ಸ್ವರ್ಗಲೋಕದಲ್ಲಿ ಅಲ್ಲ, ಯಾವ ಲೋಕದಲ್ಲಿಯೂ ಇಲ್ಲದೆ ಇರುವ ಅಮೃತ ಒಂದು ಉತ್ಪತ್ತಿಯಾಗಿದೆ. ಅಂತಹ ಅಮೃತ ಸಿದ್ಧಿಗೆ ಪೂರಕವಾಗಿ ದೂರ್ವಾಸನ ಶಾಪ, ಇದನ್ನು ಯಾರು ಹೇಳುವುದಿಲ್ಲ. ಹೋಗಲಿ. ಆದ್ರೆ ಭಾಗವತ ಜನರೆಲ್ಲ ಇತ್ತೀಚೆಗೆ ಆಡುವಂತಹ ನುಡಿಗಳನ್ನು ಕೇಳುವಾಗ ಸ್ವಲ್ಪ ಹೆಮ್ಮೆ ಆಗುವುದು ಹೌದು. ಅಂತಹ ಶರಧಿಗೆ ಸಮಾನನಾಗಿ ಕುಂತಿಗೆ ಅನುಗ್ರಹವನ್ನು ಮಾಡಿದರು ದೂರ್ವಾಸರು ಅಂತ ಆಡ್ತಾ ಇದ್ದಾರೆ. ಸಂತೋಷ ಆಯಿತು ನನಗಿದನ್ನು ಕೇಳಿ. ಹಿಂದೆ ರಾಮಾವತಾರದಲ್ಲಿ ತ್ರೇತಾಯುಗದಲ್ಲಿ ಕಾಣಿಸಿಕೊಂಡವ ನಾನು ಮತ್ತೆ ಕಾಣಿಸಿಕೊಳ್ಳಲಿಲ್ಲ ನೋಡಿ. ಅಲ್ಲಿ ಕಾಣಿಸಿಕೊಂಡದ್ದಕ್ಕೆ ಕಾರಣ ರಾಮನನ್ನು ಈ ಭೂಲೋಕದಿಂದ ವೈಕುಂಠಕ್ಕೆ ಕರೆದೊಯ್ಯುವಂತಹ ಹೊಣೆಗಾರಿಕೆ ಇತ್ತು. ಅದಕ್ಕೆ ಅವನನ್ನು ಎಚ್ಚರಿಸಬೇಕಾದಂತಹ ಗುರುತರವಾದಂತಹ ಹೊಣೆಯನ್ನು ಹೊತ್ತು ನಾನು ಅಲ್ಲಿಗೆ ಹೋದದ್ದು. ಹಸಿವು ನನ್ನನ್ನು ಬಾಧಿಸಿದ್ದು. ಕೆಲವೊಮ್ಮೆ ನಮಗೆ ಉಂಟಾಗುವಂತಹ ಹಸಿವು ಅದು ಲೋಕದ ಹಸಿವಾಗಿರುತ್ತದೆ. ಆ ಲೋಕದ ಹಸಿವನ್ನು ನೀಗಿಸುವುದಕ್ಕೆ ನಾವು ಉಣ್ಣಬೇಕಾಗುತ್ತದೆ ನೋಡಿ. ರಾಮನನ್ನು ನಾನು ಉಂಡಿದ್ದೆ, ಆ ಬಳಿಕ ಉಂಡದ್ದಕ್ಕೆ ಮುಂದೆ ಏನು ಅಂತ ಯೋಚನೆ. ರಾಮ ಇಲ್ಲ ಪ್ರಪಂಚದಲ್ಲಿ, ರಾಮನಾಮ ಒಂದೇ ಶಾಶ್ವತವಾಗಿ ಉಂಟು. ಆದ್ರೆ ರಾಮನ ಆದರ್ಶವನ್ನು ಬಿಂಬಿಸುವ ಮತ್ತೊಂದಷ್ಟು ಬೇಕಲ್ಲ. ಹೀಗೆ ಯೋಚಿಸುತ್ತಾ ಯೋಚಿಸುತ್ತಾ ನಾನು ಬಂದು ನಿಂತದ್ದೆ ಕುಂತಿ ಭೋಜನ ಆಸ್ಥಾನ. ಕುಂತಿ ಭೋಜ ಇಲ್ಲ, ಅವನ ಸಾಕು ಕುವರಿಯಾದಂತಹ ಕುಂತಿ ನನ್ನನ್ನು ಬಂದು ಉಪಚರಿಸಿದಳು. ಕುಂತಿ ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೂ ನಾನು ಪ್ರಶ್ನಿಸಿದ್ದೆ. ಶೂರ ಸಂಜಾತೆ ಯಾಕೆ? ಯದುವಂಶದಲ್ಲಿ ಹುಟ್ಟಿದಂತಹ ಶೂರ ಎನ್ನುವಂತಹ ಮಹಾರಾಜನಿಗೆ ಮಗಳು. ಆದ್ರೆ ಸಾಕುವುದಕ್ಕೆ ಕೊಟ್ಟದ್ದು ತನ್ನ ಪ್ರಾಣ ಮಿತ್ರನಾದಂತಹ ಕುಂತಿ ಭೋಜನಿಗೆ. ಹಾಗಾಗಿಯೇ ಅಲ್ಲಿ ಸಾಕಲ್ಪಟ್ಟವಳಾದ್ದರಿಂದ ಕುಂತಿ ಎನ್ನುವಂತಹ ಅಂಕಿತವೂ ಅನ್ವರ್ಥವೂ ಎರಡೂ ನಾಮ ಅವಳಿಗೆ ಆಗಿ ಹೋಯಿತು. ಆದರೆ ಅವಳು ಶೂರರ ಸಂಜಾತೆಯಾಗಬೇಕು, ಇದು ನನಗಿರುವ ಸಂಕಲ್ಪ. ಕೇವಲ ಶೂರ ಸಂಜಾತೆಯಾದರೆ ಸಾಲದು, ಶೂರರ ಸಂಜಾತೆಯಾಗಬೇಕು. ಆದ್ರೆ ಹೇಗೆ? ಅಲ್ಲಿತ್ತಲ್ಲ ನಾನು ಮೊದಲು ಕಾಣಿಸಿಕೊಂಡ ಮೊದಲಿನ ಯುಗದ ಪ್ರಭಾವ, ಅದನ್ನು ನಾನು ಇಲ್ಲಿ ಪರಿವರ್ತನೆ ಮಾಡಿ ಪ್ರಸಾದ ರೂಪದಿಂದ ವರಮಂತ್ರಗಳನ್ನು ಕೊಟ್ಟದ್ದು, ಮಂತ್ರಗಳನ್ನೇ ವರವಾಗಿಸಿ ಕೊಟ್ಟದ್ದು. ಕೆಲವರೆಲ್ಲ ವ್ಯಾಖ್ಯಾನ ಮಾಡುವುದಕ್ಕುಂಟು ನೋಡಿ. ಕೊಟ್ಟದ್ದು ಒಂದು ಮಂತ್ರ 5 ಬಾರಿ ಮಾತ್ರ ಇದನ್ನು ಉಪಯೋಗಿಸತಕ್ಕದ್ದು ಅಂತ ಹೇಳಿದ್ದಾರೆ ದೂರ್ವಾಸರು ಅಂತ. ಅದಲ್ಲ ವಿಷಯ. ಮಂತ್ರಗ್ರಾಮವನ್ನು ನಾನು ಕೊಟ್ಟದ್ದು, ಮಂತ್ರಗಳ ಸಮೂಹ. ಯಾವ ದೇವತೆಯನ್ನು ಬೇಕಾದರೂ ನೀನು ಇಚ್ಛಿಸಿ ಆ ಮಂತ್ರವನ್ನು ಪಠಿಸಿದರೆ ಅವರಿಗೆ ಬೇಕಾಗಿಯೋ ಬೇಡವಾಗಿಯೋ ಆ ಮಂತ್ರಕ್ಕೆ ವಶರಾಗಿ ಬಂದು ನಿನಗೆ ಸಹಾಯವನ್ನು ಸಹಕಾರವನ್ನು ಮಾಡತಕ್ಕದ್ದು. ಇದು ಅಲ್ಲಿರುವಂತಹ ನಿಯಮ ವಿಧಿ. ಕುಂತಿ ಬಹಳ ಚೆನ್ನಾಗಿಯೇ ಅದನ್ನು ಬಳಸಿದ್ದಾಳೆ ಅಂತ ಕೇಳಿ ಹರ್ಷಿತನಾದವನು ಹೌದು. ನೋಡಿ, ಕೊಟ್ಟದ್ದು ಮಂತ್ರಗ್ರಾಮ, ಅವಳು ಪಡೆದದ್ದು ಓರ್ವ ಮಗನನ್ನು ಮಂತ್ರಗ್ರಾಮಕ್ಕೆ ಸಮಾನವಾಗಿಯೇ ಇದ್ದಾನೆ. ಲೋಕೋತ್ತರವಾದಂತಹ ಕೀರ್ತಿಯನ್ನು ಸಂಪಾದನೆ ಮಾಡಿದಂತಹ ವಿಜಯ ಈಗ ನಿಜಾರ್ಥದಲ್ಲಿ ಮಂತ್ರಗ್ರಾಮವಾಗಿದ್ದಾನೆ. ಆದ್ರೆ ಆ ವಿಜಯನ ಹಿಂದಿರುವ ಮತ್ತೊಂದು ವಿಜಯ ಉಂಟು ನೋಡಿ, ಅದು ಶ್ರೀಹರಿ. ಅವನು ನನ್ನನ್ನು ಇತ್ತೀಚೆಗೆ ಬಹಳ ಕಾಡತೊಡಗಿದ್ದಾನೆ. ಅದಕ್ಕೆ ಕಾರಣ ಇಲ್ಲದಿಲ್ಲ, ಪ್ರೇರಣೆ ಉಂಟು. ಒಂದು ಕಲಿಯ ಪ್ರೇರಣೆಯಾಯ್ತು ಮುನಿ ಪಾಗೆ, ಕಲಿಯ ಪ್ರೇರಣೆಯಾಯ್ತು ಮುನಿ ಪಾಗೆ, ನಳಿನ ನಾಭನ ಕಾಂಬ ತವ ಕದೆ, ನಳಿನ ನಾಭನ ಕಾಂಬ ತವ ಕದೆ.
ನಲವಿನಲಿ ನಡೆ ತಂದ ಕೃಷ್ಣನ ನೆಲೆಗೆ ತಾನು, ನಲವಿನಲಿ ನಡೆ ತಂದ ಕೃಷ್ಣನ ನೆಲೆಗೆ ತಾನು, ಪ್ರಪಂಚದ ಕಳೆಯನ್ನೆಲ್ಲ ತೊಳೆಯುವುದಕ್ಕೆ ಅವತಾರವನ್ನು ಗೈದಂತಹವನು ಮಹಾಪುರುಷ ಶ್ರೀಕೃಷ್ಣ. ಅವನು ಕಪ್ಪು, ಆದರೆ ನನಗೆ ಪ್ರೇರಣೆಯಾಗುತ್ತಾ ಇರುವಂತಹದ್ದು ಆ ಬಾಗಿಲಿನಲ್ಲಿ ನಿಂತಹ ಒಬ್ಬ ಕರಿಯ ವ್ಯಕ್ತಿ. ಕರಿಯಾದ ಕಂಬಳಿಯನ್ನು ಹೊದ್ದಿದ್ದಾನೆ. ಶರೀರದಲ್ಲಿ ಅವನ ಹಲ್ಲುಗಳು ಮಾತ್ರ ಬಿಳುಪಾಗಿವೆ, ಉಳಿದ ಎಲ್ಲವೂ ಕಪ್ಪು. ಯಾರಪ್ಪ ಅವನು ಅಂತ ಹೇಳಿ ದೃಷ್ಟಿಸಿ ನೋಡುವಾಗ ಕಲಿಪುರುಷ ಅಂತ ಹೇಳುವುದು ಸ್ಪಷ್ಟವಾಗಿದೆ. ಮುಂದಿನ ಯುಗ ತನ್ನದ್ದು, ತನ್ನ ಪ್ರವೇಶಕ್ಕೊಂದು ಅನುವನ್ನು ಮಾಡಿಕೊಡಬೇಕು ಎನ್ನುವಂತಹ ಪ್ರೇರಣೆಯನ್ನು ಮಾಡುತ್ತಾ ಇದ್ದಾನೆ. ಆ ಕರಿಯ ಕಲಿಪುರುಷ ಒಳಗ ಬರಬೇಕು ಅಂತಾದರೆ ಈ ಕರಿಯ ಕೃಷ್ಣ ಇಲ್ಲಿಂದ ಹೊರ ಹೋಗಬೇಕಲ್ಲ, ಅದಕ್ಕೂ ನಾನೇ ಆಗಬೇಕು. ಹೋಗಲಿ, ಕೃಷ್ಣ ಇರುವುದೆಲ್ಲಿ? ದ್ವಾರಾವತಿ ಅತ್ತ. ಎರಡೇ ಕಾಲು ಸಾಕಲ್ವ? ಧಾಪುಗಾಲಿನಿಂದ ಧಾವಿಸ್ತೇನೆ ಧಾವಿಸ್ತೇನೆ. ಧರ್ಮ ರಕ್ಷಾ ದೀಕ್ಷಿತನುತ ಧರ್ಮರಾಜನ ಪಟ್ಟಕೇರಿಸಿ, ಧರ್ಮ ರಕ್ಷಾ ದೀಕ್ಷಿತನುತ ಧರ್ಮರಾಜನ ಪಟ್ಟಕೇರಿಸಿ, ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿ, ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿ ನೆಮ್ಮದಿಯೊಳಿರಲು ಎರಡೂ ಉಂಟಲ್ಲ, ಉತ್ಥಾನವೂ ಉಂಟು ಪತನವೂ ಉಂಟು. ಯಾವುದು ಉತ್ಥಾನವನ್ನು ಹೊಂದಬೇಕು, ಯಾವುದು ಪತನವನ್ನು ಹೊಂದಬೇಕು, ಇದನ್ನು ಒಂದು ದೈವ ನಿರ್ಣಯಿಸ್ತದೆ, ಇಲ್ಲದಿದ್ರೆ ಕಾಲ ನಿರ್ಣಯಿಸ್ತದೆ. ಕಾಲಗತಿಗೆ ಸಹಜವಾಗಿಯೇ ಧರ್ಮೋತ್ಥಾನವೋ ಅಧರ್ಮದ ಪತನವೋ ಅಲ್ಲ, ಅಧರ್ಮೋತ್ಥಾನವೋ ಧರ್ಮದ ಪತನವೋ ಆಗ್ತದೆ ಎಂಬುದನ್ನು ಹೇಗುಂಟೋ ಹಾಗೆ ಅಂಗೀಕರಿಸುವುದೇ ಹೌದು ಅಂತ. ನಾವು ಯಾವುದರಲ್ಲಿ ಹಸ್ತಕ್ಷೇಪ ಮಾಡಬೇಕು ಅಂತ ಇಲ್ವಲ್ಲ. ಯಾವುದು ಅತಿಯಾಗಿ ಕಾಣುತ್ತದ ಆಗ ಅತಿಯನ್ನು ನಿವಾರಿಸಿ ಸಹಜತೆ ಅನ್ನೋದನ್ನು ಸ್ಥಾಪಿಸುವ ಉದ್ದೇಶಕ್ಕಾಗಿ ನಾನು ಮಾತು ಕೊಟ್ಟ ಸಂಭವಾಮಿ ಹಾಗೊಂದು ಬದ್ಧತೆಯನ್ನು ಆರೋಪಿಸಿಕೊಂಡು ಮೂಡಿ ಬಂದ ಮೇಲೆ ಅದನ್ನು ಮಾಡಿದ್ದೇನೆ. ಕೊನೆಗೂ ಧರ್ಮವೇ ಗೆಲುವನ್ನು ಸಾಧಿಸಿದೆ. ಈ ತೃಪ್ತಿ ಜನಮನೋಧರ್ಮದಲ್ಲಿ ನೆಲೆಸಬೇಕಾದದ್ದೇ ನಮ್ಮ ಲಕ್ಷ್ಯ. ಮತ್ತೆ ಶಾಶ್ವತವಾಗಿ ಧರ್ಮವೂ ಅಲ್ಲ ಅಧರ್ಮವೂ ಅಲ್ಲ. ದೈವ ಸ್ವರೂಪದಲ್ಲಿರುವ ನಮ್ಮಂಥವರಿಗೆ ಒಂದು ವರ್ಜ್ಯ ಒಂದು ಸ್ವೀಕಾರ್ಯ ಅಂತ ಇಲ್ಲ, ಎರಡೂ ಸಮಾನ. ಈ ನೆಲೆಯಿಂದ ಜನರಿಗೆ ಯಾವುದು ಪರಮಪ್ರಿಯವಾದ ಒಂದು ಸ್ಥಿತಿಯೋ ಅದು ದೈವದಿಂದ ಉಂಟಾಗ್ತದೆ ಎಂಬ ಭರವಸೆಯನ್ನು ಮೂಡಿಸುವುದಕ್ಕಾಗಿ ಅಧರ್ಮಿಗಳಾಗಿ ವ್ಯವಹರಿಸಿದ ಕೌರವಾದಿಗಳ ನಿಗ್ರಹವನ್ನೂ ಮಾಡಿಸಿ ಯಾರು ಧರ್ಮರಾಯ ಎಂಬ ಅಭಿಧಾನದಿಂದ ಲೋಕಪ್ರೀತಿಗೆ ಪಾತ್ರನಾದನೋ ಆ ಯುಧಿಷ್ಠಿರನನ್ನು ಸಿಂಹಾಸನ ಸ್ಥಿತನಾಗುವ ಹಾಗೆ ಮಾಡಿದೆ ಎಂಬಲ್ಲಿಗೆ ನಾವು ಮಾಡಬೇಕಾದ ಒಂದು ಹಂತದ ಕಾರ್ಯ ಮುಗಿಯಿತು ಅಂತ ಅರ್ಥ. ಮತ್ತಿನ್ನೇನು, ಮತ್ತೆ ಜೀವ ಸ್ವಾತಂತ್ರ್ಯದಿಂದ ಅವರು ಏನನ್ನು ಮಾಡ್ತಾರೋ ಅದನ್ನು ಅವರು ಅನುಭವಿಸಲೇಬೇಕು, ಅನುಭವಿಸ್ತಾರೆ. ಹಾಗೆ ಅಂತ ನೋಡಿದವರಿಗೆ ನಾನು ನೆಮ್ಮದಿಯಲ್ಲಿ ಇದ್ದೇನೆ ಅಂತ ಕಾಣ್ತದೆ. ಅಲ್ವೋ ಅಂತ ಕೇಳಿದ್ರೆ ನಮ್ಮ ನೆಮ್ಮದಿಗೆ ಭಂಗ ಇದೆ. ಹಾಗಂತ ನೆಮ್ಮದಿಯೋ ಅಂತ ಕೇಳಿದ್ರೆ ಆಗಬೇಕಾದದ್ದು ಆಗುವಲ್ಲಿವರೆಗೆ ನಮ್ಗೆ ನೆಮ್ಮದಿ ಅಂತಹ ಒಂದು ನಿರೀಕ್ಷೆಯಲ್ಲಿರುವಾಗ ಯಾರೋ ಹೇಳಿದ್ರು, ಮಹರ್ಷಿಗಳಾದಂತಹ ದುರ್ವಾಸರು ಬರ್ತಾ ಇದ್ದಾರೆ. ಕೆಲವು ಕಾಲ ಆಯ್ತಲ್ಲ ಈ ಮಹರ್ಷಿಯ ಮುಖ ನೋಡದೆ, ಈಗ ನೋಡುವ ಒಂದು ಅವಕಾಶವನ್ನು ಅವನೇ ಕಲ್ಪಿಸಿದ್ದಾನೆ ಅಂತ ನೋಡತಕ್ಕವನೇ ಹೌದಲ್ಲ.
ಹಾಗಾಗಿ ಧಾವಿಸಿ ಬಂದಿದ್ದೇನೆ ಮಹಾದ್ವಾರಕ್ಕೆ. ಹಾ ಮಹರ್ಷಿ ದುರ್ವಾಸರು ಬರಬೇಕು. ಮಾಧವನಿಗೆ ಮಂಗಳ ಆಗಲಿ. ಬರಬೇಕು, ಒಳಗೆ ಬರಬೇಕು. ಬಂದೆ ಮಣಿಪಾಲ. ಓ ಮುನಿಪಾಲ ವನಜ ದರ್ಶನದಿಂದ ಮುನಿಪಾಲ ತವ ಪಾದ ವನಜ ದರ್ಶನದಿಂದ ಜನುಮ ಸಾರ್ಥಕವಾದುದೋ ಜನುಮ ಸಾರ್ಥಕವಾದುದೋ ಅನುನಯದಲ್ಲಿ ಬೇಳು ಬಂದಾಗಮನವೇನೆ ಅನುನಯದಲ್ಲಿ ಬೇಳು ಬಂದಾಗಮನವೇನೆ ವನಜಾಕ್ಷ ನೋಡನಿಂದನೋ ವನಜಾಕ್ಷ ನೋಡನಿಂದನೋ ಮಹನೀಯ, ನಿನ್ನನ್ನು ನೋಡುವಾಗಲೆಲ್ಲ ಒಂದು ನಿರ್ಣಯಕ್ಕೆ ಬರ್ಲಿಕ್ಕಾಗದ ಸ್ಥಿತಿಯೇ ನಮ್ಗೆ ಪ್ರಾಪ್ತಿಸು. ನನಗೂ ಹಾಗೆ. ಅದು ಅಂತ ಕೇಳಿದ್ರೆ ಅದಲ್ಲ, ಇದು ಅಂತ ಕೇಳಿದ್ರೆ ಇದಲ್ಲ, ಹಾಗೂ ಅಂತ ಕೇಳಿದ್ರೆ ಹಾಗೂ ಅಲ್ಲ, ಹೀಗ ಅಂತ ಕೇಳಿದ್ರೆ ಹೀಗೂ. ಮತ್ತೆ ಹೇಗೆ ಅನ್ನೋದಕ್ಕೆ ಯಾರಿಗೂ ಗೊತ್ತಿಲ್ಲ. ಒಟ್ಟು ಏನೂ ಅಲ್ಲ. ಏನೂ ಅಲ್ಲದಕ್ಕೊಂದು ಮೌಲ್ಯ ಉಂಟು. ಆ ಮೌಲ್ಯವನ್ನು ನಿನ್ನ ವ್ಯಕ್ತಿತ್ವಕ್ಕೆ ಆರೋಪಿಸುವುದಾದ್ರೆ ಆದ್ರೆ ಬಹುಶಃ ನಮ್ಮಂಥವರಿಗೆ ಯಾರಿಗೂ ಸಾಧ್ಯವಾಗದೇ ಇರುವ ಒಂದು ನಿರ್ಲಿಪ್ತಿ ಅದು ನಿನ್ನಲ್ಲಿ ಉಂಟು ಅಂತ ಸ್ಪಷ್ಟ. ದುರ್ವಾಸರ ಸ್ನಾನ ಮಾಡ್ತಾರೋ ಅಂತ ಕೇಳಿದ್ರೆ ಅವರಿಗೆ ಬೇಕು ಅಂತ ಆದ್ರೆ ಮಾಡ್ತಾರೆ, ಬೇಡ ಅಂತ ಆದ್ರೆ ಮಾಡುವುದಿಲ್ಲ. ಲೋಕದಲ್ಲಿ ಮಲಿನತೆ ಉಂಟು ಅಂತಾದ್ರೆ ನನ್ನ ಸ್ನಾನ ಪ್ರಯೋಜನ ಸಿದ್ಧಿ ಯಾರಿಗೆ? ಲೋಕಕ್ಕೆ ಅಂತ ತಿಳ್ಕೊಂಡು ನಿನ್ನಂತ ಒಬ್ಬ ಸ್ನಾನ ಮಾಡ್ಲಿ ಅಂತ ಬಯಸುವವರು ಅನೇಕರಿದ್ದಾರೆ. ಒಂದು ಸಲ ದುರ್ವಾಸರು ಸ್ನಾನ ಮಾಡಿ, ಹೌದು, ಒಂದು ಸಲ ದುರ್ವಾಸರು ಊಟ ಮಾಡ್ಲಿ ಹೀಗೆ ಬಯಸಿದವರು ಇಲ್ವಾ? ದೂರ್ವಾಸರು ಊಟ ಮಾಡದೇ ಹೊಟ್ಟೆ ತುಂಬಿಸಿಕೊಳ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಾಯ್ತು. ಸ್ನಾನ ಪೂರ್ವದಲ್ಲಿ ಊಟ ಮಾಡುವುದು, ಸ್ನಾನಾನಂತರದಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವುದು. ಊಟಕ್ಕೆ ಬನ್ನಿ, ಸ್ನಾನ ಮಾಡಿ ಬರ್ತೇನೆ, ಬರಬೇಕಾದ್ರೆ ಇನ್ನು ಊಟ ಬೇಡ, ಹೊಟ್ಟೆ ತುಂಬಿ. ಹಾಗಾದ್ರೆ ಸ್ನಾನವೇ ಊಟವಾ? ಅಂದ್ರೆ ಒಂದು ಗೊಂದಲಮಯವಾದ ಸ್ಥಿತಿ, ಒಂದು ಒಗಟಿನಂತಹ ಸ್ವರೂಪ, ಯಾರಿಗೂ ಏನು ಕೊನೆವರೆಗೂ ಗೊತ್ತಾಗದೇ ಇದ್ದದ್ದು. ಅದೇನು ಅಂತ ಕೇಳಿದ್ರೆ ಈಗ ಗೊತ್ತಾಯ್ತು. ಯಾವುದು? ಇಷ್ಟು. ನೀನ ಹಳೆ ಪ್ರಕರಣವನ್ನು ಇನ್ನೂ ಮರೆತಿಲ್ಲ. ಯಾವುದನ್ನಾದ್ರೂ ಮರೆಯಬಹುದೇ? ಮರೆತರೆ ನಿನ್ನಂತವ ಬಿಟ್ಟ, ಬಿಡ್ಲಿಕ್ಕೂ ಇಲ್ಲ. ಮರ್ತದ ಯಾಕೆ ಅಂತ ಕೇಳಲಿಕ್ಕಿಲ್ವಾ? ಅಲ್ವಾ? ಆದ್ರಿಂದ ಮರಿಲಿಕ್ಕೆ. ಆದ್ರೂ ಒಂದುಂಟು, ಒಂದು ಅಗಳು ಸಾಕಾಗುತ್ತದಲ್ವ ಹೊಟ್ಟೆ ತುಂಬಲಿಕ್ಕೆ. ಹೊಟ್ಟೆ ಸಣ್ಣದಾದ್ರೆ ಹೆಚ್ಚು ಬೇಕಾಗ್ತದೆ, ಹೊಟ್ಟೆ ದೊಡ್ಡದಾದ್ರೆ ಕಡಿಮೆ ಸಾಕಾಗ್ತದೆ. ಬ್ರಹ್ಮಾಂಡದಲ್ಲಿ ತಿಳಿಯುವುದು ಹೇಗೆ ಗೊತ್ತುಂಟು? ಹೇಗೆ? ದೊಡ್ಡ ಹೊಟ್ಟೆ ಇದ್ದವರಿಗೆ ಹೆಚ್ಚು ಬೇಕು ಅಂತ ತಿಳಿಯುವುದು, ನಿಜವಾಗಿ ದೊಡ್ಡ ಹೊಟ್ಟೆ ಇದ್ದವರಿಗೆ ಕಡಿಮೆ ಸಾಕಾಗ್ತದೆ. ಅದು ಹೌದು ಅಂತ ನೀನು ಮಾಡಿ ತೋರಿಸಿದೆಯಲ್ಲ. ನೀನೇ ಅನುಭವವನ್ನು ಹೇಳಿದ ಮೇಲೆ ಅಲ್ಲ ಅಂತ ಹೇಳುದು. ಇಡೀ ಬ್ರಹ್ಮಾಂಡವನ್ನು ನಿನ್ನ ಉದರದಲ್ಲಿ ಇಟ್ಟುಕೊಂಡವನಾದ್ರೂ ಒಂದು ಅಗಳು ಸಾಕಾಗುತ್ತದೆ ತೆಗಲಿಕ್ಕೆ. ಇರುವ ಕಾರಣ ಇಷ್ಟು ಸಾಕಾಗ್ತದೆ. ಏನು ಇಲ್ಲದಿದ್ರೆ ಎಷ್ಟು ಕೊಟ್ಟರು ಸಾಕಾಗಲಿಕ್ಕೆ ಅಲ್ವೇ? ನಾವು ಊಟ ಮಾಡಿದ್ದು, ಊಟ ಬಯಸಿದ್ದು, ಊಟ ಬಿಟ್ಟದ್ದು ಇದನ್ನೆಲ್ಲ ಲೆಕ್ಕಿಸಿದ್ರೆ ನಾವು ಏನೇನು ಅಲ್ಲ. ಒಂದು ಸಮಾಧಾನ ಏನು? ನಮ್ಮಂಥವರಿಗೆ ಪಾದದರ್ಶನವನ್ನು ಮಾಡಿಸಬೇಕು ಅನ್ನೋ ಕೃಪೆಯಿಂದ ಎಲ್ಲಿಂದ ಬಂದ್ರೆ ಎಲ್ಲಿಗೆ ಬಂದದ್ದು ಅಂತ ಮುಖ್ಯ ಅಲ್ವಾ? ಹೌದಪ್ಪ. ಇಲ್ಲಿಯವರೆಗೆ ಚಿತ್ತೈಸಿದಂತಹ ಮಹಾಮುನೀಶ್ವರ ಸಂತೋಷ ಆಯ್ತು. ತಮಾಪಾದ ವನದ ದರ್ಶನ ಸಂತೋಷ ಆಯ್ತಾ? ಸಂತೋಷ ಮಾತ್ರ ಮತ್ತೆ ಜನ್ಮ ಸಾರ್ಥಕವ. ಯಾರದ್ದಪ್ಪ? ಒಬ್ಬ ಗೃಹಸ್ಥನ. ಸರಿ, ನನಗೆ ಬಂದದ್ದು. ಮತ್ತೆ ನಿನ್ನದ್ದು ಅಂತ ಹೇಳಿದ್ರೆ ನಾನು ಬಹಳ ಆಲೋಚನೆ ಮಾಡಬೇಕಿತ್ತು. ಅಲ್ಲ, ಹೇಳಲಿಕ್ಕೆ ಮೊದಲೇ ನಾನು ಆಲೋಚನೆ ಮಾಡಿದೆ, ನನ್ನ ಯಾವ ಜನ್ಮದ್ದು ಅಲ್ವಾ? ಹೌದಪ್ಪ. ಆದ್ರಿಂದ ನನ್ನ ಮನೆಯನ್ನು ಹುಡುಕಿ ಬಂದದ್ದಾದ್ರೆ ಈ ಮನೆಯಲ್ಲಿರತಕ್ಕ ಗೃಹಸ್ಥ ಜನ್ಮ ಸಾರ್ಥಕವಾಯಿತು ಎಂಬ ಭಾವವನ್ನು ಹೊಂದಿದ್ದ ಒಂದು ಉಪಕಾರ ಮಾಡಬೇಕು. ಏನು? ಯಥಾಸಾಧ್ಯ ಸತ್ಕಾರ ಮಾಡ್ತೇನೆ, ತೃಪ್ತನಾಗುದು.
ಯಾಕಂದ್ರೆ ಇದು ಸಾಲು ಅಂತ ಏನಾದ್ರೂ ನಿನ್ನ ಬಾಯಿಯಲ್ಲಿ ಬಂದ್ರೆ ನಾನು ಎಲ್ಲಿಂದ ತರಲಿ? ನಿನಗೆ ಸಾಕಾಗುವುದನ್ನು ಅಲ್ವಾ? ಹಾಗಾಗಿ ಆಸನವ ಮಧುಬರಕಾದಿಗಳ ಏನು ಸಾಧ್ಯ ಉಂಟು ಅದನ್ನು ಕೊಟ್ಟಿದ್ದೆ. ತೃಪ್ತನಾಗಬೇಕು ಅಂತ ಕೇಳ್ತೇನೆ. ಜೊತೆಯಲ್ಲಿ ಒಂದು ಕುತೂಹಲ ಶಮನವನ್ನು ಆಗಬೇಕು. ಏನಪ್ಪ ಕುತೂಹಲ? ಎಲ್ಲಿಂದ ಬಂದದ್ದು ಅಂತ ಗೊತ್ತಿಲ್ಲದೆ ಇರುವ ಕಾರಣ, ಎಲ್ಲಿಗೆ ಹೊರಟದ್ದು ಅಂತಲೂ ಸ್ಪಷ್ಟ ಇಲ್ಲದೆ ಇರುವ ಕಾರಣ, ಎರಡಕ್ಕೆ ಉತ್ತರ ಗೊತ್ತಾದ್ರೆ ಸಾಕು. ಈಗ ನಾನು ಎಲ್ಲಿಂದ ಬಂದದ್ದು ಅಂತಾಗಬೇಕು, ಎಲ್ಲಿಗೆ ಹೊರಟದ್ದು ಅಂತಾಗಬೇಕು. ಹೌದು. ಈಗ ಇರುವುದೆಲ್ಲಿ ಅಂತ ಹೇಳಬೇಕು ಅಂತೀವಿ. ಅದು ಗೊತ್ತುಂಟು. ಆದ್ರಿಂದ ಒಂದು ಕೃಪೆ ಮಾಡಿ ಹೇಳಿದ್ರೆ ಮತ್ತೆ ಒಮ್ಮೆ ಇನ್ನೊಂದು ಸಾಲು ಸೇರಿಸಲಿಕ್ಕೆ ಆಗ್ತದೆ. ಏನು? ಜನ್ಮ ಸಾರ್ಥಕವಾದ. ಅದನ್ನು ಹೇಳಿದ್ರೆ ಮತ್ತೆ ಈಗ ನಿನ್ನ ಜನ್ಮ ಸಾರ್ಥಕ ಆಗುತ್ತದೆ. ಆದ ಕಾರಣ ಒಂದು ಓ ಹರಿ, ಹರಿಯಲಾಲಿಸೀಗ 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 ನಿನ್ನಯ ದರ್ಶನ ಸಂಯೋಗ, ನಿನ್ನಯ ದರ್ಶನ ಸಂಯೋಗ ಹೊರತೇನಿಹುದೈ ಕಾರಣ ಬರವಿಗೆ, ಹೊರತೇನಿಹುದೈ ಕಾರಣ ಬರವಿಗೆ ಧರೆಯಲ್ಲಿ ಧರ್ಮವ ನೆಲೆಗೊಳಿಸಿದೆ ನೀ, ಹೊರತೇನಿಹುದೈ ಕಾರಣ ಬರವಿಗೆ ಧರೆಯಲ್ಲಿ ಧರ್ಮವ ನೆಲೆಗೊಳಿಸಿದೆ ನೀ. ಹರಿಯೇ ಲಾಲಿಸೀಗ ಸರ್ವರ ಅಘವನ್ನು ಪರಿಹಾರ ಮಾಡುವಂತಹ ಓ ಹರಿ, ಲಾಲಿಸಬೇಕು. ಆದ್ರೆ ಕೇವಲ ಕಿವಿಯಲ್ಲಿ ಕೇಳಿದ್ರೆ ಸಾಲದು, ಮತ್ತೆ ಮೈಯೆಲ್ಲ ಶ್ರವಣೇಂದ್ರಿಯವನ್ನು ಹೊಂದಿದವನಾಗಿಯೇ ಲಾಲಿಸಬೇಕು. ಸಾಮಾನ್ಯವಾಗಿ ನಮ್ಮಂಥವರಿಗೆ ಕಿವಿ ಎಲ್ಲಿ ಉಂಟು ಅಂತ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಅಲ್ವಾ? ಈಗ ದರ್ಶನದಿಂದ ಜನ್ಮ ಸಾರ್ಥಕವಾಯಿತು, ಗೃಹಸ್ಥ ಪಾವನನಾದ ಅಂತ ನೀನು ಹೇಳುವಾಗಲೇ ಅದೇ ಭಾವ ಈ ಕಡೆಯಲ್ಲಿಯೂ ಬೆಳೆಯುತ್ತಾ ಉಂಟು. ಹೌದು, ನಿನ್ನ ದರ್ಶನ ಯೋಗದಿಂದಲೇ ಸಾರ್ಥಕ್ಯವನ್ನು ಅನುಭವಿಸಿದೆ. ಎಲ್ಲಿಂದ ಬಂದೆ ಅಂತ ಹೇಳುವುದು ಮರ್ತೇ ಹೋಯಿತು. ಆದ್ರೆ ಬಂದದ್ದು ಹೌದು ಅಂತ ಹೇಳುವ ಎಚ್ಚರ ಉಂಟು. ಇನ್ನು ಎಲ್ಲಿಗೆ ಹೋಗಬೇಕು ಇದುವರೆಗೆ ಆ ಪ್ರಶ್ನೆಯೇ ಬಂದದ್ದಿರಲಿಲ್ಲ. ಈಗ ನೀನು ಈ ಮಾತಾಡಿದ ಬಳಿಕ ಬಂತು ಮುಂದೆಲ್ಲಿಗೆ ಹೋಗುವುದು ಅಂತ. ಈಗ ಸಾಮಾನ್ಯ ಜೀವಿಯಾದವನಿಗೆ ಇರಬೇಕಾದ ಪ್ರಧಾನವಾದ ಪ್ರಶ್ನೆ ಅದಲ್ಲೋ, ನಾನು ಹೋಗಿ ತಲುಪುವುದು ಎಲ್ಲಿಗೆ? ಹೆಚ್ಚಿನವರು ಮಾಡುವ ತೊಂದರೆಯೋ ಅಥವಾ ಅವರ ಅಜ್ಞಾನವೋ ಆಲೋಚನೆ ಮಾಡುವ. ಮನೆಗೆ ಹೋಗಿ ತಲುಪಬೇಕು, ಆದ್ರೆ ಮನೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಇರ್ತಾರೆ. ಆದ್ರೆ ಅವ್ರು ಹೇಳುವುದೇನು ಗೊತ್ತಾ? ನಾನು ಮನೆಯಲ್ಲಿದ್ದೇನೆ ಅಂತ. ಕೆಲವು ಸಲ ಇನ್ನೊಬ್ಬರ ಮನೆಯಲ್ಲಿದ್ದವರು ಹಾಗೆ ಹೇಳಿ ಅದು ಇನ್ನೊಬ್ಬರ ಮನೆಯಲ್ಲಿದ್ದವರು ಅಲ್ವಾ, ಯಾರ ಮನೆಯಲ್ಲಿ ಅಂತಲ್ಲ, ಅವರವರ ಮನೆಗೆ ಅವರವರು ಹೋಗುವ ಸ್ಥಿತಿ ಒಂದು ಪ್ರಪಂಚದಲ್ಲಿ ಉಂಟು ಅಂತ. ಹಾಗೆ ಧರ್ಮ ಉಂಟು ಅಂತ ಆ ಮನೆಗೆ ತಲುಪಬೇಕು ಅಂತಾದ್ರೆ ಈಗ ಪಕ್ಕನೆ ಎಚ್ಚರವಾದದ್ದು ನಾನಿನ್ನು ದಾರಿಯಲ್ಲಿದ್ದೇನೆ ಅಂತ. ಮನೆಗೆ ಮುಟ್ಲಿಲ್ಲ ಇಲ್ಲ. ಮತ್ತೆ ವನಜ ದರ್ಶನದಿಂದಲೇ ಸಫಲವಾಯಿತು ಅಂತ ನೀನ್ ಹೇಳ್ತಾ ಇದ್ದಿ. ಪಾದವನಜ ದರ್ಶನದಿಂದ ನನಗೆ ನಿನ್ನ ಮುಖಾರವಿಂದವನ್ನು ನೋಡಿದ ನೆನಪೇ ಆಗಲಿಲ್ಲ ಕೃಷ್ಣ. ಅಲ್ಲ, ಅವನು ಅಂದು ನಿನ್ನ ನವಿಲುಗರಿಯನ್ನ ನಾನು ನೋಡಿದ್ದೇನೆ ಕಾಮ್ಯ ಕಾಮನದಲ್ಲಿ. ಪಾಂಡವರ ಬಿಡಾರಕ್ಕೆ ನಾನು ಹೋದೆ, ಅದಕ್ಕಿಂತ ಮೊದಲು ಕೌರವನಲ್ಲಿ ಹೋಗಿದ್ದೆ. ಹೊಟ್ಟೆ ತುಂಬ ಉಂಡಿದ್ದೆ ಕೃಷ್ಣ. ಎಲ್ಲಿಯವರೆಗೆ ಉಂಡಿದ್ದೆ ಕೇಳಿದ್ರೆ ಮತ್ತೆ ಈ ಯುಗಕ್ಕೆ ಇನ್ನು ಊಟ ಬೇಡ, ಅಷ್ಟು ಉಂಟಿದ್ದೆ. ಆದ್ರೆ ಯೋಗ ನೋಡು, ಪಾಂಡವರ ಮನೆಯ ಅಂಗಳಕ್ಕೆ ಹೋಗುವಾಗ ನನಗೆ ಹಸಿವು. ಅಲ್ಲಿಗೆ ಹೋದ, ಅಲ್ಲಿ ಹೋದಾಗ ಹಸಿವು ಬಾಧಿಸಿದ್ದೌದು. ಅನ್ನಾರ್ಥಿ ಅಂತ ಹೇಳಿದೆ. ಸ್ನಾನ ಮಾಡಿ ಬರ್ತೀರಾ ಕೇಳಿದ ಅವ ಬುದ್ಧಿವಂತ. ನಿಮ್ಮ ಧರ್ಮರಾಯ, ನಿಮಗೆ ಸ್ನಾನ ಮಾಡುವ ಅಭ್ಯಾಸ ಉಂಟು ಕೇಳಿದ್ದವನು. ಹಾಗೆ ಸ್ನಾನ ಮಾಡಿ ಬರ್ತೀರೋ? ನದಿಯಲ್ಲಿ ಉಂಟು ಅಂತ. ಮೀಹವನ್ನು ಮುಗಿಸಿ ಬರ್ತೇನೆ ಅಂತ ಶಿಷ್ಯರಿಗೆಲ್ಲ ಹೇಳಿದೆ. ಮತ್ತೆ ನೀವು ಸ್ನಾನ ಮಾಡಿದ್ರು ಅಂತ ಕೇಳಲಿಕ್ಕಿಲ್ಲ, ನನ್ನ ಶಿಷ್ಯರೆಲ್ಲ ಕೆರೆಗೆ ಮುಳುಗಿದ್ದಾರೆ. ಮರಳಿ ಬರುವಾಗ ನಿನ್ನ ನವಿಲುಗರಿ ಮಾತ್ರ ಕಾಣಿಸಿತು, ನೀನ್ ಕಾಣ್ಲಿಲ್ಲ. ನಮಗೆ ಹೊಟ್ಟೆ ತುಂಬಿತ್ತು ಅಷ್ಟೇ. ಪ್ರಕರಣ ಹೀಗಿರುವಾಗ ಹಾಗಾದ್ರೆ ಅವನನ್ನೊಂದು ನೋಡ್ಬೇಕು 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 ಎನ್ನುವ ಸಂಕಲ್ಪ ಅದು ಹಾಗೆಯೇ ಉಳಿದಿತ್ತು ಕೃಷ್ಣ. ಲೋಕ ಹಾಗೆ ಅಲ್ವಾ, ಪರಿವರ್ತನಾಶೀಲವಾದದ್ದು ಪ್ರಪಂಚ ಅಂತ ಎಲ್ಲರೂ ಹೇಳುವಾಗ
ನಾನು ಅದನ್ನೇ ಹೇಳುವವನು ಒಪ್ಪೋಣ. ಅಲ್ಲ, ಮತ್ತೆ ನಾನು ಅದನ್ನು ಹೇಳುವವಲ್ಲ. ಅದನ್ನು ಒಪ್ಪುವ. ಪರಿವರ್ತನಶೀಲವಾದದ್ದು ಪ್ರಪಂಚ ಹಾಳಾಗಿ ಹೋಗಲಿ, ಹೋಗ್ಲಿ. ನನ್ನಲ್ಲಿ ಪರಿವರ್ತನೆ ಆಗುತ್ತಾ ಉಂಟಲ್ಲ, ಇದು ವಿಷಯ. ಹಾಳಾಗೋದು ಬೇಡ. ಇದು ವಿಷಯ. ಹ. ಹಾಗೆ ಹ. ನಾಳೆ ದಿವಸ ಏನಾಗುತ್ತದೋ ಏನೋ, ಹ್ಮ್. ನಾನಿರ್ತೇನೋ, ಕೃಷ್ಣ ಇರ್ತಾನೋ, ಇದೆಲ್ಲ ಪ್ರಶ್ನೆಗಳು ಬಂದಾಗ ಹ್ಮ್. ಇದ್ದಾಗಲೇ ನೋಡಿಕೊಂಡು ಹೋಗುವ, ನೋಡ್ಬೇಕಾದ್ರೆ ಇದ್ದಾಗಲೇ ನೋಡಿಕೊಂಡು ಹೋಗುವ ಗೊತ್ತಾಗ್ತದೆ. ಅಂತಲೇ ಬಂದವ ನಾನು. ಒಳ್ಳೆದಾಯ್ತು. ಈಗ ಬಂದ ಮೇಲೆ, ಹ. ನೋಡಿದ ಮೇಲೆ, ಈಗ ಬಂದ ಕಾರಣ ಅಂತ ಹೇಳುವುದು ನಿಶ್ಶೇಷವಾಗಿದೆ. ಕೊಂಡೋಗ್ಲಿಕ್ಕೆ ಬಂದವನಿಗೆ ಕೊಂಡೋಗ್ಬೇಕು ಅನ್ನೋದು ಮರ್ತೋಗಿದ್ದಲ್ಲ, ಬೇಡ ಅಂತ ಅನ್ನಿಸಿ. ಬೇಡ ಅಂತ ಕಾಣ್ತದೆ. ಕೊಂಡು ಹೋಗ್ಲಿಕ್ಕೆ ಏನಿಲ್ಲ ಅಂತಾದ್ರೆ, ಓ ಬಿಸಜಾಂಬಕ, ಹ. ಬಿಸಜಾಂಬಕ ಕೇಳು, ಬಿಸಜಾಂಬಕ ಕೇಳು, ಈಗತಿ ಹಸಿದಿಹೆನು ದಯಾಳು, ಈಗತಿ ಹಸಿದಿಹೆನು ದಯಾಳು. ಬಿಸಿಗದಿರನು ಮಧ್ಯಾಹ್ನದೊಳೆಸಗಿಹ, ಬಿಸಿಗದಿರನು ಮಧ್ಯಾಹ್ನದೊಳೆಸಗಿಹ, ಎಸೆವ ಸುಭೋಜನ ನೀಡೈ ತೋಷದಿ. ಬಿಸಿಗದಿರನು ಮಧ್ಯಾಹ್ನದೊಳೆಸಗಿಹ, ಎಸೆವ ಸುಭೋಜನ ನೀಡೈ ತೋಷದಿ. ಬಿಸಜಾಂಬಕ ಕೇಳು. ಓ ಬಿಸಜಾಂಬಕ, ಕೊಂಡು ಹೋಗುವುದಕ್ಕೆ ಏನಿಲ್ಲ ಅಂತ ಆದ್ರೆ ಕೊಂಡೋಗ್ಲಿಕ್ಕೇನು? ಅದು ಕೊಂಡೋಗುವುದೇ ಹ್ಮ್ ಬೇರೆ ರೂಪದಲ್ಲಿ ಅಲ್ವಾ? ಪ್ರತ್ಯಕ್ಷ ಅಲ್ಲದೆ ಹೋದ್ರು ಪರೋಕ್ಷವಾಗಿ ಕೊಂಡು ಹೋಗಬಹುದಾದ ಉಣ್ಣಬೇಕು ಎನ್ನುವ ಅಪೇಕ್ಷೆ ಆಗುತ್ತಾ ಉಂಟು. ಅಷ್ಟಾದ್ರೂ ಒಂದು ಉಂಟು ಅಂತ ಖಂಡಿತ ಉಂಟು. ಆದ್ರೆ ಕಾರಣವನ್ನು ನಾನು ಊಹಿಸಿದೆ. ಈಗ ಯಾಕೆ ನಿನ್ನ ಮನೆ ಅಂಗಳಕ್ಕೆ ಬರುವಾಗ ನನಗೆ ಹಸಿವಾಯಿತು? ಏನು ಹಸಿವಾದದ್ದು ಹೌದು, ಅದು ಸುಳ್ಳು ಅಂತ ನಾನು ಹೇಳುವೆ. ಮೇಲೆ ನೋಡಿದ್ರೆ ಬೆಂಗದಿರ ನಡುನೆತ್ತಿಗೆ ಬಂದಿದ್ದಾನೆ. ಹಾಗಾಗಿ ಹಸಿವೆ ಅದು ಅಲ್ಲಪ್ಪ, ಮತ್ತೆ ತಂಗದಿರನ ವಂಶದಲ್ಲಿ ಹುಟ್ಟಿದ ನಿನ್ನ ಮುಂದೆ ಬರುವಾಗ ಹ. ಶಾಂತತೆಯ ಅನುಭವವನ್ನು ಹೊಂದಿದ ನನಗೆ ಹ. ಆ ಬೆಂಗದಿರ ಏನು ಮಾಡಿಯ? ಹ್ಮ್. ಅದಲ್ಲ ವಿಷಯ. ಮತ್ತೆ ನಾನು ಹಿಂದೆ ಉಂಡ ಊಟ ನೆನಪಾದದ್ದು ನನಗೆ. ಯಾವುದು? ಯಾವುದು? ಯುಧಿಷ್ಠಿರನ ಮನೆ ಅಂಗಳದಲ್ಲೆಲ್ಲ, ಮತ್ತೆ ಕೌರವನ ಮನೆಯಲ್ಲಿ ಅದ್ಯಾಕೆ ನೆನಪಾಯ್ತು? ದುಷ್ಟಾನ್ನ ಅಂತ ಉಣ್ಲಿಕ್ಕೆ ಮೊದಲೇ ಗೊತ್ತಿಲ್ಲ. ಅದು ಉಣ್ಣಬೇಕಾದ್ರೆ ಗೊತ್ತಿತ್ತು. ಹ. ಆದ್ರೆ ಕೆಲವೊಮ್ಮೆ ನಾವೇ ಹಿಡಿದುಕೊಂಡಂತಹ ಹಗ್ಗ ಕಟ್ಟುವುದಿಲ್ವೋ ಕೃಷ್ಣ? ಕಟ್ತದಪ್ಪ ಅಲ್ವಾ? ಹಗ್ಗದ ಗುಣ. ಮೊನ್ನೆ ಕಂಡವರೆಲ್ಲ ಆಡಿದ್ರು, ಪಾರ್ಥನ ರಥದ ಕುದುರೆ ಮೈ ತೊಳಿತಾ ಇದ್ದೀಯಂತೆ ನೀನು. ಅಲ್ಲ ಹೇಳಿದ್ದು ನಾನು, ಆಕ್ಷೇಪ ಅಲ್ಲ. ಅಲ್ಲವಾ, ಶ್ವೇತವಾಹನ ಅಂತ ಅವನಿಗೆ ಬಿರುದು. ಈಗ ತೊಳೆಯುವುದೇ ಹೌದು ಅಂತ ನಿರ್ಣಯ ಮಾಡಿಕೊಂಡು ಅವನಿಗೆ ಯಾರ ಮೈಯಾದ್ರಿ ಅಲ್ವಾ? ಯಾವತ್ತು ಮಲಿನವಾಗದ ಕುದುರೆಗಳು, ದಿವ್ಯವಾದಂತಹ ಅಶ್ವಗಳು. ಆದ್ರೆ ಆಶ್ಚರ್ಯ ಅಂತಂದ್ರೆ ನಾನು ತೊಳೆಯುವಾಗ ಮಾಲಿನ್ಯತೆ ಉಂಟು. ಹೌದಪ್ಪ, ಅದು ತೊಳೆದದ್ದು ಕೃಷ್ಣ ಅಲ್ವಾ? ಆಮೇಲೆ ಇಲ್ಲ, ತೊಳೆದ ಮೇಲೆ ಉಂಟು ಅಂತ ಹೇಳಿದ್ದಲ್ಲ ನಾನು. ಮತ್ತೆ ಪಾಪ ಕುದುರೆಗಳಿಗೆ ಬಾಯಾರಿಕೆಯೂ ಆಗುತ್ತದೆ. ಅವುಗಳ ಬಾಯಾರಿಕೆಯನ್ನು ತಣಿಸುವುದಕ್ಕೆ ನೀರು ಕುಡಿಸಿದ್ದೆ. ಪಾತಾಳದಿಂದ ಗಂಗೆಯೂ ಮೇಲೆ ಬರ್ತಾಳೆ, ಶರ ಪಂಜರ ಸಿದ್ಧವಾಗುತ್ತದೆ, ಮಧ್ಯದಲ್ಲಿ ಯಾರೂ ಪ್ರವೇಶ ಮಾಡದ ಸ್ಥಿತಿ ಒದಗುತ್ತದೆ ಕುರುಕ್ಷೇತ್ರದಲ್ಲಿ. ಎಂತಹ ಅದ್ಭುತ ಕೃಷ್ಣ! ಆ ಕುದುರೆಗಳಿಗೆ ಹಸಿವಾಗುತ್ತದೆ, ನನಗಾಗಬಾರ್ದ? ಕುದುರೆಗಳಿಗೆ ಹಸಿವಾಗುವಾಗ ನಿನಗೆ ಆಗಬಾರದು ಅಂತ ಹೇಳಲಿಕ್ಕೆ ಉಂಟಾ? ಅಲ್ಲ, ಅಂದ್ರೆ ಅವುಗಳಿಗಿಂತ ಕಡೆಯ ಈ ದುರ್ವಾಸ ಅಂತ ಆ ಧ್ವನಿ ಅಲ್ಲ. ಈಗ ಕುದುರೆಗಳ ಮೈ ತೊಳೆಯುವುದು ನನ್ನ ಮೈಯನ್ನು ತೊಳಿ ಅಂತ ಹೇಳಬಾರದು ಅಂತ ಅಲ್ಲ, ನೀ ಹೇಳಿದ್ರೆ ತೊಳೆಯದೆ ಬಿಡ್ತೀಯ ಅಲ್ಲ, ಬಿಟ್ಟೆ ಅಲ್ವಾ? ಈಗ ತೊಳೆಯುವ ಕ್ರಮ ಬೇರೆ ಬಿಟ್ರೆ ತೊಳೆಯುವುದೇ ಅಲ್ವಾ? ಅಲ್ವಾ? ಮತ್ತೆ ಇತ್ತೀಚೆಗೆ ಬಂದ ವಿಷಯ ಅಂದ್ರೆ ತೊಳೆಯುವುದರಲ್ಲಿ ನೀ ಎತ್ತಿದ ಕೈ ಎಲ್ಲವನ್ನು ತೊಳೆದಿದ್ದೆ ಅಲ್ವಾ? ಹಾಗಾಗಿ ಧರ್ಮಸ್ಥಾಪನಾಚಾರ್ಯ ಯಾವುದನ್ನೆಲ್ಲ ತೊಳೆದಿದ್ಯೋ ಅಲ್ಲೆಲ್ಲ ಮಲಿನತೆ ಉಂಟು ಅಂತ ಹೇಳುವುದೇ ಸ್ಪಷ್ಟ. ಆದ್ರೆ ತೊಳೆದ ಬಳಿಕ ಅವೆಲ್ಲ ಹೊಳೆಯುತ್ತಿದ್ದಾವೆ, ಅದನ್ನು ನೋಡ್ತಾ ಇದೆ ಪ್ರಪಂಚ ಅಲ್ವಾ? ಏನೂ ಹೊಳೆಯಲಾರದು ಅಂತಾದ್ರೆ ಬಿಸುಡು ಅಲ್ವಾ? ಈಗ ಅಂದು ಉಂಡಂತಹ ಕೌರವನ ಅನ್ನ ನನಗಿನ್ನು ಜೀರ್ಣ ಆಗಲಿಲ್ಲ ಕೃಷ್ಣ. ಇಲ್ಲ, ಅದು ಜೀರ್ಣ ಆಗಬೇಕು ಅಂತಾದ್ರೆ ಒಳ್ಳೆಯ ಊಟ ಆಗಬೇಕು. ಅದನ್ನು ಜೀರ್ಣ ಮಾಡುವ ಅದು ಧರ್ಮ ದೀಕ್ಷಾಬದ್ಧನಾದವನಿಂದ ಆಗಬೇಕು. ನನ್ನ ಯೋಗವೋ ಅವನ ಭಾಗ್ಯವೋ ಗೊತ್ತಿಲ್ಲ,
ಯುಧಿಷ್ಠಿರನಿಗೆ ನನಗೆ ಹಸ್ತೋದಕವನ್ನು ನೀಡುವ ಯೋಗ ಇಲ್ಲ. ಬಹುಶಃ ಈ ಜನ್ಮಕ್ಕೆ ಅದಿಲ್ಲ ಕೃಷ್ಣ. ಅಲ್ಲ, ಈಗ ನಾನು ಕೇಳುವುದು ಬರ್ತದ್ದು, ಹೇಗಿದ್ದಾರೆ ಪಾಂಡವರು? ಪಾಂಡವರು ಹೇಗಿದ್ದಾರೆ ಅಂತ ಹೇಗಿರ್ಬೇಕು ಅಲ್ಲ, ಹೇಗಿದ್ದಾರೆ ಅಂತ ಕೇಳುವಲ್ಲಿ ಮರ್ಮ ಉಂಟು ಕೃಷ್ಣ. ನಾನೇ ಸಿದ್ಧಪಡಿಸಿದಂತಹ 5 ಅದು ಏನು ಅಂತ ಮತ್ತೆ ನೀ ಹೇಳಬೇಕು. ನಿನ್ನ ಕೈಗೊಪ್ಪಿಸಿದಳಂತೆ ಆ 5 ಪಡೆದ ಮಾತೆ. ಹೌದು, ಹೇಗಿದ್ದಾರೆ? ಮಾತೆಯ ಮಕ್ಕಳು. ಮಾತೆಯು ಮಕ್ಕಳು ನನ್ನ ಕೈಗೊಪ್ಪಿಸುವಾಗ ಹೇಗಿದ್ರ ಹಾಗೆ ಇದ್ದಾರೆ. ಅದು ವಿಷಯ. ಯಾಕೆ ಅಂತ ಹೇಳಿದ್ರೆ, ಶ್ರೀಹರಿಯ ಕೃಪಾಪೋಷಿತರು ತಾವು ಎನ್ನುವಂತಹ ಕಾರಣದಿಂದಲೇ ಅಹಂಭಾವವನ್ನು ಅಹಂಕಾರವನ್ನು ತಳೆಯದೆ ಲೋಕದಲ್ಲಿ ಧರ್ಮ ಯಾವುದು, ನ್ಯಾಯ ಯಾವುದು, ನೀತಿ ಯಾವುದು ಇದನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ಅದನ್ನೇ ಅನುಷ್ಠಾನ ರೂಪದಿಂದ ಆರಾಧನೆ ಮಾಡಿಕೊಂಡು ಬರುವಂತಹ ಪಾಂಡವರು, ಅವರ ಮುಖಾಂತರವಾಗಿ ಧರ್ಮಸ್ಥಾಪನೆಯನ್ನು ಮಾಡಿದ ಮಹನೀಯ, ನಿನ್ನ ಕೈಯಲ್ಲಿ ಒಂದು ಹಸ್ತೋದಕವನ್ನು ಸ್ವೀಕಾರ ಮಾಡಿ ಒಂದು ಊಟವನ್ನು ಮಾಡಿದೆ ಅಂತಾದ್ರೆ ಆ ದುಷ್ಟಾನ್ನವನ್ನು ಉಂಡಂತಹ ದೋಷ ಸಂಪೂರ್ಣ ನಿವಾರಣೆ ಆಗುತ್ತದೆ. ಅಂದ್ರೆ ಒಂದು ಹೊತ್ತು ಇಲ್ಲಿ ಉಣ್ಣುವ ಅಪೇಕ್ಷೆ ಮಾಡಿ ಬಂದಿದ್ದಿ. ಹೌದು, ಸುಗ್ರಾಸವಾದ ಭೋಜನ. ಸಿದ್ಧ ಮಾಡದೇ ಇದ್ದದ್ದಕ್ಕೆ ಭೋಜನ ಅಂತ ಯಾರು ಹೇಳುವುದಿಲ್ವ? ಸಿದ್ಧ ಮಾಡಬೇಡುವ? ಹೌದು, ಯಾರು ಮಾಡ್ಬೇಕಂತ ಸಿದ್ಧ ನಿಮ್ಮಲ್ಲೆಲ್ಲ ನಾನೇ ಅಲ್ವಾ ಮಾಡಬೇಕು. ನಿಮ್ಮಲ್ಲಿ ವ್ಯವಸ್ಥೆ ಹೇಗುಂಟೋ ಗೊತ್ತಿಲ್ಲ, ಆದ್ರೆ ನನಗೊಂದುಂಟು. ಏನು? ಕೈಯಲ್ಲಿ ಬಳೆ ತೊಟ್ಟವರು ನನಗಾಗುವುದಿಲ್ಲ. ನನ್ನ ಕೈಯಲ್ಲಿ ಉಂಟು, ಆದ್ರೆ ಶಬ್ದ ಮಾಡುವುದಿಲ್ಲಲ್ಲ, ಅದು ಒಂದೊಂದೇ ಇರುವುದು ಅಲ್ವಾ? ಶಬ್ದ ಮಾಡುವ ಕಂಕಣ ಆಗುವುದಿಲ್ಲ. ಕಂಕಣ ಶಬ್ದ ಇಲ್ಲ. ಧರ್ಮ ದೀಕ್ಷಾಬದ್ಧ, ನಾನು ಅದನ್ನೇ ಬಳಸಿದ್ದೇನೆ. ಆ ಕಂಕಣ ನಿನ್ನ ಕೈಯಲ್ಲುಂಟು ಅಂತ ಆದ್ರೆ ನಿನಗಿಂತ ಮತ್ಯಾರು ನನಗೆ ಅಟ್ಟು ಬಡಿಸುವವರು? ಅಂದ್ರೆ ಬದ್ಧ ಕಂಕಣ. ಹೌದು, ಅಲ್ಲ ಕಂಕಣ ಬದ್ಧನಾಗಿ ಅಲ್ವಾ? ಎರಡೂ ಹೌದು. ಮನುಷ್ಯ ಹರಿಯತ್ತು ಕೈ ಮುಗಿವ ಹರಿಯತ್ತು ಕೈ ಮುಗಿವುತ ತಾಪಸನ ಪರಿ ಪರಿಯೊಳು ಪಚರಿಸುತ್ತ ತಾಪಸನ ಪರಿ ಪರಿಯೊಳು ಪಚರಿಸುತ್ತ ಪರಮ ಷಡುರಸ ಭೋಜನ ಪರಮ ಷಡುರಸ ಭೋಜನ ಕೈಯಾರ ವಿರಚಿಸಿದ ಖಗವಾಹನ ಯಾರಿಗಾದ್ರೂ ಬಡಿಸೋಣ ಹೀಗೆ ಅಂತ ಕೆಲವು ಕಾಲದಿಂದ ನನಗೆ ಅನ್ನಿಸ್ತಾ ಇತ್ತು. ಹೌದಾ? ನಾವು ಬಡಿಸುವುದು ಹೌದು, ಉಣ್ಣುವರು ಬೇಡ. ನಮ್ಮ ಔದಾರ್ಯಕ್ಕೆ, ನಮ್ಮ ಹಸ್ತ ಪ್ರಮಾಣ ಅದನ್ನು ಜೀರ್ಣಿಸಿಕೊಳ್ಳಬಲ್ಲವರು ಆಗಬೇಡುವ. ಹೇಳ್ತಿ ಮೊದಲು ತಿಂದದ್ದೇ ಜೀರ್ಣ ಆಗ್ಲಿಲ್ಲ, ಹಾಗಾದ್ರೆ ಜೀರ್ಣ ಆಗುವ ಹಾಗೆ ನಾ ಬಡಿಸಬೇಕು ಅಂತ. ಹೌದೇ ಹೌದು. ಯಾರ್ಯಾರೋ ಮಾಡಿದ್ರೆ ಸರಿಯಾಗೋದಿಲ್ಲ, ನಾನೇ ಮಾಡಬೇಕು ಅಲ್ಲ. ನಾ ಮಾಡಿದ್ದನ್ನು ನೀನು ಉಣ್ಣಬೇಕು. ಲೋಕದಲ್ಲಿ ಹೇಗೆ ಅವ್ರವ್ರು ಮಾಡಿದ್ದನ್ನು ಅವ್ರವ್ರು, ಇದು ಹಾಗಲ್ಲ. ಇದು ನಾನು ಮಾಡಿದ್ದನ್ನು ನೀನು ಉಣ್ಣು. ಹೌದಪ್ಪ, ನೀನು ಮಾಡಿದ್ದನ್ನು ನಾನು ಉಣ್ಣಬೇಕಾಗ್ತದ ಯಾರಿಗೂ ಗೊತ್ತು. ಮುಂದಲ್ವಾ ಗೊತ್ತಾಗುವುದು? ಏನೇ ಆಗಲಿ ಉಣ್ಣಿಸ್ತೇನೆ ಅಂತ ನಿರ್ಣಯ ಮಾಡಿದ ಮೇಲೆ, ಉಣ್ಣುತ್ತೇನೆ ಅಂತ ನೀನು ಹೇಳಿದ ಮೇಲೆ ಸಮಸ್ತ ಉಪಚಾರವನ್ನು ಮಾಡಬೇಕಾದ್ದು ನನಗೆ ಧರ್ಮ. ಆದ್ರೆ ನಿನಗೆ ಯಾವ ಉಪಚಾರ ಬೇಕು ಅಂತ ಗೊತ್ತಿಲ್ಲದಿರುವುದರಿಂದ ನಾನು ಮಾಡಿದ್ದನ್ನೆಲ್ಲ ನಿನಗೆ ಬೇಕಾದ ಉಪಚಾರ ಅಂತ ಸ್ವೀಕರಿಸಿ ಬಗೆ ಬಗೆಯ ಉಪಚರಿಸಿ. ಆಯ್ತಪ್ಪ, ಕೈಯಾರ ಸಿದ್ಧ ಮಾಡಿದ್ದೆ. ಬಹುಶಃ ಇಷ್ಟು ರುಚಿಕರವಾಗಿ, ಇಷ್ಟು ಶ್ರದ್ಧೆಯಿಂದ ಸಿದ್ಧ ಮಾಡಿದ ಭೋಜನ ಇದು ಬಿಟ್ಟರೆ ಬೇರೆ ಇರ್ಲಿಕ್ಕಿಲ್ಲ ಪ್ರಪಂಚದಲ್ಲಿ. ನನಗೆ ಅದೇ ಬೇಕಾದದ್ದು. ಯಾಕಂದ್ರೆ ಶ್ರದ್ಧೆಯೇ ಪ್ರಧಾನವೇ ಹೊರತು ಹಾಕುವ ದ್ರವ್ಯ ಪ್ರಧಾನ ಅಲ್ವಲ್ಲ. ದ್ರವ್ಯ ಯಜ್ಞಕ್ಕಿಂತ ನಾವು ಭಾವನೆಯಿಂದ ಮಾಡಬೇಕು. ಆ ಯಜ್ಞಕ್ಕೆ ಮೌಲ್ಯ ಹೆಚ್ಚು ಅಂತ ನಿರ್ಣಯ ಮಾಡಿದ್ರಿ, ಇದು ಅದಕ್ಕೆ ಸದೃಶವ. ಕೂತ್ಕೊಳ್ಬೇಕು, ಕುಳಿತುಕೊಂಡೇ ಉಣ್ಣಬೇಕಾ? ಅಲ್ಲ, ಕೆಲವು ಸಲ ನಿಂತುಕೊಂಡೇ ಉಣ್ತೇನೆ ಅಂತ ಹೇಳುವವರಿಗೂ. ಅಲ್ಲ, ನನಗೆ ಕೆಲವೊಮ್ಮೆ ಓಡ್ತಾ ಓಡ್ತಾ ಉಂಡ ಅಭ್ಯಾಸ ಉಂಟು ಅಂತ. ನನಗೆ ಉಣ್ಣುವವರನ್ನು ಓಡಿಸಿ ಅಭ್ಯಾಸ ಇಲ್ಲ. ಹಾಗಾದ್ರೆ ನಾನು ಕುಳಿತುಕೊಳ್ತೇನೆ. ಕೂತುಕೊಂಡು ಯಥಾ ಯೋಗ್ಯ ವಿಧಾನದಿಂದ ಸ್ವೀಕರಿಸಬೇಕು. ಎಲೆ ಇಟ್ಟು ಅನ್ನ ಬಡಿಸಿ ಅನ್ನವನ್ನು ಸ್ಪರ್ಶಿಸಿ ಆಪೋಷಣ ಕೊಟ್ಟು
ಇದು ಉದರದಲ್ಲಿರುವಂತಹ ವೈಶ್ವಾನರ ಜಾಜ್ವಲ್ಯಮಾನವಾಗಿ ಪ್ರಜ್ವಲಿಸುತ್ತಾ ಇದ್ದಾನೆ. ಹೊರಗೆ ಬರ್ಲಿಕ್ಕೆ ಮೊದಲೇ ಅನ್ನ ಹೋಗಿ. ಅಂದ್ರೆ ಯಾವುದು ಹೊರಗೆ ಬರ್ಲಿಕ್ಕೆ? ವೈಶ್ವಾನರ. ಹಾಗೆ ಅವ ಹೊರಗೆ ಬರ್ಲಿಕ್ಕಿರುವ ವೈಶ್ವಾನರ ಅಲ್ಲ, ಅವ ಒಳಗೇ ಇದ್ದು ಎಲ್ಲವನ್ನು ಭಸ್ಮೀಭೂತನನ್ನಾಗಿಸುವ ವೈಶ್ವಾನರ. ಅವನಿಗೆ ಆಹುತಿಯನ್ನು ಕೊಡ್ತಾ ಇದ್ದೇನೆ. ಮತ್ತೆ ನಾನು ಉಣ್ಣುವಾಗ ನೀನು ನೋಡುವುದುಂಟಾ? ನೋಡುವುದುಂಟು ಅಂತ ನೋಡ್ಬೇಕು. ಯಾಕಂದ್ರೆ ನೋಡ್ಲಿಕ್ಕೆ ಆದೀತ. ನಾನು ಉಣ್ಣುವುದನ್ನು ನೀನು ನೋಡಿದ್ರೆ ಮತ್ತೆ ನೀವು ಊಟ ಮಾಡ್ಲಿಕ್ಕಿಲ್ಲ. ಇವತ್ತು ಊಟ ಮಾಡುವ ಆಲೋಚನೆ ನನಗೂ ಇಲ್ಲ. ಹಾಗಾಗಿ ಯಾಕಂದ್ರೆ ನನಗೆ ಎರಡು ಕೈಗಳಲ್ಲಿ ಭೇದ ಇಲ್ಲ, ಕೈಯೇ ಬೇಕಾಗಿಲ್ಲ. ಮತ್ತೆ ನೀನು ಬಡಿಸುವಾಗ ಇಷ್ಟೆಲ್ಲ ಶ್ರಮ ಬೇಡ ಆಗಿತ್ತು ಕೃಷ್ಣ. ಪಲ್ಯವನ್ನು ಆ ತುದಿಗೆ ಬಡಿಸಿದ್ದಿ, ನನಗೆ ಅಲ್ಲಿಯೇ ಬಡಿಸಬೇಕು ಅಂತಿಲ್ಲ. ಅನ್ನದ ಮೇಲೆ ಹಾಕಿದ್ರೆ ಆಗುತ್ತದೆ. ಇದು ಎಂತದ್ದು ಸಾರು ಉಂಟು, ಅದು ಅನ್ನದ ಮೇಲೆ ಹುಯ್ಯುವುದಕ್ಕೆ ಇರುವುದು. ಮತ್ತೆ ನೀನು ಅದನ್ನು ಪ್ರತ್ಯೇಕವಾಗಿ ಅನ್ನವನ್ನು ಪೃಥಕ್ಕರಿಸಿ ಬಡಿಸಬೇಕು ಹಾಗಲ್ಲ, ಏನಿಲ್ಲ. ಎಲ್ಲವನ್ನು ಒಟ್ಟು ಕಲಸಿ ಉಕ್ಕುವುದು ನಮಗೆ ಅಭ್ಯಾಸ. ನಾವು ಬೇರೆ ಬೇರೆ ಬಡಿಸಿದ್ರಿಂದ ತೊಡಕಿಲ್ಲ. ನಾವು ಒಟ್ಟಿಗೆ ಬಡಿಸಿದ್ರೆ ಇದನ್ನು ಬೇರೆ ಬೇರೆ ಮಾಡುವ ಕೆಲಸ ಒಂದು ಉಳಿತಲ್ಲ. ಅದಕ್ಕೆ ಬುದ್ಧಿ ಅಂತ ಹೇಳೋದಕ್ಕಿಂತ ನಾವು ಬೇರೆ ಬೇರೆ ಮಾಡಿಟ್ರೆ ಒಟ್ಟು ಮಾಡುವುದು ಇನ್ನ ಸ್ವಾತಂತ್ರ್ಯ. ಇದು ಒಳ್ಳೆಯ ಒಳ್ಳೆಯ ವಿಷಯ. ಇದು ನೋಡು, ಬೇರೆ ಬೇರೆಯಾಗಿ ಇರುವುದನ್ನು ಒಟ್ಟು ಮಾಡುವುದು ಸುಲಭ, ಅದೇ ಒಟ್ಟಾಗಿರುವುದನ್ನು ಬೇರೆ ಬೇರೆ ಮಾಡುವುದು ಕಷ್ಟ. ನಮಗಾಗುತ್ತದೆ. ಎಲ್ಲವನ್ನು ಒಟ್ಟು ಮುಕ್ಕಿದ್ದೇನೆ, ಒಂದು ಉಳಿತಲ್ಲ ಕೃಷ್ಣ. ಅಲ್ಲ, ಪರಮ ಅನ್ನ ಉಳಿತು. ಪರಮ ಅನ್ನವೇ ಉಳಿದಿದೆ. ಇದು ಈಗ ವಿಪ್ರೋಚ್ಛಿಷ್ಟ ಆಯ್ತು, ಭೂಸುರೋಚ್ಛಿಷ್ಟ. ಏನ್ ಮಾಡುವುದು ಇದನ್ನು? ಪರಮಾನ್ನ ಭೂಸುರೋಚ್ಛಿಷ್ಟವನ್ನು ತನುವಿಂಗೆ ಪೂಸಿ ಕೊಡೆ ಮದನ ಬಿದನು, ತನುವಿಂಗೆ ಪೂಸಿ ಕೊಡೆ ಮದನ ಬಿದನು. ಲೇಸಲ್ಲವೆನ್ನುತ್ತ ಬದಗೆ, ಲೇಸಲ್ಲವೆನ್ನುತ್ತ ಬದಗೆ, ಒಂದಿರಿತು ಪೂಸದಿರೆ ಮುನಿಯಾದಗೆ. ಮಹಾನುಭಾವ, ಗೃಹಸ್ಥನಾದವ ಎಲೆಯಲ್ಲಿ ಉಡಿಸಿದ್ರೆ ಅದು ಅವನ ಪತ್ನಿಗೆ ಅಂತ ಅರ್ಥ. ತಮ್ಮ ಉಳಿಸಿದ್ದನ್ನು ಅಲ್ವ? ಆದ್ರೆ ನಾವು ಅದನ್ನು ಸ್ವೀಕರಿಸಬೇಕು. ಹೇಗೆ? ಇದು ಪ್ರಸಾದ ಅಂತ ಸ್ವೀಕರಿಸಬೇಕು. ಆಗ ನಿಮಗೊಂದು ಪ್ರಸನ್ನತೆ ಉಂಟಾಗಿದೆ ಅನ್ನುವ ಭಾವವು ಬರ್ತದೆ. ಪ್ರಸಾದ ಹೌದು, ಅದನ್ನು ನಾವು ಉಣ್ಣಬಹುದಾ? ಇನ್ನ ವಿವೇಚನೆಗೆ ಬಿಟ್ಟದ್ದು. ಉಣ್ತೀಯ? ಉಚ್ಚಿಷ್ಟವೇ ಅಲ್ವ? ಹೌದು. ಉಚ್ಚಿಷ್ಟವನ್ನು ತಿಂದರೆ ಆಗ ಉಚ್ಚಿಷ್ಟ ಉಣ್ಣುವ ಅಂತ ಆಗುದು. ಪ್ರಪಂಚದಲ್ಲಿ ನೋಡು, ಜನಸಾಮಾನ್ಯರಿಗೆ ಇದೊಂದು ತಿಳುವಳಿಕೆಯೇ ಇಲ್ಲ. ಹರಿಯಲಾಲಿಸಿ ಈಗ ನಿನ್ನಯ ದರ್ಶನ ಸಂಯೋಗ ಅಂತ ಹೇಳಿದ ನೀನು, ನಾನು ನಿನ್ನ ಎಂಜಲು ತಿನ್ನುತ್ತೇನೆ ಅಂತಂದ್ರೆ ನನ್ನನ್ನು ಯಾವ ನೆಲೆಯಲ್ಲಿ ಕಾಣಬೇಕು ಅಲ್ವಾ? ಮತ್ತೆ ಇನ್ನೊಂದು ಉಂಟು ನೋಡು, ಪ್ರಾಣಾಗ್ನಿಹೋತ್ರ ಬಹಳ ವಿಶಿಷ್ಟವಾಗಿಯೇ ಇದೆ. ನಾವು ಉಣ್ಣುವಾಗ ಒಂದು ಅಗುಳಾದರೂ ಮರಳಿ ಅದೇ ಎಲೆಗೆ ಬಿತ್ತು ಅಂತಾದ್ರೆ ಅದು ಉಚ್ಚಿಷ್ಟವೇ, ಮತ್ತದು ಪುನಃ ತಿನ್ಲಿಕ್ಕಿರುವುದಲ್ಲ, ಬದಿಗಿಡುವುದೇ ಅದನ್ನು ಅಲ್ವಾ? ಆದ್ರಿಂದ ಅದನ್ನು ನಾನು ಸ್ವೀಕರಿಸ್ತೇನೆ, ಆದ್ರೆ ಉಣ್ಣುವುದಿಲ್ಲ. ಉಣ್ಣದೆ ಮತ್ತೆ ಏನ್ ಮಾಡ್ತಿ? ನಮ್ಮಲ್ಲಿ ಪ್ರಸಾದ ಧಾರಣ ಅಂತ ಉಂಟಲ್ಲ. ಪ್ರಸಾದ ಧಾರಣ ಅಂದ್ರೆ ಹೇಗೆ? ಮೈಗೆ ಹಚ್ಚಿಕೊಳ್ಳೋದು. ತುಂಬಾ ಪ್ರಸಾದ ಇದ್ದಾಗ ಇಡೀ ಮೈಗೆ ಹಚ್ಚಿಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಪ್ರಸಾದ ಕೊಡುವ ದೇವರಾದ್ರೆ ಹಣೆಗೋ ತಲೆಗೋ ಸಾಕಾಗ್ತದೆ. ಈಗ ಮೈಗೆ ಹಚ್ಚಿಕೊಳ್ತೇನೆ. ಹೌದು, ಎಲ್ಲಿಂದ ತೊಡಗುತ್ತಿ? ನೆತ್ತಿಯಿಂದ ಹಚ್ಚಿಕೊಂಡ್ಯಾ? ಹಚ್ಚಿಕೊಳ್ಳುತ್ತಾ ನೆತ್ತಿ ವಜ್ರ ಸದೃಶವಾಗಿದೆ ಕೃಷ್ಣ. ಈಗ ಪಾದದವರೆಗೆ ಮುಟ್ಟಿದೆ, ಇಡೀ ದೇಹ ವಜ್ರಮಯವಾಗಿದೆ ನಿನ್ನದ್ದೀಗ. ಪಾದದ ಕೆಳಗೆ ಹಚ್ಚುವುದಕ್ಕೆ ಮನಸ್ಸು ಬರುವುದಿಲ್ಲ. ಹಚ್ಚಲಿಲ್ವಾ? ಹಚ್ಚಲಿಲ್ಲ. ಯಾಕೆ? ಅದು ಅವಮರ್ಯಾದೆ ಆಗ್ತದೆ ಎಂಬ ಕಾರಣ. ಹಚ್ಚಲಿಲ್ವಾ ನೀನು? ಪಾದವನ್ನೊಂದು ಬಿಟ್ಟಿದೆ. ಹಚ್ಚಲಿಲ್ಲ. ಪರಮನ್ನ ಉಳಿದಿದೆ, ಪಾದಕ್ಕೆ ಹಚ್ಚಲಿಲ್ಲ. ಅರಿಯೇ ನುಡಿದ ನೆಲೆ ಹರಿಯನ್ನ ಎಂಜಲ ಬಿಡದೆ ಪದ ಹರಸೀಗ ಸೂಸಿದೆ. ಕಡೆಗೆ ನಿನಗವಸಾನ ಪಾದದ ಮೂಲಕವೇ ಬಹುದು. ಜಡ ಜನಾಭನೆ ನಿನಗೆ ಅಂತ್ಯವ ನುಡಿಯುವುದಕ್ಕೆ ಬಂದವನು ತೆರಳುವೆ.
ಬಿಡದು ಕಾಲವು ಸಹಜ ಗುಣ ಸಕಲರನು ಮಣಿಸುವುದು. ಭೂಸುರೋಚ್ಛಿಷ್ಟವನ್ನು ಇಡೀ ಶರೀರಕ್ಕೆ ಲೇಪಿಸಿಕೊಂಡಂತಹ ನೀನು ಪಾದ ಸ್ಪರ್ಶಕ್ಕೆ ಅವಕಾಶ ಇಲ್ಲದ ಹಾಗೆ ಬಿಟ್ಟಿದ್ದಿ. ಅರಿಯೇ, ಇದು 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 ಕೊಡ್ತೇನೆ ಶಾಪ ಕೈ ಮೇಲೆ ಹೋಗಿದೆ. ಯಾವ ಅಂಗಾಲಿಗೆ ನೀನು ನಾನು ಉಂಡಂತಹ ಉಚ್ಚಿಷ್ಟವನ್ನು ಹಚ್ಚಿಕೊಳ್ಳಿಲ್ಲವೋ ಅಲ್ಲಿಂದಲೇ ನಿನಗೆ ಮರಣ ಪ್ರಾಪ್ತಿಯಾಗಲಿ, ಮರಣ ಪ್ರಾಪ್ತಿಯಾಗಲಿ, ಮರಣ ಪ್ರಾಪ್ತಿಯಾಗಲಿ. ಸಮಾಧಾನ ಆಯ್ತಾ? ಕೃಷ್ಣ ನಾ ಏನಾದ್ರೂ ಹೇಳಿದ್ನ? ಹೇಳಿದ್ದಲ್ಲಪ್ಪ. ಮತ್ತೆ ಬಂದ ಎಲ್ಲಿಂದ? ಅಲ್ಲಿಂದ, ಬಾಯಿಂದ. ಮತ್ತೆ ಎಲ್ಲಿಂದ? ಅಂತಃಕರಣ ಪೂರ್ವಕವಾಗಿ ಬಂತು ಅಂತ ಭಾವಿಸು. ನನಗದರಲ್ಲಿ ಖಿನ್ನತೆ ಇಲ್ಲ, ನನಗದರಲ್ಲಿ ಬೇಸರವೂ ಇಲ್ಲ. ಹೊರಗೆ ಹಾಕಬೇಕು ಅಂತ ಇದ್ದದ್ದನ್ನು ಹಾಕಲಿಕ್ಕೆ ಒಂದು ಅವಕಾಶ ನಾವು ಕೊಡಬೇಡುವ? ಸರಿ. ಆದ ಕಾರಣ ಅವತ್ತು ಅಜೀರ್ಣವಾಗಿ ಉಳಿದದ್ದು ಹೊರಗೆ ಬಂತು ಅಂತ ಕಾಣುತ್ತದೆ. ಸರಿ ಸರಿ ಸರಿ, ನನ್ನ ಸಂಕಲ್ಪ ಈಡೇರಿ. ಇನ್ನೀಗ ಸನ್ನಿಧಾನ ಇಲ್ಲ, ಹೊರಡುವುದೇ. ಹೌದಾ? ಹೊರಡುವುದಕ್ಕೆ ಮುಂಚೆ ಒಂದುಂಟು. ಎಂತದ್ದು? ನಾನು ಹೇಳಲಿಕ್ಕೆ ಬಂದದ್ದು ಇಷ್ಟೇ ಕೃಷ್ಣ. ನಿನ್ನದು ಇದು ಕಾಲ ಮುಗೀತ ಬಂತು. ಮುಂದೆ ಬರುವವರ ಕಾಲ ಕಾಯ್ತಾ ಇದ್ದಾರೆ, ಅವರಿಗೊಂದು ಅವಕಾಶ ಮಾಡಿಕೊಡು. ಇನ್ನೀಗ ನಾನು ಅವಕಾಶ ಮಾಡಿಕೊಡದೇ ಇದ್ರು ಅವಕಾಶ ಪಡೆಯದೇ ಬಿಡ್ತಾರ ಅವರು. ಮರಿ ಮಗ ಆಗಿದ್ದಾನೆ ಪಾಪ, ಅವನಿಗಿರುವ ತಲೆ ಬಿಸಿಯನ್ನು ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಅಪ್ಪನ ತಲೆ ಕೂದಲು ಬೆಳ್ಳಗಾಗಿದೆ, ಅಜ್ಜನ ಕೂದಲು ಉದುರಿ ಹೋಗಿದೆ, ಆದ್ರೆ ಈ ಮುತ್ತಜ್ಜನ ಕೂದಲು ಏನೂ ಆಗಲಿಲ್ಲ ಅಂತ ಅವ ಕೇಳ್ತಾ ಇದ್ದಾನೆ. ಇನ್ನು ಇರ್ಬೇಕೋ ನೀನು? ನಾನು ಇರ್ತೇನೆ ಅಂತಂದ್ರೆ ಅವ್ರು ಬಿಡ್ಲಿಕ್ಕೆ. ಹೌದು, ಅವರಾಗಿಯೇ ಬಿಡು ಅಂತ ಹೇಳುವಲ್ಲಿವರೆಗೆ ನಾವು ಇರುವುದು ಬೇಡ ಅಂತ ಆಯ್ತಲ್ಲ. ನೋಡುವ, ಅನುಕೂಲ ಸಂದರ್ಭ ನೋಡ್ತೇನೆ. ಸರಿ, ಸನ್ನಿಧಾನ. ನಾನು ಹೊರಡ್ತೇನೆ. ಹೋಗಿ ಅಂತ ಹೇಳಲಿಕ್ಕೆ ಭಯ. ಹೊರಡ್ತೇನೆ, ಬಾಗಿಲು ಮುಚ್ಚಲಿಲ್ಲ ಅಲ್ವಾ? ಕೇಳಿದ್ದಪ್ಪ. ಮತ್ತೆ ಹೋಗುವಾಗ ಏನಾದ್ರೂ ಕೊಟ್ಟು ಹೋಗಿ ಅಂತ ಹೇಳಿದ್ರೆ ನನ್ನಲ್ಲಿ ಏನಿಲ್ಲ ಈ ಯುಗಕ್ಕೆ ಕೊಡ್ಲಿಕ್ಕೆ. ಕೊಡುವುದೆಲ್ಲ ಕೊಟ್ಟಾಗಿದೆ. ಕೊಡಬೇಕು ಅಂತ ಇದ್ರೆ ತೆಕೊಳ್ಳಿಕ್ಕೆ ಜನ ಸಿಕ್ಕಿ. ಹಾ ಸರಿ, ಆದೀತಲ್ಲ? ಆದೀತು ಆದೀತು, ಮುಂದುವರಿಯಬೇಕು ಸನ್ನಿಧಾನ. ಹೊರಡ್ತಾನೆ ಹೊರಡ್ತಾನೆ. ದುರ್ವಾಸನೇನೋ ಬಂದೋದ ಉಂಟಾದ ಪರಿಣಾಮವನ್ನು ಎದುರಿಸುವಲ್ಲಿ ನಾವು ಶಕ್ತರಾಗಬೇಕು ಎಂಬುದಕ್ಕೆ ಯಾದವರು ಏನು ಮಾಡ್ತಾರೆ ಎಂಬ ನಿರೀಕ್ಷೆಯೊಂದಿಗೆ ಸದ್ಯ ನಾನು ಮೌನವಾಗಿಯೇ ಇದ್ದೇನೆ. ಯಾರೋ ಬಂದ್ರಲ್ಲ. ವಾಸುದೇವನಿಗೆ ಜಯವಾಗಲಿ. ಉದ್ಧವ ಏನಪ್ಪ ಪ್ರಭು ಲಾಲಿಸಬೇಕು. ಕೇಳು. ಲಾಲಿಪುದ ಸುರಹರ ಲಾಲಿಪುದ ಸುರಹರ ಬೇಳುವೆ ಕೇಳಿ ಕಹಿ ವಿವರ ಬೇಳುವೆ ಕೇಳಿ ಕಹಿ ವಿವರ ಕೂಳತ ನದಿಯದು ಪಾಳೆಯ ಮುನಿಗಳ ಕೂಳತ ನದಿಯದು ಪಾಳೆಯ ಮುನಿಗಳ ಲೀಲೆಯ ನರಿಯದೆ ಹಾಳೆ ಸಗಿದುದೈ ಋಷಿ ಪುಂಗವರೊಡನೆ ಹಾಸ್ಯದ ವಿಷಮದ ನುಡಿಗಳನೆ ಹಾಸ್ಯದ ವಿಷಮದ ನುಡಿಗಳನೆ ಬಿಸಜಾಂಬಕತವ ಸೂನುಗಳಾಡಲು ಮುಸಲವ ಹಡೆದನು ಸಾಂಬನು ಶಾಪದಿ. ಪ್ರಭು ವಾಸುದೇವ, ಶಿಷ್ಟರ ರಕ್ಷಣೆ ದುಷ್ಟರ ಪರಿಮಾರ್ಜನೆಗೆ ಬೇಕಾಗಿ ಅವತಾರವೆತ್ತಿದವನು ನೀನು. ಅನೇಕ ಅಸುರರನ್ನು ಸಂಹಾರ ಮಾಡಿ ಅಸುರಹರ ಎಂದು ಬಿರುದು ಪಡೆದವನು. ಪ್ರಭು, ನೀನು ನಾಶ ಮಾಡಿದಂತಹ ಅಸುರರೆಲ್ಲರೂ ನಮ್ಮ ಯಾದವಿ ಬಣದಲ್ಲಿಯೇ ಹುಟ್ಟಿದಂತಿದೆ. ನಮ್ಮ ದ್ವಾರಾವತಿ ಈಗ ರಾಕ್ಷಸರ ನೆಲೆಬೀಡಾಗಿದೆ ಪ್ರಭು. ಹೌದು ಪ್ರಭು. ನೀನು ನಿನ್ನ ಮಕ್ಕಳು ಮೊಮ್ಮಕ್ಕಳು ನಿನ್ನ ಸುತ್ತಮುತ್ತಲಿನ ಪರಿವಾರದವರ ನಡೆ ನುಡಿಯನ್ನು ಗಮನಿಸಿದಂತಿಲ್ಲ.
ಅವರೆಲ್ಲ ಸಾಮಾನ್ಯ ಮನುಷ್ಯರಂತಿಲ್ಲದೆ ರಾಕ್ಷಸರಂತೆ ವರ್ತಿಸುತ್ತಿದ್ದಾರೆ. ಪ್ರಾಯದ ಬಲದಿಂದಲೂ ಅಧಿಕಾರದ ಮದದಿಂದಲೂ ಸಂಪತ್ತಿನ ಬಲದಿಂದಲೂ ಮಧೋನ್ಮತ್ತರಾಗಿದ್ದಾರೆ. ಒಂದೊಂದು ವಿಪತ್ಕಾರಿ. ಹೌದು ಪ್ರಭು. ಒಟ್ಟು ಸೇರಿದ್ರೆ ಹೇಳೋದು ಬೇಡ. ಸಾಧು ಸಜ್ಜನರಿಗೆ ಗೌರವಿಸಬೇಕಾದಂತಹ ಸಜ್ಜನಿಕೆ ಅವರಲ್ಲಿ ಈಗ ಉಳಿದಿಲ್ಲ. ಇದರ ಪರಿಣಾಮವಾಗಿ ದ್ವಾರಾವತಿಗೆ ಬಂದಂತಹ ಋಷಿ ಮುನಿಗಳನ್ನು ಉಪಚರಿಸುವ ಬದಲಾಗಿ ಅವರಿಗೆ ಅಪಮಾನವೆಸಗುವ ಕುಕೃತ್ಯವನ್ನು ಮಾಡಿದ್ದಾರೆ. ಹೊರಟಲ್ಲಿಗೆ ಬಂದು ಮುಟ್ಟಿದೆವು ಅಂತ ಅರ್ಥ. ಪೂರ್ವದಲ್ಲಿ ಯಾವ ಸಂಸ್ಕಾರವೂ ಇಲ್ಲದೆ ಕೇವಲ ಗೋವಳರು ಅಂತಂದ್ರೆ ಗೋವಳರೇ ಆಗಿದ್ದವರು ಯಾದವರು. ಹೌದು ಪ್ರಭು. ಆ ಕಾಲದಲ್ಲಿ ಅಲ್ವಾ ಆಚಾರ್ಯ ಗರ್ಗರಿಗೆ ಅವಮಾನವನ್ನು ಮಾಡಿ ಅವರು ನಮ್ಮ ಊರನ್ನೇ ಬಿಟ್ಟು ದೂರ ಹೋಗಿ ಇನ್ನೇನೇನೋ ಆಗಿ ಮಹಾ ವಿಪತ್ತುಗಳನ್ನೆಲ್ಲ ಯಾದವ ಸಮುದಾಯ ಎದುರಿಸಬೇಕಾಗಿ ಬಂತು. ಅಲ್ಲಿಂದಲ್ಲಿಗೆ ನಮ್ಮನ್ನು ನಾವು ಎತ್ತರಿಸಿಕೊಳ್ಳುತ್ತಾ ಒಂದು ಹಂತಕ್ಕೆ ಬಂದಾಗ ಭಾರತ ವರ್ಷದಲ್ಲಿ ಗುರುತಿಸಲ್ಪಡಬೇಕಾದ ಯೋಗ್ಯತೆ ಉಳ್ಳವರು ಯಾದವರು ಇಲ್ಲಿಗೆ ತಲುಪಿದೆ. ಸರಿ, ನೋಡಿದ್ರೆ ನೀನ್ ಹೇಳಿದಾಗ ಮತ್ತೆ ಅಲ್ಲಿಗೆ ಬಂದು ಮುಟ್ಟಿದೆ ಅಂತ ಆಯ್ತು. ಹಾ ಪ್ರಭು. ಇಂತಹ ಕುಕೃತ್ಯವನ್ನ ಎಸಗುವುದರಲ್ಲಿ ನಿನ್ನ ಮಗ ಸಾಂಬನೆ ಪ್ರಧಾನ ಪಾತ್ರ ವಹಿಸಿರುವುದು ವಿಷಾದನೀಯ ಸಂಗತಿ. ಹೊಸ ತಲೆಮಾರಿನವಳು ಉತ್ಸಾಹದಲ್ಲಿ ಏನೋ ಮಾಡ್ಲಿಕ್ಕೆ ಹೋಗುವಾಗ ನಮ್ಮ ಮನೆ ಮಕ್ಕಳು ಮಾತ್ರ ಮನೆಯಲ್ಲಿ ಉಳಿಲಿ ಅಂತ ಹೇಳಿ ಪ್ರಯೋಜನ ಇಲ್ಲ. ಮಾಡಿದ್ದೇನೋ ಬಲ್ಲಯ್ಯ. ಏನ್ ಮಾಡಿದ್ರು? ಸ್ತ್ರೀ ವೇಷವನ್ನು ತೊಟ್ಟು ಗರ್ಭಿಣಿಯಂತೆ ನಟಿಸಿದಂತಹ ಸಾಂಬ ಯಾದವಿ ಬಣದೊಂದಿಗೆ ಕೂಡಿ ಅಲ್ಲಿಯೇ ಕಟ್ಟೆಯ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದಂತಹ ಋಷಿಗಳ ಬಳಿಗೆ ತೆರಳಿ ಅವರನ್ನ ಪರೀಕ್ಷಿಸುವುದಕ್ಕೋ ಅಪಹಾಸ್ಯ ಮಾಡುವುದಕ್ಕೋ ಬೇಕಾಗಿ ಕುಚೋದ್ಯವೊಂದನ್ನು ಮಾಡಿದ್ದಾರೆ. ಹೌದು. ಸಾಂಬ ಗರ್ಭಿಣಿ ವೇಷವನ್ನು ಧರಿಸಿ ಹುಟ್ಟುವ ಮಗು ಹೆಣ್ಣೋ ಗಂಡೋ ಎಂದು ಋಷಿ ಮುನಿಗಳನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ ಅವರ ಬಳಿ ಕೇಳಿದ್ದಾರೆ. ಜ್ಞಾನ ದೃಷ್ಟಿಯಿಂದ ಇವರ ಕುಚೋದ್ಯವನ್ನ ಅರಿತಂತಹ ಋಷಿ ಮುನಿಗಳು ನಿಮ್ಮ ಕುಲದ ವಿನಾಶಕ್ಕೆ ಬೇಕಾದ ಒನಕೆಯನ್ನು ಹಡೆಯುತ್ತಾನೆ ಎಂದು ನುಡಿದು ಅಲ್ಲಿಂದ ಹೊರಟು ಹೋಗಿದ್ದಾರೆ. ಪ್ರಭು, ಇದು ಮೊನ್ನೆ ಆದ ಘಟನೆ. ಇಲ್ಲ ಪ್ರಭು, ಸಾಂಬ ಒನಕೆಯನ್ನು ಹೆತ್ತಿದ್ದಾನೆ. ಅಲ್ಲ ಪ್ರಭು, ಕುಲಕ್ಕೆ ಪ್ರಭು ಕುಲಕ್ಕೆ ಕಳಸಪ್ರಾಯರಾಗಬೇಕಾದ ಮಕ್ಕಳು ಕುಲ ಕಂಟಕವಾಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಕುಲದ ವಿನಾಶಕ್ಕೆ ಬೇಕಾದ ಒನಕೆಯೊಂದು ಹೆತ್ತಿದ್ದಾನೆ. ಇಂತಹ ಆತಂಕದ ಪರಿಸ್ಥಿತಿ ಬಂದೊದಗಿದೆ. ಮುಂದೇನು ಪ್ರಭು? ಇಂತಹ ಸ್ಥಿತಿಯಲ್ಲಿ ನೀನು ಯಾದವಿ ಬಣವನ್ನು ಕರೆದು ಒಂದೆರಡು ಮಾತುಗಳನ್ನಾಡಬಾರದೆ? ಹೇಳಬೇಕಾದದ್ದನ್ನು ಹೇಳಿದಿ. ಒಂದರ್ಥದಿಂದ ನನಗೆ ಪರಮಾತ್ಮನಾದವ ನೀನು. ಜೀವನ ದರ್ಶನ ಹೇಗಿರಬೇಕು ಎಂಬುದಕ್ಕೆ ನಿನಗೂ ಉಪದೇಶ ಮಾಡಿದ್ದುಂಟು. ಹೌದು ಪ್ರಭು. ಅದನ್ನೆಲ್ಲ ಬದುಕಿನಲ್ಲಿ ಅನ್ವಯಿಸಿಕೊಳ್ಳುತ್ತಾ ಉತ್ಥಾನದ ದಾರಿಯಲ್ಲಿ ಮುಂದುವರಿಯುವ ಪ್ರಯತ್ನ ಮಾಡು. ಉಳಿದದ್ದನ್ನು ನಾನು ನೋಡಿಕೊಳ್ತೇನೆ. ಸರಿ ಸರಿ ತಾನೆ? ಸರಿ. ಕರ್ಕಶ ನುಡಿಗಳನ್ನು ಕೇಳಿ ಕರ್ಕಶ ನುಡಿಗಳನ್ನು ಶ್ರೀಲೋಲನೆಂದನು. ಪುತ್ರ ವಿರಹದ ಶೋಲೆಯಲಿ ಗಾಂಧಾರಿ ಇತ್ಯ ಶಾಪ ಬಲವಹಿಸೆ. ಬಾಳ ಲಿಖಿತವ ತೊಡೆವೆನೆ, ಬಾಳ ಲಿಖಿತವ ತೊಡೆವೆನೆ. ಬರ ಏಳು ಯದುಗಳ ನೆನಲು ಕರೆದನು ಹಾಡು ಮತಿಗಳ ಕೃಷ್ಣ ಸನ್ನಧಿಗಾಗಲುದ್ದವನು.
ಯಾರಿಗೆ ಇದು ನನ್ನದು ಇದು ನನ್ನದು ಇದು ನನ್ನದು ಎಂಬ ಲಿಪ್ತಿಯನ್ನು ಯಾರು ಹೊಂದಿದ್ದಾನೋ ಅವನಿಗೆ ಸಹಿಸುವುದಕ್ಕೆ ಕಷ್ಟವಾಗಿದೆ. ನಮ್ಮವರ ಉದ್ಧಾರವಾಗಬೇಕು ಅಂತ ಪರಿಶ್ರಮಿಸಿ ಇನ್ನೇನು ಲೋಕದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಎಂಬ ಹಂತದಲ್ಲಿದ್ದವರೆಲ್ಲ ಬುದ್ಧಿಯನ್ನು ಮಾಡಿದ್ರಲ್ಲ, ಕರ್ಕಶವಲ್ಲದೆ ಇನ್ನೇ. ಆದ್ರೆ ಮಾಡಿದವರು ನನ್ನವರು ಅಂತ ಎಣಿಸಿದ್ರೆ ಮಾತ್ರ ಅಲ್ಲ. ಉಪದೇಶ ಮಾಡಿದ್ದೇನೆ ಯಾವುದು ನನ್ನದು ಅಂತ ಎಣಿಸಬೇಡ, ನನ್ನದು ಎಂಬುದಿಲ್ಲ. ಮತ್ತೆ ನಮಗೆ ಕರ್ಕಶವಾಗಬೇಕೆ? ಇದು ಉಳಿದವರಿಗೆ ಕರ್ಕಶ ಅಂತ ಅನಿಸುದು. ಕೃಷ್ಣನ ಕಡೆಯವರೆಲ್ಲ ಹೀಗೆ ಮಾಡಿದ್ರ. ಹೆಚ್ಚೆ ಮಾಡಕೂಡದಿತ್ತು ಮಾಡಿದ್ರು. ಹಾಗೆ ನೋಡಿದ್ರೆ ಮಾಡಬೇಕಿತ್ತು. ಅತ್ಯಂತ ಹೆಚ್ಚು ಎತ್ತರಕ್ಕೆ ಬೆಳೆದ ಮರವೇ ಅಲ್ವೇ ಬಿರುಗಾಳಿಗೆ ಮೊದಲು ಕಳಚಿ ಬಿಡುವುದು. ಈ ಯಾದವರು ಪತನಾಗದೆ ಮತ್ಯಾರಾಗಬೇಕು? ಒಬ್ಬನಿಗಾದ್ರೂ ಬುದ್ಧಿ ನೆಟ್ಟಗೊಂಡ. ನಾವು ಕೃಷ್ಣನ ರಕ್ಷಣೆಯಲ್ಲಿದ್ದೇವೆ, ಈ ಭಾವ ಇರುವಲ್ಲಿವರೆಗೆ ಸರಿ ಇದ್ದು ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳುತ್ತೇವೆ. ಈ ದೊಡ್ಡ ಸ್ಥಿತಿಗೆ ಬಂದಲ್ಲಿಗೆ ಪತನಮುಖಿಗಳ, ಅದರಲ್ಲಿ ನನ್ನ ಮಗ ನಿಮ್ಮ ಮಗ ಅವರ ಮೊಮ್ಮಗ ಅಂತ ಇಲ್ಲ, ಎಲ್ಲ ಒಂದೇ. ಆದ್ರಿಂದಲೇ ನನಗೆ ಯಾವ ವ್ಯಾಮೋಹವೂ ಹುಟ್ಟುವುದಿಲ್ಲ ಇವರ ಕುರಿತಾಗಿ. ಮತ್ತೆ ನನ್ನ ಸಂತಾನ ಏನು ಒಂದು ಎರಡಕ್ಕೆ ಸೀಮಿತವ. ಅವರನ್ನೆಲ್ಲ ಮೋಹವಶನಾಗಿಯೇ ಕಂಡೆ ಅಂತಾದ್ರೆ ಧರ್ಮರಕ್ಷಾ ದೀಕ್ಷಿತನು ಅಂತಾನೆ ಮಾತಾಡುವುದಕ್ಕಾಗ್ತದೆ. ಏನೋ ಆಗಿ ಹೋಯಿತು ಎಂಬಲ್ಲಿಗೆ ನಾವು ವಿಷಾದಿಸಿ ನಿವೃತ್ತರಾಗಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಹೀಗೆ ಆಗಬೇಕು ಎಂಬುದು ಪೂರ್ವ ನಿರ್ಧರಿತವಾದ ಒಂದು ದಿಕ್ಕಿನಲ್ಲೇ ಸಾಗ್ತಾ ಉಂಟಲ್ಲ. ಆ ತಾಯಿ ತನ್ನ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡ ಗಾಂಧಾರಿ ತನ್ನ ಮಕ್ಕಳೆಲ್ಲ ಅಸುನಿಗಿರು ಎಂಬ ವರ್ತಮಾನವನ್ನು ಕೇಳಿ ಅದಕ್ಕೆ ಕಾರಣ ನಾನು ಅಂತ ಭಾವಿಸಿ ಒಂದು ಶಾಪವಾಕ್ಯವನ್ನು ಆಡಿದ್ದು. ಪರಮ ಪತಿವ್ರತ, ನಿನ್ನವರೆಲ್ಲ ನಿನ್ನ ಕಣ್ಣೆದುರೇ ನಾಶವಾಗಲಿ ಅಂದ್ರೆ ಆ ಸಂಕಟವನ್ನು ನೀನು ಅನುಭವಿಸು. ಸಂಕಟ ಆಗ್ತದೋ ಇಲ್ವೋ, ಇವರು ನಾಶವಾಗಬೇಕಾದದ್ದು ಸರಿ ಅಂತಾಯ್ತು. ಹಾಗಾಗಬೇಕು ಅಂತ ಆದ್ರೆ ಅದಕ್ಕೆ ದಾರಿ ಯಾವುದು? ಅವರೇ ಮಾಡಿಕೊಂಡು ಋಷಿಗಳ ಶಾಪ ಏನಂತೆ, ಆ ಒನಕೆಯಿಂದ ನಿಮ್ಮ ನಾಶವಾಗ ಒಂದು ಒನಕೆಯಿಂದ ಎಂತದ್ದು ನಾಶ ಆಗಿದೆ ಅಲ್ಲ. ಅದನ್ನೆಲ್ಲ ಪುಡಿ ಪುಡಿ ಮಾಡಿ ಚೂರ್ಣವಾಗಿಸಿ ಸಮುದ್ರದ ನೀರಿನಲ್ಲಿ ಕದರಿಬಿಡಿ ಅಂತ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ನೀವು ಮಾಡಿದ ಪಾಪವನ್ನು ಕಳ್ಕೊಳ್ಳುವುದಕ್ಕೆ ಇಲ್ಲಿಯೇ ಇರುವುದಲ್ಲ, ಪ್ರಭಾಸ ತೀರ್ಥಕ್ಕೆ ಪಾಪ ಪರಿಮಾರ್ಜನೆಗೆ ಹೋಗಿ. ಈ ಪಾಪಿಗಳಿಗೆ ಎಲ್ಲಿಗೆ ಹೋದ್ರು ಇರೋದು ಬುದ್ಧಿ ಬಿಡ್ಲಿಕ್ಕೆ ಉಂಟ. ತೀರ್ಥಾಟನೆಗೆ ಹೋಗುವಾಗ ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ಇದನ್ನೆಲ್ಲ ಪ್ರಮತ್ತರಾಗಲಿಕ್ಕೆ ಏನು ಬೇಕು ಅಂತಹ ಪಾನೀಯಗಳನ್ನೆಲ್ಲ ಹಿಡಿದು ಮದ್ಯ ಕುಡಿದು ಏನೇನೋ ಮಾಡ್ಲಿಕ್ಕೆ ಹೊರಟವರಂತೆ ಸನ್ನಾಹವನ್ನು ಮಾಡ್ತಾ ಇದ್ದಾರೆ. ಮಾಡಿ ಆಗಬೇಕಾದದ್ದು ಆಗಬೇಕಲ್ಲ. ನಮಗೆ ನೋಡುವುದನ್ನು ಬಿಟ್ಟರೆ ಬೇರೇನು ಮಾಡ್ಲಿಕ್ಕೆ ಇದನ್ನು ಕೃಷ್ಣ ಜೀವನದ ಒಂದು ಚಿತ್ರಣವಾಗಿಯೇ ನೋಡ್ತೇನೆ. ನೋಡುವ ನೋಡುವ ನೋಡುವ. ಬತ್ತಿ ಹೋಯಿದೆ ಬತ್ತಿ ಹೋಯಿದೆ ಸುಕೃತ ಶರಧಿಯೇ ಸುಕೃತ ಶರಧಿಯೇ ಉತ್ತಲು ಮಣಿಸಲ್ಕೆ ಬರಲ ಚಿತ್ತ ಜಯ್ಯನ ಕಾಣುತ್ತ ತಬ್ಬಿಗೋಳಿಡುತ್ತ
ಗೊತ್ತೇ ಹೋದೇನು ಸುಕೃತದ ಫಲಗಳೆಲ್ಲ. ನಮ್ಮವರು ಇವರು ಹೀಗೆ ದೇವರೇ ಕೈ ನಡುಕ್ತಾ ಉಂಟು. ಇದೇ ಕೈಯಿಂದ ಮುತ್ತಾಡಿದ್ದೇನೆ, ಎತ್ತಿದ್ದೇನೆ, ತಿತ್ತಿ ಬೆಳೆಸಿದ್ದೇನೆ. ಇವರನ್ನು ಬಿದ್ದಾಡ್ತಾ ಇದ್ದಾರಲ್ಲ ಇವರೆಲ್ಲ. ಎಷ್ಟು ಹೇಳಿದರೂ ಯಾವ ಮಾತುಗಳು ಕಿವಿಗಳಿಗೆ ಬೀಳುತ್ತಿದೆ ಅವರಿಗೆ. ಯಾರನ್ನು ಪೂಜ್ಯರೆಂದು ಭಾವನೆಯಿಂದ ಇಷ್ಟು ದಿನಗಳ ಕಾಲ ಇವರು ಕೈ ಮುಗಿತಾ ಇದ್ರು ಅವನನ್ನು ಲಂಪಟ ಎಂದರು. ಅನ್ನ ತಮ್ಮ ಸುಕೃತದ ಫಲಗಳೆಲ್ಲ ಕರಗೆ ಚೂರ್ಣವಾಗಿ, ವನಕ್ಕೆ ಎಲ್ಲ ಚೂರ್ಣ ಆದದ್ದು, ಸುಕೃತದ ಫಲಗಳು ಚೂರ್ಣ ಆದದ್ದು. ಬಡಿಬಿಟ್ಟಿದ್ದೇನೆ ಮುಸಲದಿಂದ. ನನ್ನ ತಮ್ಮನ ಬಗ್ಗೆ ಹೇಳಿದವರು ಯಾವ ವೃಕ್ಷ ಬೆಳೆದು 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 ಮೇಲೇರಿ ಬರಲಿ ಅಂತ ಬಯಕೆಯಿಂದ ನೀರೆರೆದು ಗೊಬ್ಬರ ಹಾಕಿ ಪ್ರೀತಿಯ ಭಾವದಿಂದ ಬೆಳೆಸಿದೆವು. ಅಹಂಕಾರದ ಬಿರುಗಾಳಿ ಬಂದಿದೆ, ಬೀಳುತ್ತಿದೆ. ಎಲ್ಲಿ ಬಿದ್ದದ್ದು? ಎಲ್ಲಿ? ನಮ್ಮದೇ ಮನೆಯ ಮೇಲೆ ಬಿದ್ದಲ್ಲ. ಅವ ಎಲ್ಲಿ ಹೋದ? ಅಮ್ಮ, ಅಣ್ಣ ಏನು ಎಲ್ಲಿ ನೋಡಿದ್ಯಾ? ನೋಡ್ತೇನೆ. ನೋಡು ಸೋದರ ನಮ್ಮವರು ನೋಡು ಸೋದರ ನಮ್ಮವರು ಕಾದಾಡಿ ಕಾದಾಡಿ ಮಾಡಿದಿರ ಹೆಣನ ರಾಶಿಯ ಕಾದಾಡಿ ಮಾಡಿದಿರ ಹೆಣನ ರಾಶಿಯ ನೋಡಿ ಸಹಿಸುವುದೆಂದು ನಾಟಕವಾಡಬೇಡೈ. ನೋಡಿ ಸಹಿಸುವುದೆಂದು ನಾಟಕವಾಡಬೇಡೈ. ತಮ್ಮ, ಅಣ್ಣ ಯಾರಿಗಾಗಿ ಇಡೀ ಜೀವನವನ್ನ ಪಣವಾಗಿಟ್ಟು, ಹ. ಯಾರಿಗಾಗಿ ಬಡಿದಾಡಿದೆವು, ಯಾರಿಗಾಗಿ ಹೋರಾಡಿದೆವು, ಯಾರಿಗಾಗಿ ಓಡಾಡಿದೆವು, ಹೌದು. ಎಲ್ಲ ಬಿಟ್ಟಿದ್ದಾರೆ. ನೋಡ ಅಲ್ಲಿ ನೋಡುತ್ತಿ, ಎಂದಿನಂತೆ ನಗಾಡ್ತಿ. ಎಲ್ಲ ಬಿದ್ದಿದ್ದ. ಯಾಕೆ ಈ ನಾಟಕ? ಹ? ನಾಟಕ ಆಡ್ತೀಯೇನೋ? ನಾಟಕ ಹೇಗಣ್ಣ? ನಿನ್ನ ಮಗ ಅದು ನೋಡು, ಹೇಗೆ ಬಿಟ್ಟಿದ್ದಾನೆ. ನನ್ನ ಮಗ ನೋಡು, ಒಟ್ಟೊಟ್ಟಿಗೆ ಬಿದ್ದಿದ್ದ. ಮೊನ್ನೆ ಮೊನ್ನೆ ಹೀಗೆ ಗೋಡೆ ಇಟ್ಟು ಎಲ್ಲ ಹಾಗೆ ನೋಡಿದ್ರೆ ಒಬ್ಬೊಬ್ಬನೇ ಬಿದ್ರಲ್ಲೂ ನಾವು ಬೇಸರಿಸಬೇಕು. ಒಟ್ಟಿಗೆ ಬಿದ್ದಿದ್ದಾರಲ್ಲ. ಏನು ಮಾತಾಡ್ತೀವಿ? ಅಲ್ಲ, ಒಬ್ಬನೇ ಬಿದ್ರಲ್ವ ನಮಗೆ ಬೇಸರ. ಎಲ್ಲ ಒಟ್ಟಿಗೆ ಬಿದ್ರು. ಒಟ್ಟಿಗೆ ಎತ್ತಬೇಕು ಅಂತಾನೆ ಅಲ್ವಾ ನಾವಿಬ್ರು ಇಷ್ಟು ವರ್ಷ ಒದ್ದಾಡಿದ್ದು. ನಾನು ಬೇಡ ಅಂತ ನಾನು ತಡೆಯುತ್ತಿಲ್ಲ. ಎತ್ತಿತ್ತೀಯ? ಎತ್ತಲಿಕ್ಕೆ ಆದೀತ? ಎತ್ತಲಿಕ್ಕೆ ಆಗಬೇಕಾದವ ಹೀಗೆ ನಗಾಡ್ತಾನೆ ಇಡುದ? ಎತ್ತಲಿಕ್ಕೆ ಆಗುವನೆಲ್ಲ ನಗಾಡುದು. ಹಾಗಾದ್ರೆ ಎತ್ತುತ್ತೀಯ? ಇಲ್ಲ, ಬೀಳುವಾಗ ನನ್ನಲ್ಲಿ ಹೇಳಿ ಬಿದ್ದದ್ದ, ಅವರಷ್ಟಕ್ಕೆ ಬಿದ್ದದ್ದಲ್ಲ. ಬಿಟ್ಟವರೆಲ್ಲ ಹೇಳಿ ಬೀಳ್ತಾರೆ. ಈಗ ಏನು ನಿನಗೆ ಇಷ್ಟೆಲ್ಲ ಹೃದಯಕ್ಕೆ ತಟ್ಟುವುದ ಮುಟ್ಟುವುದ ಯಾವುದು? ನಮ್ಮವರು ಹಾ, ಇದೇ ಯಾದವರನ್ನ ಉದ್ಧಾರಕ್ಕಾಗಿ, ಹೌದು ಇಡೀ ಲೋಕದಲ್ಲಿ ತಿರಸ್ಕಾರಕ್ಕೆ ಬಿದ್ದವರಿವರು, ಹೌದು, ಶಾಪಗ್ರಸ್ತ ವಂಶಸ್ಥರು ಎಂದು ಹೇಳಿ ಅಲ್ವಾ? ಎಲ್ಲರೂ ತಿರಸ್ಕಾರದಿಂದ ನೋಡುತ್ತಿದ್ದವರು. ಹ್ಮ್. ಚಂದ್ರವಂಶದಲ್ಲಿ ಗದ್ದುಗೆ ಏರಿ ಬಾಳಬೇಕಾದವರು ಹೇಗೇಗೋ ಬೀದಿಗೆ ಬಿದ್ದುಕೊಂಡಿದ್ದು. ಗದ್ದುಗೆ ಇರ್ಲಿಕ್ಕೆ ಆಗಲಿಲ್ಲ. ನಾನು ನೀನು ಎಷ್ಟು ಹೋರಾಡಿ ಹೇಗೆಲ್ಲ ತಂದು ಯಾದವರೆಂದರೆ ಯಾರೆಂದು ಕೀರ್ತಿಯ ಪತಾಕೆ ಹೇಗೆಲ್ಲ ಹಾರಾಡಿತ್ತು. ಇವತ್ತು ನೋಡಿದ್ರೆ ಧ್ವಜಸ್ತಂಭ ಕೆಳಗೆ ಬಿದ್ದಿದೆ. ಹಾಗೆ ನೋಡಿದ್ರೆ ಹಾ. ನಾನು ನೀನು ಇಲ್ಲದೆ ಇದ್ರೆ ಈ ಯಾದವರು ಹೋರಾಟ ಮಾಡುವ ಪ್ರಮೇಯವೇ ಬರ್ತಿರ್ಲಿ ಅಲ್ವ? ಹೋರಾಟಕ್ಕೂ ಕಾರಣ ನಾವೇ ಅಲ್ವ? ಹೌದು ಹೋರಾಡಿದ್ದು ನಾವೇ ಅಲ್ವ? ಹೌದು.
ಹಾಗಾದ್ರೆ ಅವರನ್ನು ಸೇರಿಸ್ಬೇಕೆ. ಕೃಷ್ಣ ಬಲರಾಮರಿಲ್ಲದೆ ಇದ್ದಿದ್ರೆ ಯಾದವರಿಗೆ ಕಂಸ ವಿರೋಧ ಇತ್ತ, ಕಾಲಯವನ ವಿರೋಧ ಇತ್ತ, ಜರಾಸಂಧ ವಿರೋಧ ಇತ್ತ, ಯಾವುದು ಇಲ್ಲ. ಹಾಗಿದ್ರೆ ನಮ್ಮೊಡನೆ ಅವರ ವಿರೋಧವು ತೊಡಗಿದ್ದು ಅಂತ. ನಮ್ಮಿಂದಾಗಿಯೇ ತೊಡಗಿತ್ತಲ್ವಾ. ಈಗ ಅವರು ಇದ್ದಾಗ ನಾವೇ ಹೋಗ್ಬೇಡುವ, ನಾವು ಹೋಗಬೇಡ ಅಂತಲ್ಲ, ನಾವೇ ಹೋಗ್ಬೇಡ ಅಂತ. ನಾವೇ ಹೋಗ್ಬೇಕು. ಎಲ್ಲಿ ನೋಡು, ನೋಡಿದೆ ಏನಾದ್ರೂ ಮಾಡು. ಏನಾದ್ರೂ ಮಾಡು ಅಂತಂದ್ರೆ ಏನಾದ್ರೂ ಮಾಡಿದ್ರೆ ಏನಾದ್ರೂ ಮಾಡಿ ನೀನು ಅಂತ ಮಾಡಿ ಅಂತ ಗೊತ್ತುಂಟು ನನಗೆ. ಈಗ ನಾಟಕ ಆಡ್ತಾ ಕೂತು ಬೇರೆಂತ ನನ್ನನ್ನೇ ಪ್ರಶ್ನಿಸ್ತಿ. ಏನು ನೋಡ್ಬೇಕು ಅಲ್ವಾ? ಏನನ್ನು ನೋಡುವ? ಹಾಗಾದ್ರೆ ನೋಡ್ಲಿಕ್ಕಾಗದೆ ಕಣ್ಣು ಮುಚ್ಕೊಂಡಿದ್ದೀಯೋ? ಅದಿಲ್ಲ, ಇಲ್ಲ, ನೋಡ್ತಲೇ ಇದ್ದಿ. ನೋಡ್ತಲೇ ಇದ್ದೇನೆ. ತಡಿಲಿಕ್ಕಾಗದೆ ಹೋಗಿ ಈ ರೀತಿ ಮಾತನಾಡ್ತಿದ್ದೇನೆ ನಾನು. ಏನಾದ್ರೂ ಮಾಡ ಅಣ್ಣ. ಬಿದ್ದವರು ಯಾರು? ನಮ್ಮವರು, ನಮ್ಮ ಮಕ್ಕಳು, ನಮ್ಮ ಮರಿ ಮಕ್ಕಳು. ಅಯ್ಯೋ ಅಯ್ಯೋ ಅಯ್ಯೋ, ಅಂಬೆ ಕಾಲಕ್ಕೆ ಬಂದ ನನ್ನ ಮೊಮ್ಮಗ ನೋಡು ಅಲ್ಲಿ ಬಿದ್ದಿದ್ದಾನೆ. ಹೌದು, ಅಬ್ಬಿ ಇರುವಾಗ ಅಂಬೆ ಕಾಲಕ್ಕೆ ಇರ್ಲಿಲ್ಲ, ನೆಟ್ಟಗೆ ನಿತ್ತ ಮೇಲೆ ಬಿದ್ದದ. ಅದು ನಿಜ ಅಲ್ವಾ? ಹೌದು, ಇದೇ ತೊಡೆ ಏರಿ ಬಂದ ಮಗು ಅದು. ಹೌದಲ್ಲ? ಇವತ್ತು ತೊಡೆ ಮುರಿದು ಬಿದ್ದಿದ್ದಾನ. ಹೌದೌದು, ಯಾರೋ ಮುರಿದಿದ್ದಾರ ಅವನ ತೊಡೆ. ಹುಲ್ಲು ಜೊಡ್ಡಿದೆ. ಹೌದು, ದರ್ಬೆ. ಹೌದು, ಇನ್ನು ದರ್ಬೆ ಹಾಕ್ಬೇಕು ಅವರಿಗೆ. ಎಲ್ಲಿಂದ ಬಂದ? ಎಲ್ಲಿಂದ ಬಂದದಂದ್ರೆ ಆ ಜೊಂಡು ಹುಲ್ಲು ಬಂದದಲ್ಲಿ ಈಗ ಕಷ್ಟ. ಅದು ಚೂರ್ಣ ಮಾಡಿದ್ದು ಇಷ್ಟು ನಿನಗೂ ಗೊತ್ತಾಗಿದೆ. ನೀನು ಅದನ್ನು ಕೈಯಲ್ಲಿ ಎತ್ತಿ ಕೆಲವರಿಗೆ ಹೊಡಿ. ಸುಮ್ಮನೆ ಬಿಡ್ಲಿಕ್ಕೆ ಆಗ್ತದೆ. ಈಗ ಅವರು ಬಿದ್ದದ್ದಲ್ಲ. ನಿನ್ನನ್ನು ಹಂಗಿಸಿದ್ರೆ, ನನ್ನನ್ನು ಹಂಗಿಸಿದ್ರೆ, ಯಾರು ಇವರೆಲ್ಲ ಬೆಳೆದು ದೊಡ್ಡವರಾಗಿ ಬೆಳೆದ್ರಿ ಅಂತ ಹೇಳಿ ನಾವೆಲ್ಲ ಇಷ್ಟು ಒದ್ದಾಡಿದ್ದೇವೆ, ನಮ್ಮನ್ನೇ ಹಂಗಿಸಿದ್ರೆ ಬಿಡಬೇಕೆ? ಇವರನ್ನು ಹೊಡೆದಿದ್ದಿ, ಹೊಡೆದ ಕಾರಣವು ಬಿದ್ದಿದ್ದ. ಮದಿರೆ, ಗುಂಗು, ಇಳಿಗೆ ಅಂತ ಯಾರು ಹಾಕಿದೆ. ಕೆಲವರೆಲ್ಲ ಹೋಗ್ಲಿ ಅಂತ ಬಿಸಾಡಿ ಬಂದಿದ್ದ. ಅಲ್ಲ, ಇಳಿಲಿಲ್ಲ, ಅವರಿಗೆ ಹೋದ್ದು ಗೊತ್ತಾಗ್ಲಿ. ಅಳಿದ್ರು ಅಲ್ಲ, ಹೋದ್ದು ಗೊತ್ತಾಗ್ಲಿ ಇಲ್ಲ. ಅಂದ್ರೆ ಇದಕ್ಕೆ ಕಾರಣ ಕೇವಲ ಒನಕೆಯ ಚೂರ್ಣ ಅಲ್ಲ, ಈ ಒಳಗೆ ಸೇರಿದ ಮದ್ಯದ ಪ್ರಮತ್ತತೆಯು ಕಾರಣ. ಹೌದಾ? ಹೌದು. ಒಂದು ಕಣ್ಣೀರಿಡುವುದ, ಅಯ್ಯೋ ನಮ್ಮವರು ಹೋದ್ರಲ್ಲ ಅಂತ ನೀನು ಶೋಕಿಸುವುದ ಅಸಹಜವೆಂದೋ ಅಪ್ರಾಕೃತವೆಂದೋ ನಾನು ತಿಳಿಯುವುದಿಲ್ಲ ಅಣ್ಣ. ಒಂದು ನೀವು ಭಾವಿಸಬೇಕಾದುಂಟು. ಎರಡು ಮಕ್ಕಳಿದ್ದಾರೆ, ಒಂದು ನಿನ್ನದು, ಒಂದು ಇನ್ನೊಬ್ಬದು. ಆ ಎರಡೂ ಮಕ್ಕಳು ಆಟ ಮಾಡುತ್ತಾ ಓಡಾಡುತ್ತಾ ಬಿದ್ದು ಬಿಡುತ್ತವೆ. ನಿನ್ನ ಗಮನ ಹೋಗುವುದು ಯಾವುದಕ್ಕೆ? ನನ್ನ ಮಗನ ಮೇಲೆ. ಅದೇ ನನ್ನದಲ್ಲ ಅಂತ ನೀ ತೆಗೆದ ಕಾರಣ. ಒಂದು ವೇಳೆ ಅದೂ ನಿನ್ನದಲ್ಲ ಇದೂ ನಿನ್ನದಲ್ಲ ಅಂತ ಬಿದ್ದಲ್ಲಿಗೆ ಇಬ್ಬರೂ ಬಿದ್ದರು. ಅಲ್ವಾ? ಈ ಸಮಾನ ದೃಷ್ಟಿ ಇವರ ಕಡೆಗೆ ಹಾಕಿಲ್ಲ ನೀನು. ನನ್ನವರು ಅಂತ ಯಾಕೆ ಆಲೋಚನೆ ಮಾಡ್ತೀವಿ? ಈ ಹೊಡೆದದ್ದು ನಿನ್ನವರಿಗೆ. ಹೌದು. ಹಾಗಾದ್ರೆ ಬಿದ್ದ ಕೆಲವರು ನಿನ್ನವರು, ನೀನು ಹೊಡೆದ ಕೆಲವರು ನಿನ್ನವರಲ್ಲ ಅಂತ ಆದೀತ. ಯಾಕೆ ಪಾರ್ಶ್ವಿಕವಾದ ಒಂದು ವ್ಯಾಮೋಹ ನಿನಗೆ ಬಂತು? ಯಾಕೆ ಹೇಳ್ತೀಯಲ್ಲ, ಮದ್ಯದ ಪ್ರಮತ್ತತೆಯಲ್ಲಿ ಹೀಗೆಲ್ಲ ಆಗಿ ಹೋಯ್ತು. ಇಷ್ಟೆಲ್ಲ ಸುಸಂಸ್ಕೃತವಾದ ಬದುಕನ್ನು ಬಾಳ್ತಾ ಇದ್ದ ಯಾದವರಿಗೆ ಮದ್ಯ ಎಲ್ಲಿದೆ? ಅದು ಯಾವುದೋ ಮಧ್ಯದಲ್ಲಿ ಬಂದಿದೆ. ಅದೇ ಈ ಮಧ್ಯದಲ್ಲಿಯೇ ಬಂತೆಲ್ಲಿಂದ? ಈ ಮಧ್ಯಕ್ಕೆ ಬರಬೇಕು ಅಂತ ಆದ್ರೆ ಎಲ್ಲಿಂದಲೂ ತೊಡಗಿರ್ಬೇಕಲ್ಲ. ಎಲ್ಲಿಂದ ತೊಡಗ? ಈ ಮದ್ಯ ಎಂಬುದೊಂದು ಹುಟ್ಟು ಅಂತ ಈ ಪಾಪಿಗಳಿಗೆ ಗೊತ್ತಾದ ಯಾವಾಗ? ನೀನೇ ಹೇಳು ಕೃಷ್ಣ. ಅಲ್ಲ, ನಾನೇ ಹೇಳು ಅಂತಂದ್ರೆ ನಾನು ಕುಡ್ದದ್ದಿಲ್ಲ ಇಷ್ಟವರೆಗೆ. ನೀನೀಗ ನನ್ನ ಹತ್ರ ಬರುದು ಅರ್ಥ ಆಗೋದಿಲ್ಲ ನಿಮಗೆ. Oh
ನಾವೆಲ್ಲ ನಾಟಕ ನಾವೆಲ್ಲ ನಾಟಕದಾಳುಗಳು ಎದು ಜಾಲದಂತ್ಯದ ಕಾಲ ಬಂತೋ ನಾವೆಲ್ಲ ನಾಟಕದಾಳುಗಳು ಯದು ಜಾಲದಂತ್ಯದ ಕಾಲ ಬಂತೋ ಕೆಲವು ಕಾಲದ ಹಿಂದೆ ಪಾಂಡವ ಕೌರವರ ವಿರೋಧವನ್ನು ಸಂಧಾನ ಮಾರ್ಗದಿಂದ ಉಪಶಮಿಸೋಣ ಎಂಬ ಧ್ಯೇಯವನ್ನಿಟ್ಟು ಹಸ್ತಿನಾವತಿಗೆ ನಾನು ಹೋಗಿದ್ದೆ. ಹೌದು. ಆ ಕಾಲಕ್ಕೆ ಅಭಿಷೇಕಿತನಾಗದೆಯೂ ಆಳುತ್ತಾ ಇದ್ದವ ನಿನ್ನ ಶಿಷ್ಯ ದುರ್ಯೋಧನ. ಸಂಧಾನವನ್ನು ಮುರಿಯುವ ಕಾಲದಲ್ಲಿ ಅವ ಒಂದು ಮಾತಾಡಿದ, ಏನೆಲ್ಲ ದುಷ್ಕೃತ್ಯಗಳಿಗೆ ನೀನು ಕಾರಣನಾಗಿದ್ದೀಯ ಅನ್ನೋದನ್ನ ಆಲೋಚನೆ ಮಾಡು. ಅಷ್ಟೊತ್ತಿಗೆ ಅವ ಹೇಳ್ತಾನೆ, ಅಲಗು ಕುಣಿಯುವವು ಹಾಹೆಗಳು ಸೂತ್ರವನರುಗಿದೊಡೆ ಪಾಪ ಪುಣ್ಯಾಳಿಗಳು ಹಾಹೆಗಳಿಗುಂಟೆ ಸೂತ್ರಧರನಿರಲು. ಹಾಹೆ ಅಂತಂದ್ರೆ ಏನು? ಬೊಂಬೆ. ಸೂತ್ರದ ಬೊಂಬೆಗಳು ಅವುಗಳಷ್ಟಕ್ಕೆ ಅವು ಚೇಷ್ಟೆಯನ್ನು ಮಾಡುತ್ತವೆ, ಕುಣಿತವೆ, ಓಡ್ತವೆ, ಪರಸ್ಪರ ಹೊಡ್ಕೊಳ್ತವೆ. ಅವುಗಳಷ್ಟಕ್ಕೆ ಮಾಡಿದ್ವು. ಸೂತ್ರಧರನಿರಲು ಸೂತ್ರವನಲುಗಿದೊಡೆ ಅಂದ್ರೆ ಯಾವನು ಸೂತ್ರಪಾಣಿಯಾಗಿ ಒಬ್ಬ ನಿಯಂತ್ರಕನಾಗಿದ್ದಾನೋ ಅವನ ನಿರ್ದೇಶನದಂತೆಯೂ ವ್ಯವಹರಿಸ್ತಾನೆ. ಆ ಹಾಹೆಗಳಿಗೆ ಪುಣ್ಯವ ಪಾಪವೋ ಅಂಟುವುದಕ್ಕುಂಟ ಇಲ್ವಾ? ಹೇಗೆ? ಕರ್ತೃತ್ವವೇ ಇಲ್ಲದೆ ಇದ್ದದ್ದಕ್ಕೆ ಕರ್ತೃತ್ವದ ಪರಿಣಾಮ ಬರುವುದೇ. ಕತ್ತಿಯನ್ನೆತ್ತಿ ವಿರೋಧಿಗಳನ್ನು ಕತ್ತರಿಸ್ತೇನೆ ಅಂತ ಒಬ್ಬ ಯೋಧ ಹೊರಟು ಅನೇಕರ ತಲೆ ಹರಿಸ್ತಾನೆ. ಕತ್ತಿಗೆ ನೆತ್ತರನ ಕಲೆಯೂ ಅಂಟುತ್ತದೆ, ತೊಳೆದ ಮೇಲೆ ಅದು ಹೋಗ್ತದೆ. ಆಮೇಲೆ ಉಳಿದವರೆಲ್ಲ ಈ ಕತ್ತಿ ನೋಡಿ ಆ ಪಾಪದ ಕೆಲಸ ಮಾಡಿದ್ದು ಅಂತ ಕತ್ತಿಯನ್ನು ತೋರಿಸುವುದು. ಆ ಕತ್ತಿಯನ್ನು ಹಿಡಿದವ ಯಾವನು ಅವನಿಗೆ ಇದೆಲ್ಲವನ್ನು ಆರೋಪಿಸ್ತದೆ. ನಿಜ. ಹಾಗಿದ್ರೆ ಸೂತ್ರಧರನಿರುವಾಗ ಸೂತ್ರದ ಬೊಂಬೆಗಳಿಗೆ ಈ ಕೃತ್ಯದ ಫಲ ಅಂಟ್ಲಿಕ್ಕಿಲ್ಲ. ಯಾಕಂದ್ರೆ ಅವುಗಳಿಗೆ ನಾನು ಎಂಬ ಪ್ರಜ್ಞೆ ಹೇಳ್ತಿ. ತಮ್ಮ ಇವರೆಲ್ಲ ಸತ್ರಲ್ಲ ಸತ್ರಲ್ಲ ಅಂತ ನನಗೂ ಕಾಣ್ತದೆ. ಬದುಕಿದ್ದಿದ್ರೆ ಇನ್ನೇನೇನು ನೋಡ್ಬೇಕಿತ್ತು. ಅಂತೂ ಸತ್ರಲ್ಲ. ನಾಗರಿಕತೆಯ ಪರಮೋತ್ತುಂಗವನ್ನು ಮುಟ್ಟಿದ ಮೇಲೆ ಪತನವಾಗುವುದನ್ನು ನೋಡುವುದಕ್ಕಿಂತ ಸಂಪೂರ್ಣ ಧ್ವಂಸವಾಗುವುದನ್ನು ನೋಡುವುದೇ ಹೆಚ್ಚು ಶ್ರೇಯಸ್ಕರ. ಇದೇ ಯಾದವರು ಬದುಕಿದ್ದರೆ ಎಷ್ಟು ಕಗ್ಗೊಲೆಗಳನ್ನು ಮಾಡ್ತಿದ್ರು, ಎಷ್ಟು ಅನಾಚಾರಗಳಿಗೆ ಕಾರಣರಾಗ್ತಿದ್ರು, ಏನೆಲ್ಲ ವಿಪರೀತವನ್ನೇ ಸಗುತ್ತಿದ್ರು. ಆಗ ಇಲ್ಲಿ ಬಿದ್ದ ನಿನ್ನ ಮೊಮ್ಮಗ ಅಂತ ಆಡಿದ್ಯ. ಇವನಂಥವರೇ ಏನೋ ಮಾಡಿದ್ದಕ್ಕೆ ಊರಿನಲ್ಲಿ ಉಳಿದವರು ಹೇಳ್ತಿರ್ಲಿಲ್ವಾ, ನೋಡಿ ಬಲರಾಮನ ಮೊಮ್ಮಗ ಮಾಡಿದ ಕೆಲಸ, ಅದಕ್ಕಿಂತ ಈಗ ಸತ್ತದ್ದೇ ಒಳ್ಳೇದು ಅಂತ ಕಾಣುವುದು. ದುರ್ಬುದ್ಧಿ ಮಾಡಿ ಬೆಳೆದೇ ಹೆಸರು ತಂದು ತಂದೆ ತಾಯಿಗೆಲ್ಲ ಅಪಕೀರ್ತಿಯನ್ನು ಅಂಟಿಸುವ ಮೊದಲೇ ಎನೇ ಪ್ರಾಯದಲ್ಲಿ ಮಕ್ಕಳು ಸತ್ರು ಬೇಸರ ಪಡಕೂಡ. ನನ್ನ ಬದುಕಿನ ಸಿದ್ಧಾಂತ ಹಾಗೆ ನೋಡಿದ್ರೆ ಇದೆಲ್ಲ ಆಗ್ತದೆ ಎಂಬುದು. ಸಾಂದೀಪನಿಗಳ ಆಶ್ರಮದಲ್ಲಿ ವಿದ್ಯೋಪದೇಶ ಪಡೆದ ನಿನಗೆ ಗೊತ್ತಾಗುವುದಿಲ್ವ? ಒಂದೊಂದು ಕಾಲದಲ್ಲಿ ಒಂದೊಂದು ಪರಿಣಾಮ ಜಗತ್ತಿನ ಮೇಲೆ ಆಗ್ತದೆ. ನಿಜ.
ಕಾಲಪುರುಷನ ಕೈಯ ಸೂತ್ರದಲ್ಲಿ ಅವನಿಗಾಗಬೇಕು ಎಂಬುದರಿಂದಲೇ ಇದಾಗ್ತದೆ. ಬೇಡ ತಡೆಯಬಹುದು. ಎಷ್ಟು ಕಾಲ ತಡೆಯೋಣ? ಆಗ್ಲಿಕ್ಕಿಲ್ಲ. ಯಾವನೋ ಒಬ್ಬ ಧರ್ಮವನ್ನು, ಯುಗ ಧರ್ಮವನ್ನು ನಿರ್ಬಂಧಿಸುವುದಕ್ಕೆ ಶಕ್ತನಾದ ಅಂತಾದರೂ ಶಾಶ್ವತವಾದ ಸ್ಥಿತಿ ಅಲ್ವಲ್ಲ. ನೀರು ಪ್ರವಹಿಸ್ತಲೇ ಇರುತ್ತದೆ. ಇನ್ನದಕ್ಕೆ ಕಟ್ಟೆಯನ್ನು ಕಟ್ಟಿ ನಿರ್ಬಂಧಿಸಬಹುದು, ಶಾಶ್ವತ ಎಂದಾದ್ರೂ ಹೊಡೆಯುತ್ತದೆ ಅಲ್ವಾ? ಬೆಂಕಿ ಉರಿಯದಂತೆ ಮಾಡ್ತೇನೆ. ಒಂದು ಕಡೆ ಸುಡುವ ಬೆಂಕಿಯನ್ನು ಆರಿಸಬಹುದು, ಎರಡು ಕಡೆ ಸುಡುವ ಬೆಂಕಿಯನ್ನು ಆರಿಸಬಹುದು, ಎಲ್ಲ ಕಡೆಯಲ್ಲಿಯೂ ಸುಡುವ ಬೆಂಕಿಯನ್ನು ಆರಿಸುವುದೇ. ಅಂದ್ರೆ ಪ್ರಕೃತಿ ಎಂಬುದು ಹೇಗೆ ವ್ಯವಹರಿಸಬೇಕು ಎಂಬುದು ಪೂರ್ವ ನಿರ್ಣಯವೇ. ಆದ್ದರಿಂದ ಅದನ್ನು ನಿರ್ಬಂಧಿಸಿ ಪ್ರಯೋಜನ ಇಲ್ಲ. ಹಾಗಾಗಿ ನಾವು ಅಸಹಾಯಕರಾಗಿ ಅಲ್ಲ, ನಿರ್ಲಿಪ್ತರಾಗಿ ನೋಡುವುದನ್ನು ಕಲಿಬೇಕು. ತಮ್ಮ ಅಣ್ಣ, ಎಲ್ಲವೂ ಸರಿ. ಅದರ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಉಂಟು. ಏನು ಪ್ರಶ್ನೆ? ಪರಮ ಪುರುಷ ನಿಲ್ಲು. ಯಾವುದು ಇಂಥದ್ದಕ್ಕೆ ಕಾರಣವಾಯಿತು ಎಂಬುದು ನಾವು ಯೋಚಿಸಬೇಕಾದ್ದೇನು ಗೊತ್ತಾ? ನಮ್ಮ ಕೊಡುಗೆ ಎಷ್ಟು ಅಂತ. ಬಲಭದ್ರನಿಗೆ ಸಂಕಟವಾಗ್ತದೆ, ನನ್ಗೆ ಗೊತ್ತಾಗೋದಿಲ್ವ? ನನ್ನ ಅಣ್ಣ ಅಲ್ವ ನೀವು? ಮೊಸರನ್ನು ಉಂಟವ, ಹಾಲನ್ನು ಕುಡಿದು, ಬೆಣ್ಣೆಯನ್ನು ಮೆತ್ತವ, ಮುಖದಲ್ಲಿ ಮೀಸೆ ಮೊಳೆಯುವ ಕಾಲಕ್ಕೆ ಮದುವೆಯನ್ನು ಪಾನ ಮಾಡಲಿ. ಅದೇನಾಯ್ತು? ಬಲರಾಮನೇ ಕುಡಿಯುತ್ತಾನೆ, ನಾವು ಕುಡಿದ್ರೆ ಏನು? ನಾಯಕನಾದವ ತನ್ನ ಚಾರಿತ್ರ್ಯದ ಬಗ್ಗೆ ಎಚ್ಚರ ವಹಿಸಬೇಕು ಎಂಬುದು. ನಮ್ಮ ನಾಡುವ ಪ್ರಭು ಏನನ್ನು ಮಾಡ್ತಾನೋ ಅದೇ ನಮಗೊಂದು ಆದರ್ಶವಾಗಿ ಪ್ರಜೆಗಳು ಸ್ವೀಕಾರ ಮಾಡ್ತಾರೆ. ಈಗ ನಮಗ ಕುಡಿಯಬೇಡಿ ಅಂತ ನಿಷೇಧ ಮಾಡ್ಲಿಕ್ಕೆ ಉಪಾಯ ಉಂಟಾ? ಶಾಸನ ಮಾಡುವವನೇ ತಪ್ಪಿದ್ರೆ ಕೈ ಮುಚ್ಚಿಸುವುದು ಹೊಡೆದ ಅದ್ರ ಅಂತರಂಗವನ್ನು ಮುಚ್ಚಿಸುವುದಾ? ನಿನಗೆ ಕಾಣುವುದಿಲ್ಲ, ನಾನು ಕೊಡುತ್ತಿದ್ದೇನೆ ಅಂತ ನಿನಗೆ ಕಾಣುವುದಿಲ್ಲ. ಯಾಕೆ ಕೊಡುದೆ ಅಂತ ನಾನು ಕೇಳುವುದಿಲ್ಲ. ಕಾಲಸೂತ್ರನ, ಕಾಲಪುರುಷನ ಕೈಯ ಸೂತ್ರದ ಇಲ್ಲಿ ಬಲಭದ್ರನು ಹಾಗೆ ಈಗಲೂ ನೀನು ಸ್ವಲ್ಪ ಕುಡಿಯುವುದಕ್ಕೆ ಕುಡಿದದ್ದಕ್ಕೆ 2 ಜನರಿಗೆ ಬಿಟ್ಟು ಬರುತ್ತೆ. ಅದೊಳ್ಳೆದಾಯ್ತು. ಆದ್ರೆ ಕುಡಿಯದೇ ಇದ್ದಾಗ ನೋಡುವ ದೃಷ್ಟಿ ಬೇರೆ. ಆಗ ಇವರು ಅಷ್ಟನ್ನು ನಾನೇ ಚೂರ್ಣ ಮಾಡ್ತಿದ್ರೆ, ಕುಡಿದ ಮೇಲೆ ನೋಡುವ ದೃಷ್ಟಿ ಬೇರೆ. ಕುಡಿದವರನ್ನು ನೋಡುವ ದೃಷ್ಟಿ ಬೇರೆ, ಕುಡಿಯದವರನ್ನು ನೋಡುವ ದೃಷ್ಟಿ ಬೇರೆ. ಹೌದು. ಹಾಗಾದ್ರೆ ಇವರಿಗೆ ಏನಾಗಬೇಕು ಅಥವಾ ಏನಾಗಿದೆ ಒಂದರ್ಥದಿಂದ ಕಾರಣ ಸ್ಥಾನದಲ್ಲಿ ಅಲ್ವ? ಇದನ್ನ ಆಲೋಚಿಸಿದ್ರೆ ನೀನು ಶೋಕಿಸುವೆ. ತಮ್ಮ ಈಗ ಇಳಿಯಿತು ಅಂತಂದ್ರೆ ಪರಮ ಪುರುಷ, ಪರಮ ಪುರುಷನೇ ನಿನ್ನ ಕಾರ್ಯದ ಪರಮ ಪುರುಷನೇ ನಿನ್ನ ಕಾರ್ಯದ ನೆರವಿಗಾನೈ ತಂದೆ. ಪರಮ ಪುರುಷನೇ ನಿನ್ನ ಕಾರ್ಯದ ನೆರವಿಗಾನೈ ತಂದೆ. ವಾರುಣಿ ಸೂರೆಯ ಕುಡಿಯಲು ತಡೆಯದೆ ವಾರುಣಿ ಸೂರೆಯ ಕುಡಿಯಲು ತಡೆಯದೆ ಅರಿವೆ ಓಡಿದೆ. ತಮ್ಮ ನಿಜ, ಇವರೆಲ್ಲ ಹೀಗೆ ಬೀಳ್ಲಿಕ್ಕೆ ಅಂತೂ ಅಂತಕ್ಕೆ ನಾನು
ಕಾರಣ ಕರ್ತಾನೆ. ಸ್ವರ ನಡಗಬೇಕು ಅಂತಿಲ್ಲ, ಯಾಕೆ? ಕಣ್ಣಲ್ಲಿ ನೀರು ಬರಬೇಕು ಅಂತಿಲ್ಲ, ತಾನು ಕಂಪಿಸಬೇಕಾದ ಯಾವ ಅಗತ್ಯವೂ ಇಲ್ಲ. ಅದು ನಿನಗೆಯ? ನಿನಗೂ ಇಲ್ಲ. ನೀನು ಅಂತ ಎಣಿಸುವುದನ್ನು ಮಾಡಿದ್ರೆ ಮಾತ್ರ ಅದೆಲ್ಲ ಪರಿಣಾಮ. ಅದೆಲ್ಲವೂ ನಿಜ. ನೀನು ಎನ್ನುವುದನ್ನು ಎಣಿಸದೆ ಮಾಡಿದ್ದಕ್ಕೆ ಪರಿಣಾಮ ಅದು. ಆದ್ರೂ ನೀನು ಮಾಡುವುದಿಲ್ಲಯ್ಯ. ಏನು ಅಂತ, ಹೇಗೆ, ಏನನ್ನು? ನಿನ್ನೊಡನೆ ಬೆಳೆದು ಬಂದವ, ನಿನಗೆಂದಲೂ ದೊಡ್ಡವನ, ಅಣ್ಣ, ಜೊತೆಗೆ ಬೆಣ್ಣೆ ಕದ್ವಿ, ಹಾಲು ಕುಡಿದ್ವಿ. ಹೌದು, ನೀನು ಮಾಡಿದ ತಪ್ಪಿಗೆ ಬೆನ್ನೊಟ್ಟಿದ್ದೇನೆ ನಾನು, ಅನುಮಾನ ಅಲ್ವಾ? ಯಾರೆಲ್ಲ ಹೊಡಿಲಿಕ್ಕೆ ಬಂದಾಗ ನಾನಿದ್ದೇನೆ ನಿನ್ನ ಬೆನ್ನಿದ್ದೆ. ನೀನು ಕೈ ತೋರಿಸಿದ್ರೆ ಅದನ್ನೆಲ್ಲ ಮಾಡಿ ತೋರಿಸಿದ್ದೇನೆ. ಹೌದು. ಯಾವತ್ತಾದ್ರೂ ನಿನ್ನ ಮಾತನ್ನು ತೆಗೆದುಹಾಕಿದ್ದುಂಟೇನ ನಾನು? ಹಾಗಿರುವಾಗ ಆ ವಾರುಣಿಯ ಸುರೆಯನ್ನು ಕುಡಿಯುವಾಗ ಅಣ್ಣ ಬೇಡ ನನಗೆ ತಡೆದಿದ್ದೇನೆ ಒಂದು ದಿನವಾದ್ರು. ನೀನೊಂದು ಮಾತು ಹೇಳಿದ್ರೆ ಯಾವತ್ತೋ ಬಿಡ್ತಿದ್ರೆ. ನಾನು ಮೊಸರು ಕುಡಿಯುವಾಗ ನೀನು ತಡೆದ್ಯಾ? ಈಗ ಮೊಸರು ನನಗೆ ಪ್ರಿಯವಾದ್ದನ್ನು ನಾನು ಮಾಡುವಾಗ ಯಾವ ಅಣ್ಣ ತಡೆಯಲಿಲ್ವೋ, ಅವನಿಗೆ ಪ್ರಿಯವಾದ್ದನ್ನು ಮಾಡುವಾಗ ನಾನು ಹೇಗೆ ತಡೆಯಬೇಕು? ಆದ್ರೆ ಅದು ಮುಂದೊಂದು ದಿನ ಅಪ್ರಿಯವಾದೀತು ಅಂತ ಗೊತ್ತಿಲ್ವ ನಿನಗೆ? ಹಾಗೆ ನೋಡಿದ್ರೆ ಎಲ್ಲವನ್ನೂ ನಾನೇ ನಿಯಂತ್ರಣ ಮಾಡಬೇಡುವ, ಅದಾಗ್ತದೋ ಆದೀತ. ಈಗ ನಿನ್ನ ಕಾಲದಲ್ಲಿ ಎಲ್ಲವನ್ನು ನಿಯಂತ್ರಣ ಮಾಡಿದ್ದು ಇಡೀ ಲೋಕವೇ ನೀನೇ ಅಂತ ಒಪ್ಪಿದೆ. ಸರಿ, ಅದನ್ನು ನಾನು ಒಪ್ಪಿದವ. ಸರಿ, ನನ್ನ ತಮ್ಮ ಹೇಳಿದ ಅಂದ್ರೆ ಇದರಲ್ಲಿ ಏನೋ ಒಂದು ಕಾರಣ ಉಂಟು ಅಂತ. ಸರಿ. ಹಾಗೆ ವಾರುಣಿಯ ಸುರೆಯನ್ನು ಕುಡಿಯುವಾಗ ಅಣ್ಣ ಬೇಡ ಅಂತ ತಡೆದಿದ್ರೆ ಏನಾಗ್ತಿತ್ತಯ್ಯ? ಈಗ ನನ್ನ ಇಡೀ ಬಲರಾಮನ ಪ್ರತಿಷ್ಠೆಯೇ ಕುಂದಿ ಹೋದ. ನನ್ನೊಳಗೆ ಸಮಸ್ತ ಲೋಕವು ಉಂಟು ಅಂತ ನೀವು ಒಪ್ಪಿದೆ. ಹೌದು. ಆಗ ನೀನು ವಾರುಣಿಯು ಎಲ್ಲವೂ ನನ್ನೊಳಗೆ ಉಂಟು ಮತ್ತೆ ತಡೆಯುವುದು ಯಾರು? ಯಾರನ್ನು? ಯಾಕೆ? ಏನು ಮುಖ ನೋಡುತ್ತಿ? ಬೇರೆ ಏನು ಇಲ್ಲ ನನ್ನಲ್ಲಿ. ಇನ್ನೂ ಅರ್ಥ ಆಗಲಿಲ್ವ ನಿನಗೆ? ಏನು? ಸೃಷ್ಟಿ ನಿಯಮವೇ ಹೀಗೆ ಲೋಕದಿ ಸೃಷ್ಟಿ ನಿಯಮವೇ ಹೀಗೆ ಲೋಕದಿ ನಿಯಮವೇ ಹೀಗೆ ಲೋಕದಿ ದುಷ್ಟ ಶಿಷ್ಟರು ಬೇಕು ಎಂದೊಡ ಹುಟ್ಟಿದೋಟವು ಸಾಕು ಬೇಡುವೆ. ದುಷ್ಟ ಶಿಷ್ಟರು ಬೇಕು ಎಂದೊಡ ಹುಟ್ಟಿದೋಟವು ಸಾಕು ಬೇಡುವೆ. ಸ್ಪಷ್ಟ ನಿನಗೆ ದುಷ್ಟ ಶಿಷ್ಟರು ಬೇಕು ಎಂದೊಡ ಹುಟ್ಟಿದಾಟವು ಸಾಕು ಬೇಡುವೆ. ಸ್ಪಷ್ಟ ನಿನಗೆ ಎಲ್ಲ ಕಡೆಯಲ್ಲಿಯೋ ಬೆಳಕೇ ಇರ್ಲಿ, ಕತ್ತಲೆ ಬೇಡ ಅಂತ ಕಾಣ್ತದೆ. ನಿಜ. ಬೆಳಕು ಉಂಟು ಅಂತ ಗೊತ್ತಾಗೋದು ಯಾವಾಗ? ಕತ್ತಲೆ ಬಂದ. ಕತ್ತಲೆಯೂ ಇದ್ದಾಗ. ಹಾಗಾದ್ರೆ ಕತ್ತಲೆ ಮಾತ್ರ ಬೇಡ, ಬೆಳಕು ಮಾತ್ರ ಇರ್ಲಿ. ಈ ನಿರೀಕ್ಷೆಯೇ ಅಸಂಗತ ಅಲ್ವ? ಕತ್ತಲೆಯೂ ಬೇಕು, ಬೆಳಕು ಬೇಕು. ಒಂದಿಲ್ಲದೆ ಇನ್ನೊಂದಿದ್ರೆ ಯಾವುದಕ್ಕೂ ಮೌಲ್ಯ ಇಲ್ಲ ಅಂತ ಆಗ್ತದೆ. ಹಾಗೆ ನೋಡಿದ್ರೆ ಕೃಷ್ಣನೂ ಬೇಕು, ರಾಮನೂ ಬೇಕು. ಒಂದೇ ಬೇಕು, ಇನ್ನೊಂದು ಬೇಡ. ನಿಷೇಧ ಮಾಡುವುದಕ್ಕಾಗುವುದಿಲ್ಲ, ವಿಧಿಯಾಗಿಸುವುದಕ್ಕೂ ಇಲ್ಲ. ನಿಜ. ನಾನು ಅದನ್ನೇ ಹೇಳುದು, ಕೆಡಲಿಕ್ಕೆ ನಾನಿದ್ದೇನೆ, ತಿದ್ದಲಿಕ್ಕೆ ನೀನಿದ್ದೇನೆ ಅಂತ. ತಿದ್ದಬೇಕಾ? ಬೇಡವಾ? ನಿತ್ಯ ಸೂರ್ಯ ಮೂಡ್ತಾನೆ. ಇವತ್ತು ಮೂಡಬೇಡ ಅಂತ ನಿಷೇಧ ಮಾಡಬಹುದು, ಮಾಡಬೇಕು. ನಿತ್ಯ ಸೂರ್ಯ ಮುಳುಗುತ್ತಾನೆ, ಇವತ್ತು ಮುಳುಗಬೇಡ ನಿಷೇಧ ಮಾಡಬಹುದು, ಮಾಡಬೇಕು. ಯಾಕೆ ಹೇಳ್ತೇನೆ ಗೊತ್ತಾ? ಹಿಂದಿನ ಯುಗದಲ್ಲಿ ದಾಶರಥಿಯಾಗಿ ಅಯೋಧ್ಯಾಪತಿಯಾಗಿ 11,000 ವರ್ಷ ರಾಜ್ಯವನ್ನಾಳಿದ ಶ್ರೀರಾಮಚಂದ್ರನನ್ನು ಕಾಣುವುದಕ್ಕೆ
ಕಾಲಪುರುಷ ಬಂದನಂತೆ. ಹೌದು. ಯಾಕೆ ಬಂದ? ಸಾಕು. ನೆನಪಿಸುವುದಕ್ಕೆ ಬಂದ. ಸ್ವಾಮಿ ನೀನು ಹೊರಡುವ ಕಾಲ ಬಂತು. ಆ ಕಾಲಪುರುಷನಲ್ಲಿ ಶ್ರೀರಾಮ ಒಂದು ಮಾತಾಡಿದ. ಎಲೆ ಕಾಲಪುರುಷ ಕೇಳಿ ವಸುಂಧರೆಯು ನರನಿಲಯ, ಇದನ್ನಾಶ್ರಯಿಸಿ ನೆಲೆಗೊಂಡ ಸಂಸ್ಕಾರವೆನ್ನನೇ ಸೆರೆವಿಡಿದುದು. ಈ ಭೂಮಿಯಲ್ಲಿ ಯಾವುದೆಲ್ಲ ಪಾಂಚಭೌತಿಕವಾದ ಸ್ವರೂಪದಲ್ಲಿ ಉಂಟು ಅದೆಲ್ಲವೂ ನನ್ನನ್ನು ಆಕರ್ಷಿಸ್ತವೆ. ಬೆಂಕಿ ಸುಡುತ್ತದೆ, ಗಾಳಿ ಸ್ಪರ್ಶಿಸ್ತದೆ, ಮಣ್ಣು ಕಂಪನ್ನು ಬೀರುತ್ತದೆ, ಆಕಾಶ ಮುಕ್ತತೆಯನ್ನು ತೋರಿಸುತ್ತದೆ. ಹಾಗಾದ್ರೆ ಈ ಶಬ್ದ ಸ್ಪರ್ಶ ರೂಪರಸಗಂಧಾದಿಗಳಿಗೆ ನನ್ನ ಮೈ ಒಪ್ಪುವಂತೆ ಇವು ವ್ಯವಹರಿಸ್ತವೆ ಅಂತಾದ್ರೆ ಯಾಕೆ ಹಾಗೆ? ನಾನು ಇಲ್ಲಿ ಒಬ್ಬ ಜೀವನಾಗಿ ಬಂದಿದ್ದೇನೆ, ಆದ್ರಿಂದ ಅವೆಲ್ಲ ನನ್ನ ಆವರಿಸಲೇಬೇಕು. ಇಲ್ಲದೆ ಇದ್ರೆ ನಾನು ಜೀವನೇ ಅಲ್ಲ ಅಂತ ಆಗೋದಿಲ್ವೇ? ಹಾಗಾಗಿ ಇದು ಸಹಜ. ಸೃಷ್ಟಿ ನಿಯಮವೇ ಹೀಗೆ. ಜೀವನಾಗಿ ಬಂದವನು ಪ್ರಕೃತಿಯು ಬಾಧಿಸಲೇಬೇಕು. ನೀನೊಬ್ಬ ಅದಕ್ಕೆ ಅತೀತನಾಗುವುದಕ್ಕುಂಟ, ಅಲ್ಲ ನಾನೊಬ್ಬ ನಿನ್ನನ್ನು ಪ್ರತ್ಯೇಕಿಸುವುದಕ್ಕುಂಟ. ಇಷ್ಟು ಕಾಲದ ಬದುಕನ್ನು ನಾವು ಕಂಡೆವು. ನೀನು ಹೇಳಿದೆಯ, ಕದ್ದು ತಿಂದಿದ್ದೇವೆ, ಗೆದ್ದು ಉಂಡಿದ್ದೇವೆ. ಇದೆಲ್ಲವನ್ನು ಮಾಡುವಲ್ಲಿ ಸಹಜ ಜೀವರಾಗಿ ನಾವು ವ್ಯವಹರಿಸಿದ್ದೇವೆ. ಹೌದಾ? ಹುಟ್ಟಿದ ಮೇಲೆ ನಿನಗೂ ಗೊತ್ತಿಲ್ಲ, ಒಬ್ಬಳು ತಾಯಿಯ ಗರ್ಭದಲ್ಲಿ 3 ತಿಂಗಳು ಕಳೆದು ಮತ್ತೆ ಇನ್ನೊಬ್ಬಳು ತಾಯಿಯ ಗರ್ಭಕ್ಕೆ ಹೋಗಿ ಅಲ್ಲಿ ಹೊರಗೆ ಬರ್ಲಿಕ್ಕೆ ಆದೀತೋ? ಸಾಮಾನ್ಯ ಬರಲಿ ಸಂಘರ್ಷ ಹಾಗಾಗಿ ಅಂದ್ರೆ ಎಲ್ಲೋ ಒಂದು ಅಪ್ರಾಕೃತಿಕವಾದ ಒಂದು ಸ್ಥಿತಿ ನಿನಗೂ ಉಂಟು. ಹೌದು. ಅದನ್ನು ನೀನು ಗ್ರಹಿಸ್ತಾ ಇಲ್ಲ. ನನಗದ ಅರ್ಥ ಇಲ್ಲ. ನನಗಿನ್ನೂ ಇದೆಲ್ಲ ಆವರಿಸಿದೆ. ಆವರಣದಿಂದ ಹೊರಗೆ ಬಂದ್ರಾಗಲಿಲ್ಲೋ ಎಷ್ಟು ಸುಲಭ ಉಂಟು. ನೀರಿನಲ್ಲಿ ಮುಳುಗಿದ್ದಾಗ ಅಲ್ವಾ ನೀರಿನ ಸ್ಪರ್ಶ. ಹೌದು. ಮೇಲೆ ಬಂದ ಮೇಲೆ ಉಂಟ ಮೇಲೆ ಆಗಬೇಕಾದಾಗುವಂತೆ ಆಗುವಲ್ಲಿ ನಾವು ಯಾವ ತಡೆಯನ್ನು ಒಡ್ಡೋದು ಬೇಡ. ನಿಶ್ಚಲವಾಗಿ ನಿಂತ ನೀರು ಅದಕ್ಕೊಂದು ಕಲ್ಲನ್ನೆಸೆದು ಅಯ್ಯೋ ಅಲೆಗಳೆದ್ದು ಕೋಲಾಹಲವಾಯ್ತವ ಹಾಗೆ ಹೇಳಲಿಕ್ಕೆ. ಯಾಕೆ? ಕಲ್ಲ ಹಾಕಿದ ಮೇಲೆ ಅದು ಆಗ್ಲೇಬೇಕು. ಕಲ್ಲ ಹಾಕದೇ ಇರೋಣ, ಇದು ಒಂದು ದೃಷ್ಟಿಕೋನ. ಕಲ್ಲು ಹಾಕು, ಅಲೆಯೂ ಹೇಳಿ ಪರಿಣಾಮವನ್ನೆಲ್ಲ ನೋಡ್ತೇನೆ, ಇದು ಒಂದು ದೃಷ್ಟಿಕೋನ. ಎರಡೂ ಬೇಕು. ಕತ್ತಲೆಯೂ ಬೇಕು, ಬೆಳಕು ಬೇಕು, ಧರ್ಮವೂ ಬೇಕು, ಅಧರ್ಮವೂ ಬೇಕು. ಅಣ್ಣ ಜೊತೆಯಲ್ಲಿ ಎಷ್ಟೋ ಕಾಲ ಕಳೆದೆ. ನಿಜ. ನನ್ನೊಟ್ಟಿಗೆ ಇದ್ದು ಹೌದು. ನಾನು ಈ ಪ್ರಪಂಚವನ್ನು ಹೇಗೆ ನೋಡ್ತೇನೆ ಎನ್ನುವುದನ್ನು ನೀನು ಗಮನಿಸಿದ್ಯಲ್ಲ. ನಿನ್ನ ಮೊಮ್ಮಕ್ಕಳು ಮಾತ್ರ, ನನ್ನ ಮೊಮ್ಮಕ್ಕಳು ಸಾಯುವುದು. ನಾನು ಯಾಕೆ ನೋಡ್ತಾ ಇದ್ದೇನೆ? ನೀನು ಆವರಣದಿಂದ ಹೊರ ಬಂದಿದ್ದು ನನ್ನ ಮೊಮ್ಮಕ್ಕಳು ಎಂಬುದನ್ನ ಬಿಟ್ಟಿದ್ದೇನೆ. ಹೀಗಾಗಬೇಕಾದ್ದು ಪ್ರಕೃತಿ ಆಗ್ತದೆ. ಅದನ್ನು ನೀವು ರೂಢಿಸಿಕೊಂಡೆ ಅಂತಾದ್ರೆ ಇನ್ನೂ ಸಾಕು ಅಂತ ಕಾಣುವುದಿಲ್ಲ. ಸಾಕು, ಖಂಡಿತ. ಪರಮ ಪುರುಷ ಪರಮ ಪುರುಷನ ಮನದ ಮರ್ಮಗಳರಿತು ಹಲಧರ ಪರಮ ಪುರುಷನ ಮನದ ಮರ್ಮಗಳರಿತು ಹಲಧರ ಭ್ರಾತೃ ಪ್ರೇಮದ ಹಿರಿಮೆ ಮೆರೆಸಿದೆ ಭ್ರಾತೃ ಪ್ರೇಮದ ಹಿರಿಮೆ ಮೆರೆಸಿದೆ ಕೊನೆಯ ಬಾರಿಗೆ ತಬ್ಬಿಕೊಳ್ಳನನು ಒಮ್ಮೆ
ಕೊನೆಯ ಬಾರಿಗೆ ತಪ್ಪಿಕೊಳ್ಳನಲು ಓ ಪರಮಪುರುಷ, ಮೋಹದ ಆವರಣದಿಂದ ಹೊರಬಂದು ನಿಂತು ನೋಡಿದ್ದೇನೆ. ಎಲ್ಲವೂ ಇಷ್ಟೇ ಎಂದು ಅನಿಸಿದೆ. ನಿಜವೇ. ಹೋದ ಯುಗದಲ್ಲಿ ನೀನೇ ಮಾತು ಕೊಟ್ಟಿದ್ದೆ, ಒಮ್ಮೆ ಮಾತು ಹೇಳಿದ್ದೆ. ಇಂದ್ರಜಿತುವಿನ ಅಸ್ತ್ರವನ್ನು ಮೈಗೆ ತಾಗಿಸಿಕೊಂಡಾಗ ಬಂದು ನಾನೇ ನಿನಗೆ ಎಲ್ಲ ಬಾಣಗಳನ್ನು ತೆಗೆದು ಶುಶ್ರೂಷಿಸಿದಾಗ, ತಮ್ಮ ಮುಂದಿನ ಅವತರಣದಲ್ಲಿ ನೀನು ನನ್ನ ಅಣ್ಣನಾಗಿ ಬಾರಯ್ಯ ಅಂತ ಹೇಳಿದ್ದೆ. ಈ ಕಾಲಕ್ಕೆ ನಾನು ಅಣ್ಣನಾಗಿ ನಿನಕ್ಕಿಂತ ಮುಂಚೆಯೇ ಬಂದು ಎಲ್ಲ ರೀತಿಯಲ್ಲೂ ನಿನ್ನ ಆ ಬಾಂಧವ್ಯವನ್ನ ಸ್ವೀಕರಿಸಿ ಕ್ರಮ ಹೇಗೆ ಹೇಗೆ ಮೊದಲೇ ಬಂದ ಮೊದಲೇ ಹೋಗ್ಬೇಕು ಅಲ್ವಾ? ಹಾಗಾಗಿ ಎಲ್ಲ ಭ್ರಾತೃ ಲೀಲೆಯನ್ನು ತೋರಿಸಿದ್ವಿ. ಹೋಗುವ ಸಮಯ ಬಂತು ಎಂದು ನನಗೂ ಅರ್ಥ ಆಯ್ತು. ಹಾಗಾಗಿ ಹೊರಡುತ್ತೇನೆ. ಹೊರಡುವ ಮೊದಲು ಒಂದು ಅಪ್ಪುಗೆ ಕೊಡ್ಲೇನೋ ಅದೊಂದು ಆಗಬೇಕು. ಹಾಗೊಂದು ಉಳಿದರೆ ನೀನು ಹೋಗ್ಲಿಕ್ಕೆ ನಿನ್ನನ್ನು ಕಳುಹಿಸಿ ಕೊಡಬೇಕು ಅಂತ ಆದ್ರೆ ಒಂದು ಆಲಿಂಗನ ಭಾಗ್ಯ ನನ್ನ ಪಾಲಿಗೆ. ಒಳ್ಳೆ ಒಳ್ಳೆ ಹೀಗೆ ಒಳ್ಳೆ ಇದು ಹೋದನ ಹೋಗಿ. ಈಗ ಅಮ್ಮ ಹೋದ ಎಂಬುದರಿಂದ ನಾವು ಉಳಿಯೋಣವೇ? ಆದ್ರೆ ನಾವು ಹೋಗ್ಲಿಕ್ಕೂ ಆಗೋದಿಲ್ಲ. ಹೋಗ್ಲಿಕ್ಕೆ ನಮ್ಗೆ ದಾರಿ ಮಾಡಿಕೊಡು ಹೋಗ್ಬೇಕಾದ ಸತ್ಯ. ಯಾದವೋತ್ಥಾನವನ್ನೂ ಕಂಡವ, ಯಾದವ ಅವಸಾನವನ್ನೂ ಕಂಡವ. ನಾನು ಹೋಗಬೇಕು ಅಂತ ಆದ್ರೆ ಒಂದನ್ನು ಆಶ್ರಯಿಸಬೇಕಾಗಿದೆ. ಸದ್ಯ ಅದು ಒದಗುವಲ್ಲಿವರೆಗೆ ಈ ವೃಕ್ಷದ ನೆರಳನ್ನೇ ಆಶ್ರಯಿಸಿ ಕಾಲು ಚಾಚಿ ವಿಶ್ರಾಂತಿ ಇರುತ್ತೇನೆ. ಬೇಟೆಯಾಡುವುದು ನನಗೆ ಕಾಯಕ, ಅದಕ್ಕೆ ಬೇಕಾಗಿ ಹಿಡಿದಿದ್ದೇನೆ ಸಾಯಕ. ನನಗೆ ಹೆಸರಿಟ್ಟಿದ್ದಾರೆ ಜಲ ಅಂತ. ಯಾಕಿಟ್ರು ಅಂತ ಅಪ್ಪ ಅಮ್ಮನಲ್ಲಿ ನಾನು ಕೇಳಲೇ ಇಲ್ಲ. ಅದು ಆಡುತ್ತಾ ಆಡುತ್ತಾ ಯಮುನಾ ತಟಾಕದಲ್ಲಿ ಅದೇನದು ಕಾಣಿಸ್ತಾ ಇರುವುದು ದೊಡ್ಡದಾಗಿ ಬೆಳೆದಂತಹ ಮರ. ಅದರ ಬುಡದಲ್ಲಿ ಮೊಲ ಅನ್ನುವುದು ಕಿವಿಯನ್ನು ಆಡಿಸ್ತಾ ಉಂಟು. ಇದೋ ತೆಗೆದಿದ್ದೇನೆ ಬಾಣ. ನೋಡಿದ್ರ ಎಷ್ಟು ಒಳ್ಳೆಯ ಬಾಣ ಗೊತ್ತಾಯ್ತು. ಮೊನ್ನೆ ಒಬ್ಬ ಬೆಸ್ತ ಬಂದು ತಂದು ಕೊಟ್ಟ. ನಾನು ಬಲೆಯನ್ನು ಬೀಸಿ ಮೀನನ್ನು ಹಿಡಿದೆ. ಆ ಮೀನಿನ ಉದರದಲ್ಲಿ ಇದೊಂದು ಅಲಗಿತ್ತು ಅಂತ ಇಷ್ಟು ದೊಡ್ಡ ತುಂಡು. ಉಕ್ಕಿನದ್ದು, ಉಕ್ಕು ನಮ್ಮಲ್ಲಿ ದುರ್ಲಭ. ಅದನ್ನು ಸರಿಯಾಗಿ ಬಾಣಕ್ಕೆ ಸೇರಿಸಿಟ್ಟವ ನಾನು. ಇದೊಂದೇ ಚೂರು ಉಳಿದದ್ದ ಅಂತ ಪ್ರಯೋಗಕ್ಕೆ ಒಳ್ಳೆದುಂಟು. ಈ ಮೊಲ ನನಗೆ ಬೇಕು, ಅದಕ್ಕೆ ಬೇಕಾಗಿ ಅದನ್ನು ಗುರಿಯಾಗಿಸಿ ಆ ಶರವನ್ನು ಜಯಿಸಿದ್ದೇನೆ. ನೆತ್ತರುಗಿದುದು ಚರಣದಲ್ಲಿ ಹರಿನೆತ್ತಿಗೇರಿತು ನೋವು ಕರದಲ್ಲಿ. ಒತ್ತು ತದರವ ಕಚ್ಚಿ ಸೈರಿಸಿಕೊಂಡ ಮುರಮಥನ ಏನದು ಬಾಣ ಬಿಟ್ಟದ್ದು ಹೋಗಿ ಗುರಿ ತಲುಪಿದೆ. ಆದ್ರೆ ಚಿಕ್ಕಾರ ಒಂದು ಕೇಳಿಸ್ತಾ ಉಂಟು. ಅದನ್ನೇ ಬೆನ್ನಟ್ಟಿ ಬಂದವನು ನಾನು. ನೋಡ್ತೇನೆ, ಹರ 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 ಹರ
ಚರಣಾಬ್ಜಗಡೆಯಲ್ಲಿ ಹೊರಳಿಗೋಡಿಡುತ್ತಾಗ ಹರ ಹರ ಏಕೈದೆ ತಾನೋ ಹರ ಹರ ಏಕೈದೆ ತಾನೋ ಸುರ ನದಿಯುದಿಸಿದ ಪರಮ ಪಾವನ ಪಾದ ಸುರ ನದಿಯುದಿಸಿದ ಪರಮ ಪಾವನ ಪಾದ ಪರಮ ಪಾದಕೀಗಾದಿಸಿದೇನೋ ಮೊಲ ಎನ್ನುವಂತಹ ಭ್ರಾಂತಿಯಲ್ಲಿ ಬಾಣ ಪ್ರಯೋಗವನ್ನು ಮಾಡಿದ್ದು ಹೌದು. ಬಂದು ನೋಡ್ತೇನೆ, ಅಯ್ಯೋ ಅಯ್ಯೋ ನಮ್ಮ ದೇವರು ಅಲ್ಲ, ಅವರ ಅಂಗಾಲಿಗೆ ನಾನು ಬಿಟ್ಟಂತಹ ಬಾಣ ಹೋಗಿ ನಾಟಿದೆ. ನೋಡಿದ್ರ ಧಾರಾಧಾರವಾಗಿ ನೆತ್ತಲು ಹರಿಯುತ್ತಾ ಉಂಟು. ದೇವರೇ ದೇವರೇ ಅಡ್ಡ ಬಿದ್ದೆ ಸ್ವಾಮಿ, ಅಡ್ಡ ಬಿದ್ದೆ ಸ್ವಾಮಿ. ನೀ ಬಿಟ್ಟ ಬಾಣ ನನ್ನ ಪಾದವನ್ನು ತಾಗಿತು. ಚಿತ್ತರು ಸೋರ್ತಾ ಉಂಟು ದೇವರೇ. ಸೋರ್ಲೇಬೇಕು. ಇಷ್ಟು ಶಾಂತರಾಗಿ ಮಾತಾಡ್ತೀರಿ ನೀವು. ನೀನ್ ಯಾರು? ಅಯ್ಯೋ, ಈ ಗಳಿಗೆಯನ್ನು ನನ್ನ ಪರಿಚಯ ಬೇಕೆ ಸ್ವಾಮಿ ನಿಮ್ಗೆ? ಯಾರು? ಏನ ಹೆಸರು? ನಾನೊಬ್ಬ ಹಾಳು ಬೇಡ. ಕರುಣ ಸಾಗರ ಕೇಳು ವನದಲ್ಲಿ ತಿರಿದುಂಬ ಕರುಣ ಸಾಗರ ಕೇಳು ವನದಲ್ಲಿ ತಿರಿದುಂಬ ಜರನೆಂಬ ವ್ಯಾಧನಾನಿಯೇನೋ ಜರನೆಂಬ ವ್ಯಾಧನಾನಿಯೇನೋ ತರಿದೆನ್ನ ಶಿರವ ಪಾಪಕ್ಕೆ ನಿವೃತ್ತಿಯ ತೋರು ತರಿದೆನ್ನ ಶಿರವ ಪಾಪಕ್ಕೆ ನಿವೃತ್ತಿಯ ತೋರು ಇರಲಾರೆ ದರೆಯೋಡೆಂದೆನಲೋ ಕರುಣಾ ಸಾಗರ. ಹೌದು ಸ್ವಾಮಿ, ಅನ್ವರ್ಥವಾಗಲ್ಲ ಆಗ್ಲೇ ಇದು. ಪ್ರಾಣಾಂತಿಕವಾದಂತಹ ಆಘಾತವಾಗಿದೆ ಅಂಗಾಲಿಗೆ. ನೆತ್ತರು ಇಡೀ ಭೂಮಿಯನ್ನು ತೋಯಿಸ್ತಾ ಉಂಟು. ಅಂತಹ ಸಂದರ್ಭದಲ್ಲಿಯೂ ಬಿಟ್ಟ ಕಣ್ಣಿನಿಂದ ನೆಟ್ಟ ದೃಷ್ಟಿಯಿಂದ ನನ್ನನ್ನು ನೋಡ್ತಾ ಯಾರಪ್ಪ ನೀನು ಅಂತ ಎಷ್ಟು ಶಾಂತವಾಗಿ ಕೇಳ್ತಾ ಇದ್ದೀಯಲ್ಲ ಸ್ವಾಮಿ. ಇದು ಮನುಷ್ಯರಿಗೆ ಸಾಧ್ಯವೇ ಸ್ವಾಮಿ? ಜರ ಅಂತ ನನ್ನ ಹೆಸರು. ಜರ? ಹೌದು ಸ್ವಾಮಿ. ಬಿಟ್ಟ ಬಾಣ ಸುರನದಿ ಉದಿಸಿದ ಸ್ಥಾನವಲ್ಲವೇ? ಅಯ್ಯೋ, ದುಷ್ಟ ಕಾಳಿಂಗನನ್ನು ಮರ್ದಿಸಿದ ಪಾದ, ಅದಕ್ಕೆ ನಾನು ಬಾಣ ಹೊಡುತ್ತಲ್ಲ ಸ್ವಾಮಿ. ದಿಟ್ಟ ಶಕಟನನ್ನು ಮುಟ್ಟಿ ಕುಟ್ಟಿ ಬೆಟ್ಟಿದ ಪಾದ, ಅಯ್ಯೋ ಅದಕ್ಕೆ ನಾನು ಬಾಣ ಬಿಟ್ಟೆ ಸ್ವಾಮಿ. ಅಶನಾರ್ಥಿಯಾಗಿ ಒಂದು ಹೊತ್ತಿನ ತುತ್ತಿಗೆ ಬೇಕಾಗಿ ಮೊಲ ಎನ್ನುವಂತಹ ಭ್ರಮೆಯಲ್ಲಿ ಬಿಟ್ಟೆ ಬಾಣ. ಮೊಲವನ್ನು ತನ್ನಲ್ಲಿ ಧರಿಸಿ ಶಶಾಂಕ ಎನ್ನುವ ಅಭಿಧಾನಕ್ಕೆ ಪಾತ್ರನಾದವನಂತೆ ಚಂದ್ರ, ಯದುವಂಶದ ಚಂದ್ರನ ಮೇಲೆ ಬಾಣವನ್ನು ಬಿಟ್ಟೆ ನಾನು ಸ್ವಾಮಿ. ಒಂದು ಅವಕಾಶ ನನಗೆ ಕೊಡಬೇಕು. ಏನು ಅವಕಾಶ? ಯಾಕೆ ಕೊಡಬೇಕು? ಈ ಅವಸರದಲ್ಲಿ ಆದ್ರೂ ನಿಮ್ಮ ಕಾಲು ಮುಟ್ಟುವ ಯೋಗ ನನಗೆ. ನಿಧಾನವಾಗಿ ನೋವು ಮಾಡುವುದಿಲ್ಲ ಸ್ವಾಮಿ. ಆ ಬಾಣವನ್ನು ಹಿಡಿತೇನೆ. ಅದೇ ಬಾಣದಿಂದ ನನ್ನ ಹೊರವನ್ನು ಬರೆದುಕೊಂಡು ಸಾಯ್ತೇನೆ ಸ್ವಾಮಿ, ಸಾಯ್ತೇನೆ. ಹೆಸರು ಜರ? ಜರ ಜರ ಯಾರೋ ಹೇಳಿದ್ರು ಕೆಲವು ದಿವಸಕ್ಕೆ ಹಿಂದೆ. ಕೃಷ್ಣ ನನಗೆ ವಯಸ್ಸೆಷ್ಟು ಆಯ್ತು? ಹೌದೇ? ಎಷ್ಟೋ ಆಯ್ತು. ಆದ್ರೂ ನಿನಗೆ ಮುದಿತನ ಬರ್ಲಿಲ್ಲ ಯಾಕೆ ಅಂತ ಕೇಳಿದ್ರು. ಉತ್ತರ ಕೊಡ್ಲಿಲ್ಲ ನಾನು. ಈಗ ಬಂದ್ಯಲ್ಲ ಅಂದ್ರೆ ಜರೆ ಬರ್ಬೇಕಾದಲ್ವ? ಓ ಸ್ವಾಮಿ, ನೀನು ಆ ರೀತಿಯಲ್ಲಿ ಗ್ರಹಿಸಿದ್ಯಾ? ಜರೆ ನನ್ನ ಹತ್ತಿರಕ್ಕೆ ಬಾರದೇ ಇದ್ರೆ ಅದರಿಂದ ಆಚೆದು ಬಂದಿತ್ತ ಅಂದ್ರೆ ಬರ್ಲೇಬೇಕಾದ ಬರ್ಬೇಕಲ್ಲ. ಮೃತ್ಯು ಬರಬೇಕಾದ್ರೆ ಜರೆ ಬರಬೇಕಾದದ್ದು ಸಹಜ ಸ್ಥಿತಿ. ಬೇಟೆಯಾಡ್ತಾ ಹೋಗ್ತಾ ಇದ್ದಿ,
ಈ ಕೃಷ್ಣನ ಕಾಲು ಅಂತ ತಿಳಿದು ಬಾಣ ಹೊಡೆದದ್ದ. ಅಲ್ಲವೇ ಅಲ್ಲ ಸ್ವಾಮಿ. ಅದು ಮೊಲ ಅಂತ ತಿಳಿದು. ಹೌದು. ಬೇಡ, ಮೊಲಕ್ಕೆ ಬಾಣ ಹೊಡೆಯುವುದು ಅಪರಾಧ ಅಲ್ಲ. ನೀ ಬಾಣ ಹೊಡೆದು ಆ ಬಾಣ ನನ್ನ ಪಾದಕ್ಕೆ ತಾಗಿತು ಎನ್ನುವುದು ನಿನಗೆ ತಿಳಿಯುವಲ್ಲಿವರೆಗೆ ಯಾವುದಾಗಿತ್ತಿರು? ಮೊಲ. ಅಪರಾಧ ಅಲ್ವ? ಅದಕ್ಕಾಗಿ ಇವತ್ತು ಕಣ್ಣೀರು ಸುರಿಸಿ ಸ್ವಾಮಿ ನನ್ನ ತಲೆ ಕತ್ತರಿಸು, ನಾ ಸಾಯ್ತೇನೆ. ನಿನ್ನ ತಲೆ ಕತ್ತರಿಸಿದ್ರೆ ನಿನ್ನ ಪಾಪ ಕಲ್ಪನೆ ನಿವಾರಣೆ ಆದೀತು. ನಾನು ಯಾಕೆ ಕತ್ತರಿಸಿದ್ದು ಅನ್ನೋದಕ್ಕೆ ನಾನು ಯಾರಿಗೆ ಉತ್ತರ ಕೊಡ್ಲಿ? ಸ್ವಾಮಿ ಇವತ್ತು ನಾನು ಏನ್ ಮಾಡ್ಲಿ? ಮರುಗಬೇಡ, ಮರುಗಬೇಡ. ಬೇಡ ಮರುಗದಿರೀಗ, ಬೇಡ ಮರುಗದಿರೀಗ. ನಿಯತೆಯನ್ನತಿಕ್ರಮಿಸೆ, ನಿಯತೆಯನ್ನತಿಕ್ರಮಿಸೆ ರೂಢಿಯೊಳಗಾರಿಗಳವಲ್ಲ. ತ್ರೇತೆಯೊಳನು ಬೇಡ ವೃತ್ತಿಯೊಳಿಂದ್ರ ನಂದನ, ಕೊಂದಿರುವೆ ನದಗಿರುವೆ ಪ್ರಾಯಶ್ಚಿತ. ನೀಡಿದೆನು ಪರಮ ಪದ ನಿನಗೆನುತ ಮಾಧವನು, ನೋಡೆ ಕರುಣದಲ್ಲಿ ಬೇಡಂಗಾಯ್ತು ಸುರ ಪದವಿ. ಜೋಡಿಹುದೆ ಧರಣಿಯಲಿ ಹರಿಯ ಕರುಣಾ ದೃಷ್ಟಿಗೇನೆಂಬೆ ಅದ್ಭುತವನು. ನನಗೆ ಅರ್ಥ ಆಗಿರ್ಲಿಲ್ಲ ನಮ್ಮನ್ನು ಯಾಕೆ ಎಲ್ಲರೂ ಬೇಡ ಬೇಡ ಅಂತ ಕರೀತಾರೆ ಅಂತ. ಈಗ ಗೊತ್ತಾಯ್ತು ಸ್ವಾಮಿ. ಬೇಡದೆ ಇದ್ದವನು ಮಾಡುವವರಿಗೆ ಮತ್ತೆ ಬೇಡ ಅಂತ ಕರೀತಾರೆ. ಛೇ, ನನ್ನ ಬಗ್ಗೆ ನನಗೆ ಬೇಡ ಅನ್ನಿಸ್ತಾ. ಬೇಡ ಅಂತ ಹೇಳಿದ್ ಯಾವುದಕ್ಕೆ? ಯಾವುದಕ್ಕೆ? ಮರುಗ ಬೇಡ. ಯಾಕೆ ಪ್ರಭು? ಮರುಗಬೇಕಾದ ಅವಶ್ಯಕತೆ ಅಂದ್ರೆ ಯಾವುದನ್ನೋ ಒಂದು ಕೃತ್ಯವನ್ನೆಸಗಿ ಅದರ ಪರಿಣಾಮ ನನ್ನಿಂದಲಾಯಿತು ಅಂತ ಭಾವಿಸಿ ಅದಕ್ಕೆ ಶಿಕ್ಷೆ ಬೇಕು ಅಂತ ಬಯಸ್ತೀನಿ. ಮನುಷ್ಯ ಅಲ್ವೇ ನಾನು? ಹೌದಲ್ಲ? ಹೌದು. ಮತ್ತೆ ಬೇಡ ಅನ್ನೋದೇ ಬೇಡರು ಮನುಷ್ಯರು ಅಲ್ಲವೇ ಸ್ವಾಮಿ? ನಾನು ಹೌದು ಅಂತ ಅಂದದ್ರಿಂದ ನೀನು ಬೇಡ ಅಲ್ಲ ಅಂತ ನಾನು ಹೇಳಿದಾಗ ಆಯ್ತಾ? ಅಂದ್ರೆ ನಿನಗೆ ಇದು ಅಪರಾಧ, ಇದು ಅಪರಾಧವಲ್ಲ ಅಂತ ತಿಳಿಯುವುದಕ್ಕೆ ಪ್ರಜ್ಞೆ ಅಂತ ಹೆಸರು. ಆ ಪ್ರಜ್ಞೆ ಏನನ್ನು ಸೂಚಿಸ್ತದೆ? ನಿನ್ನ ಒಳಗಿದ್ದು ನಾನು ಮಾಡ್ತಾ ಇರೋದು ಸರಿ, ಇಲ್ಲ ನಾನು ಮಾಡ್ತಾ ಇರೋದು ತಪ್ಪು ಅಲ್ವಾ? ಈಗ ನೀನು ಮಾಡ್ತಾ ಇರುವುದು ಸರಿ ಎಂಬುದರಿಂದ ನಿನಗೆ ಶಿಕ್ಷೆ ಇಲ್ಲ. ತಪ್ಪು ಅಂತ ನೀ ತಿಳಿದ್ರೆ ಮಾತ್ರ ಶಿಕ್ಷೆ ಇಲ್ಲ. ನೀ ತಪ್ಪು ಅಂತ ಯಾಕೆ ತಿಳಿಬೇಕು? ಸ್ವಾಮಿ ನಮಗಿದು ಜೀರ್ಣ ಆಗುವ ವಿಷಯವೇ ಅಲ್ಲ. ಬೇಡ ಬಿಡು. ಕರುಣಾಸಾಗರ ಸ್ವಾಮಿ, ನೀನು ಪ್ರಪಂಚವನ್ನೆಲ್ಲ ರಕ್ಷಿಸತಕ್ಕ ಭಗವಂತ ಅಂತ ನೀನು ಆಡ್ತಿ. ಹೌದು. ಭಗವಂತನ ಮೈಗೆ ಗಾಯ ಮಾಡ್ಲಿಕ್ಕೆ ಒಬ್ಬ ಬೇಡನಿಗಾದಿದ್ದೇನೋ? ಅಯ್ಯೋ, ನಾ ಹಾಗೆ ಹೇಳಿದ್ನ? ನಾ ಎಷ್ಟು ಹೆಡ್ಡಾದೆ ಸ್ವಾಮಿ. ಅದಕ್ಕೆ ನಿನ್ನ ಮೇಲೆ ದೋಷವನ್ನು ನೀನು ಆರೋಪ ಮಾಡಿಕೊಂಡು ದುಃಖಿಸಬೇಡ. ಕೆಲವೆಲ್ಲ ಆಗಲೇಬೇಕು. ಹೌದೇ? ಅದನ್ನು ಬೇಡ ಅಂತ ಹೇಳಲಿಕ್ಕೆ ಉಪಾಯ ಇಲ್ಲ. ಆಗ ಆಗುವಲ್ಲಿ ಯಾವುದೋ ಒಂದು ಕಾರಣವಾಗಿ ಒಂದು ನಿಮಿತ್ತವಾಗಿ ನಿಲ್ತದೆ. ಯಾವ ನಿಮಿತ್ತವಾಗಿ ನಿಂತದ್ದನ್ನೇ ದೋಷ ಅಂತ ಹೇಳಲಿಕ್ಕಿಲ್ಲ, ನೆಟ್ಟವನದ್ದು ದೋಷ ಅಂತ ಹೇಳ್ಬೇಕು. ಇದು ಅರ್ಥ ಆಗುವುದಿಲ್ಲ ನಿನಗಲ್ಲ. ನಿನ್ಗೆ ಅರ್ಥ ಆಗುವುದಕ್ಕೊಂದು ಹೇಳಿದೆ. ಯಾವುದು ಸ್ವಾಮಿ? ರೂಢಿಯಲ್ಲಿ ಒಂದು ಮಾತು, ಏನು? ಮಾಡಿದ್ದನ್ನು ಉಣ್ಣುವುದು. ಇದು ನಮ್ಮಲ್ಲಿ ನಿತ್ಯ ಪಾಠ. ಮಾಡಿದ್ದುಣ್ಣೋ ಮಹಾರಾಯ, ಮಾಡಿದ್ದುಣ್ಣೋ ಮಹಾರಾಯ. ನಿಮ್ಮ ಜಾತಿಯಲ್ಲೇ ನಾವು ಭಾವಿಸಿದ್ದು ಹೇಗೆ ಗೊತ್ತ? ಹೇಗೆ? ನಾವು ಮಾಡಿದ ಅಡುಗೆ ನಾವೇ ಉಣ್ಣಬೇಕು ಅಂತ ಉಳಿದದ್ದಷ್ಟ. ಅಡುಗೆಗೆ ಎರಡೆರಡು ಅರ್ಥ ಉಂಟು. ಏನು ಸ್ವಾಮಿ? ಒಂದು ಭವಲೋಕದ ಅಡುಗೆ ಅಂದ್ರೆ ಪಾಕ ಹದ. ಇನ್ನೊಂದು ನಿಮ್ಮ ಮನೆಯಲ್ಲಿ ಮಾಡಿದ ಅಡುಗೆ.
ನಿಮ್ಮ ಮನೆಯಲ್ಲಿ ಮಾಡಿದ ಅಡುಗೆಯನ್ನಾದ್ರೂ ಬೇರೆಯವರು ಉಣ್ಬಹುದು, ಲೋಕದಲ್ಲಿ ಮಾಡಿದ ಅಡುಗೆಯನ್ನು ಅವರವರೇ ಉಣ್ಬೇಕು. ಮಗು, ಸ್ವಾಮಿ ನಾನು ಯಾರು ಅಂತ ತಿಳಿದ ಮೇಲೂ ನಿನಗೆ ದುಃಖ ಉಂಟು ಅಂತಾದ್ರೆ, ನಾನು ಯಾರು ಅಂತ ನೀ ತಿಳಿದದ್ರಲ್ಲಿ ದೋಷ ಉಂಟು ಅಂತಾಗ್ಲಿಲ್ಲ. ಅದಕ್ಕೊಂದು ದಾರಿ ಹೇಳ್ತೇನೆ. ಯಾವುದು? ಕೊಂದ ಪಾಪ ಚಿಂತ ಪರಿಹಾರ ಅಲ್ವಾ? ಆದ್ರೆ ಏನು, ಕೊಂದದನ್ನೆಲ್ಲ ಬಾಯಿ ಹಾಕಿ ಜಗಿದು ಮುಂದುತ್ತೇನೆ ಅಂತ ಅರ್ಥ ಅಲ್ಲ. ಪಾಪವನ್ನು ತಿಂದು ಅಂತಲ್ವೇ? ಆ ನೋವನ್ನು ತಾನು ಅನುಭವಿಸಬೇಕು. ಇದು ಯಾಕೆ ಸ್ವಾಮಿ ಈ ನೋವಿನ ಅನುಭವ? ನೀನು ಒಪ್ಪದಿರುವುದು, ಆದ್ರೆ ಜಗತ್ತೆಲ್ಲ ಅಂಗೀಕರಿಸಿದ್ದು ನಾನು ಭಗವಂತ. ಈಗ ನನಗೆ ನೋವಾಗ್ತದೆ ಅಂತ ನೀನೆಣಿಸಿದೆ ಅಂತಾದ್ರೆ, ನಿನ್ನಂತೆ ನಾನೂ ಒಬ್ಬ ಜೀವ ಅಂತ ಭಾವಿಸ್ತೀಯ. ಹೌದಾ? ಹೌದಪ್ಪ. ಕೆಲವು ಸಲ ನಿಮ್ಮಲ್ಲೇ ಹೇಳುವುದಿಲ್ಲ, ಅಯ್ಯೋ ಯಾವ ಪಾಪವನ್ನು ಮಾಡಿ ಇಲ್ಲಿ ಹುಟ್ಟಿದನೋ. ಅಂದ್ರೆ ಪಾಪವೋ ಪುಣ್ಯವೋ ನಾವು ಮೊದಲು ಮಾಡಿದ್ದು ನಮ್ಮ ಈ ಸ್ಥಿತಿಗೆ ಕಾರಣ ಆಗ್ತದೆ ಅಂತ ನಂಬುತ್ತೇವೆ. ನೀನು ಅದನ್ನೇ ನಂಬುವವನು ಹೌದಲ್ಲ? ಹೌದೇ ಹೌದು. ನಾನು ಮೊದಲು ಎಂದೋ ಎಲ್ಲಿಯೋ ಮಾಡಿದ್ದು ನನಗೆ ಹೀಗೆ ಪ್ರಚೋದನೆ ಕೊಟ್ಟು ಇಂತಹ ಒಂದು ಸ್ಥಿತಿಗೆ ತಂದಿದೆ ಅಂತ ಭಾವಿಸಿದ್ರೆ ಸ್ವಾಮಿ, ಆಗ ನಿನ್ನಲ್ಲಿ ದೋಷ ಉಂಟ. ಅಲ್ಲ, ನನ್ನಲ್ಲಿ ದೋಷ ಇಲ್ಲ, ಆದ್ರೆ ಶಂಕೆ ನಿವಾರಣೆ ಆಗುವುದಿಲ್ಲ. ನೀನು ಭಗವಂತ ಅಂತ ತಪ್ಪು ಮಾಡುವುದುಂಟೆ? ಭಗವಂತ ಹೌದಾದ್ರೆ ನಾನು ತಪ್ಪು ಮಾಡ್ಲಿಕ್ಕೆ ಇಲ್ಲ. ಮತ್ತೆ ಭಗವಂತ ಹೌದಾದ್ರೆ ನೀನು ತಪ್ಪು ಮಾಡಿದ ಹಾಗಾಗುವುದಿಲ್ಲ. ಆದ್ರೆ ನನಗೆ ನೋವಾಯ್ತು ಅಂತ ನೀನೆಣಿಸಿದಾಗ ನಿನ್ನಂತೆ ನಾನು ಜೀವ ಅಂತ ನೀನು ಭಾವಿಸ್ತಿ. ಅಂತಹ ಜೀವಕ್ಕೊಂದು ಕರ್ಮ, ಅದಕ್ಕೊಂದು ಫಲ ಇರಲೇಬೇಕಲ್ಲ ಅಲ್ವೇ? ಪೂರ್ವ ಜನ್ಮದಲ್ಲಿ ನಾನು ಹೀಗೆ ಒಬ್ಬನನ್ನು ಹೊಡೆದಿದ್ದೆ ಅಂದ್ರೆ ಅಂತ ತಿಳಿ. ಆಗ ಏನು, ಹಾಗೆ ಹೊಡೆದವನಿಗೊಂದು ಪರಿಹಾರ ಆಗಬೇಡ ಸ್ವಾಮಿ? ಅದು ಅಪರಾಧ, ಅದಕ್ಕೊಂದು ಶಿಕ್ಷೆ. ಹೇಳುವಾಗ ಧಾರಾಕಾರವಾಗಿ ಕಣ್ಣಿನಿಂದ ಕಣ್ಣೀರು ಸುರಿತಾ ಇತ್ತು. ಒರೆಸಿಕೊಂಡೆ. 2 ಮರಗಳು ಕಾಣಿಸ್ತವೆ ಪ್ರಭೋ. ಮರಗಳ ನಡುವೆಯಿಂದ ಒಬ್ಬ ಮಹಾಪುರುಷ ಮುಂದೆ ಬರುವ ದೃಶ್ಯ ಕಾಣಿಸ್ತಾ ಉಂಟು. ಸರಿ ನೋಡು, ನಿನ್ನ ಹಾಗೆ ಇಲ್ವೋ? ಅಂದ್ರೆ ಬೇಡನ ಹಾಗೆ ಇಲ್ವೋ? ಹೌದು. ಮೈ ತುಂಬಾ ಬಟ್ಟೆ ಇಲ್ಲ, ಇಲ್ಲ. ಕೈಯಲ್ಲಿ ಬಿಲ್ಲು, ಚರ್ಮವನ್ನೇ ಧರಿಸಿದ್ದಾನೆ, ತಲೆಯಲ್ಲಿ ಗರಿಯನ್ನು ಕಟ್ಟಿದ್ದಾನೆ, ಕೈಯಲ್ಲಿ ಬಿಲ್ಲು ಬಾಣ ಉಂಟು. ಅವ ಒಬ್ಬನಿಗೆ ವ್ಯಾಧ ವೃತ್ತಿಯಿಂದ ಅಯ್ಯ ಬಾಣಾಘಾತವನ್ನು ಮಾಡಿ ಕೊಂದ. ಕೆಳಗೆ ಬಿದ್ದು ಮಾಡುತ್ತಾ ಇದ್ದಾನೆ. ಇಲ್ಲಿ ಬೀಳಿಸಿದ ಮಾಡೋದು, ಅಲ್ಲಿ ಬಿದ್ದವನೇ ಹೇಳೋದು. ಹೌದು. ಹಾಗೆ ಮಾಡಿದ್ದರ ಪರಿಣಾಮ ಮಾಡಿದವನಿಗೆ ಉಂಟೋ ಇಲ್ಲೋ? ನಿನ್ನ ದೃಷ್ಟಿಕೋನದಿಂದ ನಾನು ಹೇಳುದು ಉಂಟು ಸ್ವಾಮಿ. ಅದನ್ನು ಮಾಡಿದವನೇ ಇಲ್ಲಿ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿ. ಓಹೋ, ಹಾಗಾದ್ರೆ ವ್ಯಾಧನಾಗಿ ಕಾಣಿಸಿಕೊಂಡವ ನೀನೆ? ನಾನೇ ಅದನ್ನೂ ಮಾಡಿದವ, ನಾನೇ ಇದನ್ನೂ ಮಾಡಿದವ. ಸ್ವಾಮಿ, ಇನ್ನು ನನ್ನ ಮಾತಿಲ್ಲ. ಅದು ಒಂದುಂಟು. ಏನು ಆಯ್ತಲ್ಲ, ಒಂದು ವೃತ್ತ ಸಂಕ್ರಮಿಸಿತು ಅಂತಾದ್ರೆ ಮರಳಿ ಅದೇ ಸ್ಥಾನವನ್ನು ಹೊಂದಬೇಕಲ್ವೇ? ಇಷ್ಟು ನಿನಗೆ ಅರ್ಥ ಆಗ್ತದಲ್ಲ? ಒಂದು ಕೃಪೆ ಮಾಡಬೇಕು ದೇವರು. ಏನಾಗಬೇಕು? ಈ ಜನ್ಮ ಸಾಕು. ನಾಳೆ ದಿವಸ ನಾನು ಈ ಮುಖವನ್ನು ಹೊತ್ತು ಮನೆಗೆ ಹೋದ್ರೆ ಅಪ್ಪಯ್ಯ ಕೇಳಿ ಯಾರು, ಕೃಷ್ಣನನ್ನು ಕೊಂದು ಬಂದಿಯ ಮತ್ತೆ ನನಗೆ ಬದುಕಬೇಕೆ? ನನ್ನ ಹೆಂಡತಿ ಕೇಳಿ ಯಾಳು, ಊಟ ಬೇಕಾ ನಿಮಗೆ? ಕೃಷ್ಣನನ್ನು ಕೊಂದ್ರಲ್ಲ, ಇನ್ನು ಊಟ ಬೇಕಾ ನಿಮಗೆ ಅಂತ ಕೇಳಿದ್ರೆ ಮತ್ತೆ ಉಣ್ಣುವುದಕ್ಕೆ ಬಾಯಿಯೋ ಸ್ವಾಮಿ? ಮಕ್ಕಳು ಬಂದ್ರೆ ನನ್ನಲ್ಲಿ ಆಡುವುದಕ್ಕಂತೂ ಬರುವುದೇ ಇಲ್ಲ, ಹತ್ತಿರ ಬರ್ಲಿಕ್ಕಿಲ್ಲ. ನಮ್ಮ ದೇವರನ್ನು ಕೊಂದು ಬಂದಿರಪ್ಪ, ಏನು ತಂದಿರಿ ಅಂತ ಕೇಳಿದ್ರೆ ಏನು ತೋರಿಸ್ಲಿ ದೇವರೇ, ಸಾಕು ನಮಗೆ ಇದು ಸಾಕು. ನನಗೆ ಒಂದು ಸಮಾಧಾನ ಹೇಳ್ತೇನೆ. ಏನು? ಇನ್ನು ಕೆಲವೇ ದಿನಗಳಲ್ಲಿ ನಿನ್ನನ್ನು ಕೇಳುವವರು ಇರುವುದಿಲ್ಲ, ನೀನು ಇರುವುದಿಲ್ಲ. ಯಾಕಂದ್ರೆ ಯಾವುದನ್ನು ನೀವು ಆಧರಿಸಿದ್ದೀರೋ ಅದೆಲ್ಲ ಮೂಲ ಸ್ಥಾನಕ್ಕೆ ಹೋಗ್ತದೆ. ಸರಿ, ಸಮುದ್ರಕ್ಕೆ ಸೇರಿ ಹೋಗ್ತದೆ. ಹಾಗಾದ್ರೆ ನಿನಗೊಂದು ಪರಿಮಾರ್ಜನೆ ಬೇಕಲ್ಲ? ಹೌದು. ನೀನು ನನಗೆ ನನ್ನ ಲೇಪವನ್ನು ಕಳ್ಕೊಳ್ಳೋದಕ್ಕೆ ಅನುಕೂಲ ಮಾಡಿ. ಹೌದೇ? ನನ್ನೊಂದು ಭಕ್ತರೆನಿಸಿಕೊಂಡವರು ನನಗೊಂದು ಗುಣವನ್ನು ಆರೋಪಿಸ್ತಾರೆ. ಸಾಕು ಅಂತಂದವನಿಗೆ ಮತ್ತೆ ಬೇಕು ಅನ್ನುವ ಸ್ಥಿತಿಯನ್ನು ನಾನು ಉಂಟು ಮಾಡುವುದಿಲ್ಲ, ಬಿಡುಗಡೆ ಕೊಡ್ತೇನೆ ಅಂತ. ಅದನ್ನು ಕೊಡುವ ಸಾಮರ್ಥ್ಯವುಳ್ಳ ದೇವರು ಅಂತ ನನ್ನನ್ನು ಆರಾಧಿಸ್ತಾರೆ. ಮುಕುಂದ ಅಂತ ನಿನ್ನನ್ನು ಹಾಗೆ ಕೊಂಡಾಡುವುದಂತೆ. ನೀವು ಆರಾಧಿಸುವ ದೇವರು, ಪೂಜೆ ಮಾಡುವ ದೇವರೆಲ್ಲ ಪ್ರಸಾದ ಕೊಟ್ಟಾರ, ಆದ್ರೆ ನಾನು ಮೋಕ್ಷ ಕೊಡ್ತೇನೆ. ಮಗು ಸ್ವಾಮಿ, ಜರೆಯು ನನ್ನನ್ನು ಆವರಿಸಿದ್ರಿಂದ ನನಗೂ ಅನುಕೂಲ ಆಯ್ತು. ಈ ಆವರಿಸಿದ ದೇಹ ಬೀಳುವ ಇನ್ನೊಮ್ಮೆ ಆಲೋಚನೆ ಮಾಡು.
ಮೈಯಲ್ಲಿ ಚರ್ಮ, ಕಣ್ಣಿನಲ್ಲಿ ಕಾಂತಿ ಉಂಟು, ಹ್ಮ್. ತಲೆಯಲ್ಲಿ ಕೂದಲು ಉಂಟು. ಎಲ್ಲಿಯವರೆಗೆ? ಈ ದೇಹ ಇರುವಲ್ಲಿವರೆಗಲ್ಲ. ದೇಹ ಬಿದ್ದ ಮೇಲೆ ಅದು ಒಂದೊಂದೇ ಬಿಟ್ಟು ಹೋಗೋದಿಲ್ಲ. ಈ ಜರೆಯು ಈ ದೇಹ ಬಿದ್ದ ಮೇಲೆ ಬಿಟ್ಟು ಹೋಗ್ಬೇಕು. ಹಾಗೆ ಬಿಟ್ಟು ಹೋಗುವಾಗ ಮತ್ತೆಂದೂ ಮುಟ್ಟಿಸಿಕೊಳ್ಳಲಾರದು ಒಂದು ಎತ್ತರದ ಸ್ಥಿತಿ. ಅದಕ್ಕೆ ಮೋಕ್ಷ ಅಂತ ಹೆಸರು. ಮಗು ಸ್ವಾಮಿ, ಅದು ನಿನಗೆ ಅಯಾಚಿತವಾಗಿ ಪ್ರಾಪ್ತವಾಗ್ತದೆ. ಧನ್ಯರಾದೆ, ಧನ್ಯರಾದೆ. ಮನಸ್ಸಿನಲ್ಲಿ ಯಾವ ಕಿಲ್ಪಿಷವನ್ನು ಇಟ್ಟುಕೊಳ್ಳದೆ ಇನ್ನಿಲ್ಲ ಸ್ವಾಮಿ. ದೇಹ ಇರುವಲ್ಲಿವರೆಗೆ ಮಾಡಬೇಕಾದದ್ದನ್ನು ಭಗವಂತ ಪ್ರೇರಿಸಿ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು ಮಾಡು. ನಿನ್ನ ಸೇವೆ ಅಂತ ನಾನು ನಿತ್ಯ ಕಾಯಕವನ್ನು ಮಾಡ್ತೇನೆ. ಧನ್ಯೋಸ್ಮಿ. ನಿನಗೂ ಲೋಕಕ್ಕೂ ಸುಖವಾಗಲಿ ಮಗು. ಆಗಲಿ ಸ್ವಾಮಿ. ರಂಗನಾಯಕ ರಾಜೀವಲೋಚನ ರಮಣನ ಬೆಳಗಾಯಿ ಏಳೆನ್ನುತ್ತ ತಾಕಡ್ಗ ತರಕಡ ದಿನ್ನಾಗಿ ತಾಕಡ್ಗ ತರಕಡ ದಿನ್ನಾತ ತರಕಡ ದಿನ್ನಾದಿ ತರಕಡ ದಿನ್ನಾತ ದಿತ್ತಿತ್ತಾಗು ತರಿಗಿಟ ರಂಗನಾಯಕ ರಾಜೀವಲೋಚನ ರಮಣನ ಬೆಳಗಾಯಿ ತೇಳೆನ್ನುತ್ತ ಅಂಗನೇಲ ಕುಮಿತ ಬದಿಯನೆಪ್ಪಿಸಿದಳು ಅಂಗನೇಲ ಕುಮಿತ ಬದಿಯನೆಪ್ಪಿಸಿದಳು ಶೃಂಗಾರದ ನಿದ್ದೆ ಸಾಕೆನ್ನುತ್ತ ಪಕ್ಷಿ ಜಾತಿಗಳೆಲ್ಲ ಕಿಲಿಬಿಲಿ ನೋಡುತ್ತ ಪಕ್ಷಿ ಜಾತಿಗಳೆಲ್ಲ ಕಿಲಿಬಿಲಿ 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 ಕೊಡುತ್ತ ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವ ಮೋರಂಗ ಅರುಣನು ಬಂದು ಉದಯ ಜಲದಲ್ಲಿ ನಿಂತು ಕಿರಣದೋರುವನೇರು ಪಾತ್ರನು ಶ್ರೀಹರಿಗೆ ರಮಣನ ಬೆಳಗಾಯಿತೆ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇಣು ತಾರಕ ವಿರುಪದಿ ವೆಂಕಟ ವೇಣು ನಾದ ವೇಣು ನಾರಾಯಣ ದೇವ ನಮೋ ಪವನಾರದ ಸಂತ ನಮೋ ನಮೋ ತಾತಯ್ಯಂತ ತಿಂದತ್ತಾಂ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ.